ವೇದಿಕೆ ಮೇಲೆ ಇರುವಂಥ ನನ್ನ ವಿದ್ಯಾಗುರುಗಳಿಗೆ, ಎಲ್ಲ ಹಿರಿಯರಿಗೆ, ಆತ್ಮೀಯರಿಗೆ, ಈ ಸಭೆಯಲ್ಲಿ ಸೇರಿರುವಂಥ ತಮ್ಮೆಲ್ಲರಿಗೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಒಂದೊಂದು ಸಲ ಮನಸ್ಸು ಬಹಳ ತುಂಬಿ ಬಂದಾಗ ಮಾತಾಡಲಿಕ್ಕೆ ಆಗೋದಿಲ್ಲ. ಎಲ್ಲಿ ಭಾವನೆಗಳು ಒತ್ತಡ ಇರ್ತದೋ ಅಲ್ಲಿ ಮಾತು ಸರಿಯಾಗಿ ಬರೋದಿಲ್ಲ. ಮೊದಲೇ ನನಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಅಂಥದ್ರೊಳಗೆ ಹಿಂಗೆ ಭಾವನೆಯ ಪೂರ್ವದಲ್ಲಿ ಸಿಕ್ಕಾಕೊಂಡಾಗ ಇನ್ನೂ ತಪ್ಪಾಗ್ತದೆ. ಕೆಲವೊಂದು ಸಲ ನಮ್ಮ ಸಹೋದರಿ ಮಾತಾಡ್ತಾ ವಾಗ್ಮಿಗಳು ಅಂತ ಏನೋ ಹೇಳ್ತಾರೆ. ವಾಗ್ಮಿ ಅಲ್ಲ ನಾನು, ಸುಮ್ಮನೆ ಭ್ರಮೆಗಳೆಲ್ಲ ಅವು. ನನಗೆ ಗೊತ್ತಿರೋದು ಏನೂ ಇಲ್ಲ. ಅಲ್ಲೊಂದು ಇಲ್ಲೊಂದು ಚೂರು ಏನೋ ಓದ್ಕೊಂಡಿದ್ದದನ್ನು ಹೇಳ್ತೀನಿ, ಸರಿನೋ ತಪ್ಪೋ ಗೊತ್ತಿಲ್ಲ, ಬಾಲಭಾಷೆ ಅದು. ಅದನ್ನು ಮೆಚ್ಕೊಂಡು ನೀವು ಚೆನ್ನಾಗಿದೆ ಅಂತ ಹೇಳ್ತೀರಲ್ಲ, ಅದರಿಂದ ನನಗೇನಾಗ್ತದೆ ಗೊತ್ತಾ? ಮನೆಗೆ ಹೋದ್ಮೇಲೆ ಅನ್ನಿಸ್ತದೆ, ಇನ್ನರೇ ಚಲೋ ಓದೋ ಮರಾಯ. ಯಾಕಂದ್ರೆ ಇಷ್ಟು ಓದಿದ್ದಕ್ಕೆ ಮಂದಿ ಚಲೋ ಅಂತಾರೆ, ಇನ್ನು ಖರೇನೇ ಚಲೋ ಓದಿದ್ರೆ ಏನಾಗ್ತದೆ ಓದು ಅಂತ ಅನ್ನಿಸ್ತದೆ. ಅದಕ್ಕೆ ಆ ನೆನಪು ಮಾಡಿಕೊಟ್ಟದಕ್ಕೆ ನಿಮಗೆಲ್ಲ ನಾನು ಚಿರಋಣಿಯಾಗಿರ್ತೀನಿ. ಇಬ್ಬರು ಮಕ್ಕಳು, ಪೂರ್ವಿ ಮತ್ತು ಅಂತರ, ಎಷ್ಟು ಶಾಣೆ ಇದ್ದಾರೆ ರೀ ಅವರು. ನನಗನ್ಸೋದು ಆ ಹುಡುಗರಿಗಿದ್ದಂಥ ಜ್ಞಾನ, ಆ ಪ್ರತಿಭೆ ನನಗೆ ಆ ವಯಸ್ಸಿನಾಗಿದ್ದರೆ ನಾನು ದೊಡ್ಡವಾಗ್ತಿದ್ದೆ. ಎಷ್ಟು ಚಂದ ಅದು. ನನಗನ್ನಿಸ್ತದೆ ಈ ಮುಂದಿನ ತಲೆಮಾರಿನಾಗಿರುವಂಥ ಮಕ್ಕಳಿಗೆ ಎಷ್ಟು ಚುರುಕಾಗಿದ್ದಾರೆ, ಎಷ್ಟು ಬುದ್ಧಿವಂತರಿದ್ದಾರೆ ಅವರು. ನಾವು ವಯಸ್ಸಾದವ್ರು ಸುಮ್ಮನೆ ಟೀಕಾ ಮಾಡ್ತೀವಿ, ಹುಡುಗರಿಗೆ ಏನು ಸಂಸ್ಕಾರ ಇಲ್ಲ, ಏನು ಸಂಸ್ಕೃತಿ ಇಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ ಹೇಳ್ತೀವಿ. ಅದನ್ನು ಖರೆ ಹೇಳಿ ಅವ್ರಿಗೆ ಈ ವಯಸ್ಸಿನಾಗ ಏನು ಲೈಫ್ನಾಗ ಫೋಕಸ್ ಅದ, ಅದು ನಮಗೆ ಆ ವಯಸ್ಸಿನಾಗ ಇರಲಿಲ್ಲ. ಖಾತ್ರಿ ಇರಲಿಲ್ಲ. ಯಾರೋ BSc ಓದಂದ್ರು ಓದಿಬಿಟ್ವಿ, ಕೆಮಿಸ್ಟ್ರಿ ತೊಗೊಂಡ್ರು ಕೆಮಿಸ್ಟ್ರಿ ತೊಗೊಂಡೆ. ಯಾಕೆ ತೊಗೊಂಡೆ ಅಂತ ಕೇಳಿದ್ರು ನನಗೆ ಗೊತ್ತಿಲ್ಲ, ಯಾರೋ ಹೇಳಿದ್ರು ತೊಗೊಂಡೆ ಅಂತ. ಈಗಿನ 7ನೇ ಹುಡುಗಿನ ಕೇಳಿ ನೋಡ್ರಿ, ನೀ ಏನು ಆಗ್ಬೇಕಂತೀಯೋ. ನಮ್ಮ ಮನ್ಯಾಗ ಒಂದು ಸ್ಯಾಂಪಲ್ ಅದ, ನನ್ನ ಮೊಮ್ಮಗಳಿದ್ದ. ಆಕೆ 6ನೇ ಇದ್ದಾಗ ಕೇಳಿದೆ, ಈ ನಮ್ಮ ಹವ್ಯಾಸ ಇರ್ತದೆ ಹಿರೇ ಮಂದಿ ಮನ್ಯಾಗೆಲ್ಲ, ಏನಾಗ್ಬೇಕಂತೀಯಪ್ಪ ಅಂತ ಶೈಲೇಶ್ ಕೇಳು. ನಾನು ಕೇಳಿದೆ, ಏನಾಗ್ಬೇಕಂತೀಯ ನೀನು ಅಂದೆ. ಆಕೆ ಹೇಳಿದ್ದು ಎದೆ ಹೊಡೆದು ಹೋತು ನನಗೆ, ಅಜ್ಜ ನಥಿಂಗ್ ಲೆಸ್ ದನ್ ಎ ನ್ಯೂರೋ ಸರ್ಜನ್. ನನಗೆ ಆ ಹುಡುಗರ ಬುದ್ಧಿ ನೋಡಿದಾಗ ಅನ್ನಿಸ್ತದೆ, ನನಗೆ ಹಿಂಗೆ ವಿಚಾರ ಮಾಡ್ಲಿಕ್ಕಾರೆ ಬರ್ತಿತ್ತೇನ ಅವಾಗ. ನಾ ಕೇಳಿದೆ, ಯಾಕಪ್ಪ ನ್ಯೂರೋ ಸರ್ಜನ್ ಯಾಕೆ ಆಗ್ಬೇಕಂತೀವ ನೀನು ಅಂತ ಆಕೆನ ಕೇಳಿದೆ. ಆಕೆ ಹೇಳಿದ ಐಡಿಯಾ ನೀವು ನಂಬಲಿಕ್ಕಿಲ್ಲ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಾಗ ಈಗ ಒಂದು ಹೊಸ ಡಿವಿಷನ್ ಮಾಡ್ಯಾರ, ಬ್ರೈನ್ ರಿಸರ್ಚ್ ಸೆಂಟರ್ ಅಂತ ಮಾಡ್ಯಾರ. ಹೋದ ವರ್ಷ ಪ್ರೈಮ್ ಮಿನಿಸ್ಟರ್ ಇನಾಗ್ರೇಟ್ ಮಾಡಿದ್ರು. ಆಕೆ ಹೇಳ್ತಾಳೆ, ಆಕೆ ಅಪ್ಪ ಅಂದ್ರೆ ನನ್ನ ಮಗ ಗೂಗಲ್ನಾಗ ಕೆಲಸ ಮಾಡ್ತಾನೆ. ಅವ ಇಂಡಿಯಾ ಹೆಡ್ ಇದ್ದಾನೆ. ಅವೇನೋ ಕಲಿಸ್ಯಾನ ಆಕೆಗೆ. ಹೊಸ ಏರ್ಕ್ರಾಫ್ಟ್ ಏನು ಬಂದಾವ, ಇಷ್ಟು ಮಾಡರ್ನ್ ಅವ. ಇಂಜಿನ್ಯಾಗ ಒಂದು ಚಿಪ್ ಹಾಕಿರ್ತಾರೆ, ಹಾಕಿದ್ರೆ ಎಲ್ಲಿ ಪೆಟ್ರೋಲ್ ಲೀಕ್ ಆಗ್ತದೆ. ನೀವು ಕಾರ್ನ ನೋಡಿರಿ, ಪೆಟ್ರೋಲ್ ಗಾಳಿ ಕಮ್ಮಿ, ಪ್ರೆಷರ್ ಕಮ್ಮಿ ಆದರೆ ಹೇಳ್ತದೆ ಏರ್ ಪ್ರೆಷರ್ ಕಮ್ಮಿ ಅದ, ಪೆಟ್ರೋಲ್ ಕಮ್ಮಿ ಅದ ಅಂತ ಹೇಳ್ತದೆ. ಅದು ಇನ್ನೂ ಅಡ್ವಾನ್ಸ್ ಅದ. ಇಂಜಿನ್ನಾಗ ಎಲ್ಲರೂ ಫಾಲ್ಟ್ ಇದ್ರೆ ತೋರಿಸ್ತದೆ, ಎಲ್ಲರೇ ಲಿಂಕ್ ಲೂಸ್ ಆಗಿದ್ದರೆ ಹೇಳ್ತದೆ ಅಂತೆಲ್ಲ ಹೇಳ. ನಾವು ಈ ಹುಡುಗಿ ನನಗೆ ಹೇಳ್ತಾಳೆ, ಅಪ್ಪ ಐ ವಾಂಟ್ ಟು ಬಿ ನ್ಯೂರೋ ಸರ್ಜನ್. ಯಾಕಂದ್ರೆ ತಲೆಯಾಗ ಒಂದು ಚಿಪ್ ಹಾಕಿಬಿಟ್ಟಿವಿ ಅಂದ್ರೆ ಬ್ರೈನ್ಯಾಗ ನಾವು ದೇಹದ ಯಾವುದೇ ಭಾಗನ ತ್ರಾಸ ಆದ್ರೆ ಹೇಳ್ತದಲ್ಲ. ನೀವು ಪ್ಯಾರಾಲಿಸಿಸ್ ಆದಮೇಲೆ ಯಾಕೆ ಹೋಗ್ಬೇಕು ಹಾಸ್ಪಿಟ್ಲಿಗೆ? ಮೊದಲೇ ಹೇಳ್ತದೆ ಥ್ರಾಂಬೋಸಿಸ್ ಆಗ್ತದೆ, ಅಲ್ಲೇ ರಕ್ತದ ಪ್ರೆಷರ್ ಆಗ್ಯದ ಅಂತ ಹೇಳ್ತದೆ, ಮೊದಲೇ ಮಾಡಿಸ್ಕೋರಿ ಅಲ್ವಾ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಆಕೆ ಹೇಳಿದ್ಲು, ಮೊಳಕಾಲಾಗಿ ಲುಬ್ರಿಕೇಶನ್ ಕಮ್ಮಿ ಆಗ್ಯದ, ಮೊದಲೇ ಹೇಳಿದ್ರೆ ಏನಾರು ಮಾಡ್ಲಿಕ್ಕೆ ಬರ್ತದೆ, ನೀ ಕ್ಯಾಪ್ ರಿಪ್ಲೇಸ್ಮೆಂಟ್ಗೆ ಯಾಕೆ ಹೋಗಬೇಕು? ಹೃದಯದಾಗ ಡಿಪಾಸಿಷನ್ ಜಾಸ್ತಿ ಆಗ್ಯದ, ಅಟ್ಯಾಕ್ ಆಗ್ತದೆ, ಮೊದಲೇ ಹೇಳ್ತದೆ ಅದು, ಹಂಗೆ ಚಿಪ್ ಹಾಕಬೇಕು ಅಂದರು. ಚಲೋ ಅದನ್ನ ಐಡಿಯಾ ಅಂದೆ. ಆಕೆನ ಕರ್ಕೊಂಡು ಆ ಬ್ರೈನ್ ಸೆಂಟ್ರಿಗೆ ಹೋದೆ. ನನ್ನ ಪ್ರೊಫೆಸರ್ ಗುರುತು ನೋಡಿದ್ದಾರೆ. ಹಿಂಗೇನೋ ಹೇಳ್ತಾಳೆ ನೋಡ್ರಿ ಈಕೆ ಅಂದೆ. ಅವ್ರಿಗೂ ಖುಷಿ ಅನ್ನಿಸ್ತು. ಅವ್ರು ಹೇಳಿದ್ರು, ಅಲ್ಲ ಪುಟ್ಟ ನೀವು ಹೇಳ್ತೀಮ್ಮ, ಬ್ರೈನ್ ತೆಗೆದು ಚಿಪ್ ಹಾಕೋ ಸ್ವಲ್ಪ ಕಷ್ಟದ ಕೆಲಸ, ಹಾಗೇನ್ರಿ ಮಾಡ್ಲಿಕ್ಕೆ ಬರ್ತದೇನೋ ಅಂತ ಕೇಳಿದರು. ಬರ್ತದಲ್ಲ ಅಂದ್ಲಕ್ಕೆ. ಸ್ಕಲ್ ಕ್ಯಾಪ್ ಮಾಡಿಸ್ಬಿಡ್ಬೇಕು. ಅದು ಹೆಂಗೆ ಆಗ್ತದೆ? ಆಕೆ ಹೇಳಿದ್ರು, ನಮ್ಮ ಅಜ್ಜನ ಕಾಯಾಗ ವಾಚ್ ಅದಲ್ಲ, ದೇಹದೊಳಗೆ ಹಾಕಿಲ್ಲ, ಅದನ್ನು ಮೇಲೆ ಹಾಕ್ಯಾನ, ಹಾರ್ಟ್ ಬೀಟ್ ತೋರಿಸ್ತದ ಅದು ಇಲ್ಲ ಅಂದರೆ ಮಕ್ಕಳ ಮನಸ್ಸು ಎಷ್ಟು ಶಾರ್ಪ್ ಅದ ಅಂದ್ರೆ ಎಲ್ಲೋ ನೋಡಿದ್ದನ್ನು ಎಲ್ಲೋ ಕನೆಕ್ಟ್ ಮಾಡ್ತಾರೆ.
ನನಗನ್ನಿಸ್ತು ಆ ಪೂರ್ವಿ ಚಿತ್ರ ಬರೆದದ್ದು ಅಂತರ ಹಾಡೋದ್ರ ಬಗ್ಗೆ ಹೇಳಿದ್ರಿ. ಇವರೆಲ್ಲ ನಮ್ಮ ಭವಿಷ್ಯ ಮುಂದೆ. ನಾವೆಲ್ಲ ಸೈಡಿಗೆ ನಿಂತು ಚಪ್ಪಾಳೆ ಹೊಡಿಬೇಕು, ನಾವು ಅವರಿಗೆಲ್ಲ ಹೊಡಿಬೇಕು. ಮತ್ತು ಇನ್ನೊಂದು, ನೀವೆಲ್ಲ ಅತ್ಯಂತ ತಿಳುವಳಿಕೆ ಉಳ್ಳಂಥ ಪಾಲಕರಾಗಿದ್ದೀರಿ. ದಯವಿಟ್ಟು ನಿಮ್ಮಲ್ಲಿ ಒಂದು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಮಕ್ಕಳ ಹಿಂದೆ ಬೀಳಬೇಡ್ರಿ ಮಾರ್ಕ್ಸ್ ಕಾರ್ಡ್ ಸಲುವಾಗಿ. ಮಾರ್ಕ್ಸು 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 ಮಾರ್ಕ್ಸು. ಯಾರೂ ಜೀವನದಾಗ ಮಾರ್ಕ್ಸ್ ಕಾರ್ಡ್ ಹಿಡ್ಕೊಂಡು ಬದುಕೋದಿಲ್ಲ. ಯಾರಿಗೆ ಮೌಲ್ಯ ಸಿಕ್ಕದ ಅವ್ರು ದೊಡ್ಡವರಾಗ್ತಾರೆ, ಯಾರು ಸಿಗಲಿಲ್ಲ ಅವ್ರು ದೊಡ್ಡವರು ಆಗೋದಿಲ್ಲ. ಒಂದು ಸಣ್ಣ ಘಟನೆ ಹೇಳಿ ಶುರು ಮಾಡ್ತೀನಿ ನಾನು. ಡಾಕ್ಟರ್ ಯು ಆರ್ ರಾವ್, ನಿಮಗೆ ಗೊತ್ತು, ISRO ಚೇರ್ಮನ್ ಆಗಿದ್ದವರು, ನಮ್ಮ ಸಂಸ್ಥೆಗೆ ಉಪಾಧ್ಯಕ್ಷರಾಗಿದ್ದರು. ಅವರು ಬದುಕಿರೋವರೆಗೂ ಇದ್ದರು. ಒಂದು ಸಲ ನಾನು ಅವರು ಮಂಗಳೂರಿಗೆ ಕಾರ್ನಲ್ಲಿ ಹೋಗ್ತಾಯಿದ್ವಿ. ಹೋಗುವಾಗ ಸುಮ್ಮನೆ ಕೇಳಿದೆ ಅವ್ರನ್ನ, ಸರ್ ನೀವು ISRO ಚೇರ್ಮನ್ ಆಗಿದ್ದಾಗ ಡಾಕ್ಟರ್ ಕಲಾಂ ಅವರು ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದರು, ಅಂದರೆ 4-5 ಲೆವೆಲ್ ಕೆಳಗೆ. ನಿಮ್ಗೆ ಗೊತ್ತಿತ್ತೇನು ಸರ್ ಅವ್ರದ್ದು ಅಂತ ಕೇಳಿದೆ. ಗೊತ್ತಿತ್ತಲ್ಲ, ಗೊತ್ತಿತ್ತು, ಎಸ್ಪೆಷಲಿ ಬಿಕಾಸ್ ಆಫ್ ಹಿಸ್ ಇಂಟ್ರೆಸ್ಟಿಂಗ್ ಹೇರ್ ಸ್ಟೈಲ್ ಅಂದರು. ನಾನೊಂದು ಪ್ರಶ್ನೆ ಕೇಳಿದೆ, ಕೇಳಬಾರ್ದೇನೋ, ನನ್ನ ಸ್ವಭಾವನೆ ಹಂಗೆ, ಏನು ಕೇಳಬಾರ್ದೋ ಕೇಳಿಬಿಡ್ತೀನಿ. ಸರ್, ವಾಸ್ ಈ ದ ಬೆಸ್ಟ್ ಟೆಕ್ನಾಲಜಿಸ್ಟ್ ಇನ್ ISRO? ಅಂದರೆ ನಿಮ್ಮ ಸಂಸ್ಥೆಯೊಳಗೆ ಅತ್ಯಂತ ಶ್ರೇಷ್ಠ ತಂತ್ರಜ್ಞಾನಿ ಅವರೇ ಆಗಿದ್ರೇನು ಅಂತ ಕೇಳಿದೆ. ಅವ್ರ ಆನ್ಸರ್ ನನಗೆ ಆಶ್ಚರ್ಯ ಆಯ್ತು. ಉತ್ತರ ಏನು ಕೊಟ್ಟರೆ ಗೊತ್ತದ? ನೋ ನೋ ನೋ, ಹಿ ವಾಸ್ ನಾಟ್ ದ ಬೆಸ್ಟ್, ಬಟ್ ಹಿ ವಾಸ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ವಿ ಹ್ಯಾಡ್. ಇದು ಎಂಥ ಡಿಫರೆನ್ಸ್ ಮಾಡ್ತದೆ ನೋಡ್ರಿ. ಆ ಭಾಳ ಮಂದಿ ಟೆಕ್ನಾಲಜಿಸ್ಟ್ ಹೆಸರು ಯಾರಿಗೂ ಗೊತ್ತಿಲ್ಲ, ಬಟ್ ದ ಗ್ರೇಟೆಸ್ಟ್ ಹ್ಯುಮ್ಯಾನಿಸ್ಟ್ ಈಸ್ ನೆವರ್ ಫರ್ಗಾಟನ್. ಇದು ಭಾಳ ಮುಖ್ಯ ನನಗೆ. ಅಂದರೆ ಜೀವನದಾಗ ಯಾವ್ದು ಉಳಿತದೆ, ಯಾವ್ದು ಉಳಿಯಂಗಿಲ್ಲ ಅಂತ ನೋಡ್ಕೋಬೇಕು. ಬಹಳಷ್ಟು ಮಂದಿ ಡಿಗ್ರಿ ಇದ್ದವ್ರು ನೆನೆಸಂಗಿಲ್ಲ, ಕೋಟ್ಯಾಂತರ ರೂಪಾಯಿ ಗಳಿಸಿದವ್ರು ನೆನೆಸಂಗಿಲ್ಲ. ಆದ್ರೆ ದಯವಿಟ್ಟು ನೋಡ್ರಿ, ಯಾರ್ಯಾರು ನೆನೆಸ್ತೀರಿ ಅವ್ರು ಯಾರೂ ರೊಕ್ಕದವರಲ್ಲ. ಭಾಳ ಮಜಾ ಅದ ಇದು. ರೊಕ್ಕದಿಂದ ಓಡಿದಂಥ ನೊಬೆಲ್ ಡೈನಮ್ ಮಾಡಿದ, ಓಡಾಡಿದ ರೊಕ್ಕ ಮಾಡಬೇಕು ಅಂತ, ಅದರಿಂದ ನೆನೆಸ್ಲಿಲ್ಲ ಜನ ಅವನು. ವಿಮಾನಕ್ಕೆ ಹೋಗ್ಬೇಕಾಗಿತ್ತು, ಎಲ್ಲೋ ಒಂದು ಕಡೆ ಹಾರಬೇಕಾಗಿತ್ತು. ಆಗಿನ ಕಾಲದಾಗ ಕಂಪ್ಯೂಟರ್ ಇರಲಿಲ್ಲ, ಲಿಸ್ಟ್ ಮಾಡೋರು ಯಾರ್ಯಾರು ಬುಕ್ ಮಾಡ್ಯಾರ ಟಿಕೆಟು ಅಂತ. ಇವ ಲಾಸ್ಟ್ ಮಿನಿಟ್ ಹೋಗಲಿಲ್ಲ ವಿಮಾನಕ್ಕೆ. ಆ ವಿಮಾನಕ್ಕೆ ಆಕ್ಸಿಡೆಂಟ್ ಆಯಿತು, ಇದ್ದವರೆಲ್ಲ ಸತ್ತು ಹೋದರು. ಆ ಲಿಸ್ಟ್ ನೋಡ್ಕೊಂಡು ಪೇಪರ್ನ ಮರುದಿವ್ಸ ಬಂತು, ಇವನು ಫೋಟೋ ಹಾಕಿದ್ರು, ಎನಿಮಿ ಆಫ್ ದ ಹ್ಯೂಮನ್ ಕೈಂಡ್ ಡೈಡ್ ಅಂತ, ಮನುಷ್ಯ ಜನಾಂಗದ ವೈರಿ ಸತ್ತು ಹೋದ ಅಂತ ಹಾಕಿದ್ರು. ಅಂದರೆ ಇವ ಹೋಗ್ಯಾನ ವಿಮಾನದಾಗ ಅಂತ ಹೋಗಿಲ್ಲ ಇವ. ಅವ ಭಾಳ ಕೆಟ್ಟ ಅನಿಸ್ತು ಪೇಪರ್ನ ನೋಡಿದ್ರೆ. ನಮಗೂ ಹಂಗೆ ಅನ್ನಿಸ್ಲಿಕ್ಕಿಲ್ಲ. ಮರುದಿವ್ಸ ನಮ್ಮ ಫೋಟೋ ಹಾಕಿ ಸತ್ತಪ್ಪ ಕಡಿಕೆವ ಅಂತಂದ್ರೆ ಎಷ್ಟು ಕೆಟ್ಟ ಅನಿಸ್ತದೆ. ಒಂದ ಹಂಗೆ ನಾ 5 ದಿವ್ಸ ಮಾಡಿದ್ದೇನಾಯ್ತು, ಜನ ನಾನು ಹೆಂಗೆ ನೆನೆಸ್ತಾರೆ ಸತ್ತ ಮೇಲೆ, ಮನುಷ್ಯರು ವೈರಿ ಏನು ನೆನೆಸ್ತಾರೆ, ಬೇಡ ಅಂದ. ಅವತ್ತಿನ ಗಳಿಸಿದ ರೊಕ್ಕ ಎಲ್ಲ ಹಾಕಿ ಒಂದು ನೊಬೆಲ್ ಪ್ರೈಸ್ ಕಮಿಟಿ ಏನು ಮಾಡ್ದ, ಅದು ರೊಕ್ಕ ಕೊಟ್ಟ. ಇವತ್ತು ಪ್ರಪಂಚದ ಅತ್ಯಂತ ಶ್ರೇಷ್ಠ ಪ್ರಶಸ್ತಿ ಅಂದರೆ ನೊಬೆಲ್ ಪ್ರಶಸ್ತಿ. ಇವತ್ತು ನೊಬೆಲ್ ಬಗ್ಗೆ ಯಾರೂ ತಿರಸ್ಕಾರದಿಂದ ಮಾತಾಡೋಂಗಿಲ್ಲ. ಅಂದರೆ ಏನು ಅರ್ಥ ಆಯ್ತು, ಪಡ್ಕೊಂಡಾಗ ಅವನು ಯಾರೂ ನೆನೆಸ್ಲಿಲ್ಲ, ಕೊಟ್ಟಾಗ ಯಾರೂ ಮರೆಯಲಿಲ್ಲ. ಎಂಥ ಚಂದದ ನೋಡ್ರಿ ಜೀವನ ಮೌಲ್ಯ. ಪಡ್ಕೊಳ್ಳೋದಲ್ಲ ಭಾಳ ಸುಲಭ, ಸಂತೋಷ ಅನ್ನಿಸ್ತದೆ ಪಡ್ಕೊಂಡಾಗ. ಏನಾದರೂ ಪಡ್ಕೊಂಡ ಸಂತೋಷ ಅನ್ನಿಸ್ತದೆ, ಆದರೆ ನಿಜವಾಗಿ ಸಂತೋಷ ಇರೋದು ಕೊಡೋದ್ರಾಗತ್ತೆ. ಇದೊಂದು ದೊಡ್ಡ ಜೀವನ ಮೌಲ್ಯ. ಇವತ್ತು ನನ್ನ ಮಾನವೀಯ ಮೌಲ್ಯಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳ್ಯಾರ. ಇದು ನನಗೆ ಪದ ಭಾಳ ಕಾಡ್ತದೆ. ನಾನು ಈ ಮೌಲ್ಯ ಅನ್ನುವಂಥ ಪದ, ಮೌಲ್ಯ ಅಂದರೆ ಏನು, ನಿಜವಾದ ಅರ್ಥ ಡಿಕ್ಷನರಿ ತೆಗೆದು ನೋಡಿದರೆ ಬೆಲೆ ಅಂತ ಅರ್ಥ. ಈ ಪೆನ್ನಿನ ಮೌಲ್ಯ ಎಷ್ಟು ಅಂತ ಕೇಳಿದ್ರೆ 25 ರೂಪಾಯಿ ಅಂತ ಹೇಳ್ತೀನಿ. ಈ ಪೆನ್ನಿನ ಬೆಲೆಯನ್ನು ಎದುರಾಗಿ ಹೇಳಲಿಕ್ಕತ್ತೀನಿ ನಾನು, ರೊಕ್ಕದಾಗ ಹೇಳ್ತೀನಿ 25 ರೂಪಾಯಿ ಅಂತ ಹೇಳಿದೆ. ಈ ಮೈಕ್ರೋಫೋನ್ ಬೆಲೆ ಎಷ್ಟು, ಒಂದು 5,000 ರೂಪಾಯಿ ಇರ್ಬೋದು. ಅಂದರೆ ಮೈಕ್ರೋಫೋನ್ ಬೆಲೆ ಎದುರಾಗಿ ಹೇಳ್ತೀನಿ, ಮತ್ತು ರೊಕ್ಕದಾಗೆ ಹೇಳೋದು. ಈ ಇಂಜಿನಿಯರ್ಸ್ ಇದ್ದಾರೆ, ವ್ಯಾಲ್ಯೂವರ್ಸ್ ಅಂತಿರ್ತಾರೆ. ಈ ಇಡೀ ಬಿಲ್ಡಿಂಗದ್ದು ರೊಕ್ಕ ಎಷ್ಟು ಆಗ್ತದೆ ಇವ್ಯಾಲ್ಯೂಯೇಟ್ ಮಾಡಿ ಹೇಳ್ತಾರೆ, ಇಷ್ಟು ಕೋಟಿ ರೂಪಾಯಿ ಆಗ್ತದೆ ಅಂತ ಹೇಳ್ತಾರೆ. ಅಂದರೆ ಬಿಲ್ಡಿಂಗ್ ಬೆಲೆ ಎದುರಾಗಿ ಹೇಳಕತ್ತೀನಿ ನಾನು, ಮತ್ತು ರೊಕ್ಕದಾಗೆ. ದಯವಿಟ್ಟು ಗಮನಿಸಿ, ನೀವು ಯಾವುದೇ ವಸ್ತು, ನೀವು ಹೊಸ ಕಾರ್ ತೊಗೊಂಡೆ ಅಂತ ಹೇಳ್ರಿ, ಎಷ್ಟು ಕೊಟ್ರಿ? ಹೊಸ ಶರ್ಟ್ ತೊಗೊಂಡ್ರೆ ಎಷ್ಟು ಆಗ್ತಿದ್ದು ಶರ್ಟಿಗೆ? ಅಂದರೆ ನಮ್ಮ ಸುತ್ತಮುತ್ತಲು ಇರುವಂಥ ಪ್ರತಿಯೊಂದು ವಸ್ತುವಿನ ಬೆಲೆಯನ್ನು ನಾವು ಅಳೆಯೋದು ರೊಕ್ಕದಿಂದ, ದುಡ್ಡಿನಿಂದ. ಆದರೆ ಒಂದು ದಿವಸ ನಾನು ವಾಕಿಂಗ್ ಹೋದಾಗ ಎದುರುಗೊಂದು ಮನುಷ್ಯ ನಾಯಿ ಮರಿ ಹಿಡ್ಕೊಂಬಂದರು. ಭಾಳ ಚಂದ ಇತ್ತು ನಾಯಿ ಮರಿ.
ಅವ್ರಿಗಿಂತ ಚುರುಕಾಗಿತ್ತು. ನಾನು ನಾಯಿ ಮರಿ ಚಲೋ ಅದಲ್ರಿ ಅಂದೆ. ಏನು ಚಲೋ ರೀ ಸರ್, ಭಾಳ ಕಾಸ್ಟ್ಲಿ ಆಯ್ತು ಅಂದರು. ಒಂದು ನಾಯಿ ಮರಿಗೆ ಬೆಲೆ ಇರ್ತದೆ ನನಗೆ ಗೊತ್ತಿಲ್ಲ ರೀ. ನಾವು ಹಳೆ ಕಾಲದ ಮಂದಿ ನಾಯಿಗೊಂದು ಬೆಲೆ ಇರ್ತದೆ ಅಂತ ಗೊತ್ತಿಲ್ಲ. ನಾಯಿ ಜೀವಕ್ಕೆ ಬೆಲೆ ಅದ, ಹಿಂಗೆ ನಾಯಿಗೊಂದು ಟ್ಯಾಗ್ ಹಾಕಿ ಬೆಲೆ ಇರ್ತದೆ ಅಂತ ಗೊತ್ತಿಲ್ಲ. ಅವ್ರು ಹೇಳಿದ್ರು ವೋಡಾಫೋನ್ ಅಡ್ವರ್ಟೈಸ್ಮೆಂಟ್ ಬರೋದಕ್ಕಿಂತ ಮೊದಲು 2,000 ರೂಪಾಯಿ ಇದ್ದದ್ದು ಈಗ 12,000 ರೂಪಾಯಿ ಆಗಿದ್ರಿ ಅಂದರು. ನಾನು ನಾಯಿ ಮುಟ್ಲಿಕ್ಕೆ ಹೆದರಿಕೆ ನನಗೆ. ಅದು ಕಡಿತದಂತಲ್ಲ, 12,000 ರೂಪಾಯಿ ಬೆಲೆ ನಾಯಿ, ಅದನ್ನೇ ಮುಟ್ಟೋದ್ರಿ. ನನಗನಿಸ್ತು ನಾಯಿ ಬೆಲೆ ಸಹಿತ ರೂಪಾಯಿದಾಗ ಹೇಳ್ತೀವಲ್ಲ ನಾವು. ಆದರೆ ಅಟ್ಲೀಸ್ಟ್ ಇನ್ ದ ಸಿವಿಲೈಸ್ಡ್ ಪಾರ್ಟ್ ಆಫ್ ದಿ ವರ್ಲ್ಡ್ ಯಾರಾದರೂ ನನ್ನ ಸ್ನೇಹಿತರು ತನ್ನ ಮಗನೋ ಮಗಳನ್ನ ಕರ್ಕೊಂಡು ವಾಕಿಂಗ್ ಬಂದರೆ ಮಗನಿಗೆ ಎಷ್ಟು ಕೊಟ್ರಿ ಅಂತ ಎಂದೂ ಕೇಳೋದಿಲ್ಲ, ಮಗಳಿಗೆ ಎಷ್ಟು ಕೊಟ್ರಿ ಅಂತ ಯಾರೂ ಕೇಳೋದಿಲ್ಲ. ಅಂದರೆ ಏನಾಯ್ತು, ಪ್ರಪಂಚದ ಎಲ್ಲ ವಸ್ತುಗಳ ಬೆಲೆಯನ್ನು ದುಡ್ಡಿನಲ್ಲಿ ಅಳೆಯುವಂಥ ನಾವು ಮನುಷ್ಯ ಜೀವನದ ಬೆಲೆಯನ್ನು ಮಾತ್ರ ದುಡ್ಡಲ್ಲಿ ಅಳೆಯೋಲ್ಲ. ಹಿಂಗೊಮ್ಮಂದು ಸಿಕ್ಕಾಕ್ಕೊಂಡಿನಿ ನಾನು, ಹಿಂಗೊಮ್ಮಂದು ಸಿಕ್ಕಾಕ್ಕೊಂಡಿನಿ. ಒಬ್ಬ ಹುಡುಗ ಹೇಳಿಬಿಟ್ಟ, ಸರ್ IPL ನೋಡಿಲ್ಲ ನೀವು? ಅಲ್ಲ, ನನಗೆ ಅದು ಬಂದ್ಬಿಡ್ತಲ್ಪ ರೊಕ್ಕಕ್ಕೆ ಅನಿಸ್ತು. ಆಕ್ಷನ್ ಮಾಡ್ತಾರೆ ನೋಡಿರ್ಬೇಕು ಅವರು. ವಿರಾಟ್ ಕೊಹ್ಲಿ ಸೋಲ್ಡ್ ಫಾರ್ 18.5 crore ಟಪ್ ಅಂತ ಹೊಡಿತಾರೆ. ಅವ್ನ ಜೀವನನೇ ಮಾರಿಬಿಟ್ರು ಇವರು, ಆಟಕ್ಕೆ ಕೊಟ್ಟರು. ಅಂದರೆ ಆಟದ ಬಿಟ್ಬಿಡ್ರಿ, ಅವೆಲ್ಲ ಎಕ್ಸೆಪ್ಷನ್ಸ್. ಮನುಷ್ಯ ಜೀವನದ ಬೆಲೆಯನ್ನು ಮಾತ್ರ ದುಡ್ಡಲ್ಲಿ ಅಳೆಯೋಂಗಿಲ್ಲ ನಾವು. ಮಹಾತ್ಮ ಗಾಂಧಿಯವ್ರ ಬೆಲೆ ಎಷ್ಟು ಹೆಂಗೆ ಹೇಳೋದು? ಸುಭಾಷ್ ಚಂದ್ರ ಬೋಸ್ ಬೆಲೆ ಎಷ್ಟು ಹೇಳಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಇದನ್ನು ಮಾನವೀಯ ಮೌಲ್ಯಗಳು ಅಂತ ಕರೆದ್ರು. ಬಾಕಿ ಮೌಲ್ಯಗಳನ್ನು ದುಡ್ಡಲ್ಲಿ ಅಳಿಬೋದು, ಆದರೆ ಮನುಷ್ಯ ಜೀವನದ ಬೆಲೆಯನ್ನು ಮಾತ್ರ ದುಡ್ಡಲ್ಲಿ ಅಳೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಎದರಿಂದ ಅಳಿಬೇಕು ಇದನ್ನು? ಯಾವುದರಿಂದ ಅಳಿಲಿಕ್ಕೆ ಸಾಧ್ಯ ಅದ? ಇವ್ರು ದೊಡ್ಡವರು, ಇವ್ರು ಸಣ್ಣವರು ಅಂತ ಎದರಿಂದ ಹೇಳೋದು? ನನಗೊಂದು ಸಣ್ಣವನಿದ್ದಾಗ ಇಲ್ಲೇ ಧಾರವಾಡದಾಗ ಓದಿದ್ದವು. ನಾನು ಗುರುಕುಲಕ್ಕೆ ಹೋಗ್ತಿದ್ದೆ ಸಣ್ಣವಿದ್ದಾಗ, ಒಂದು 6 ವರ್ಷ ಹೋದೆ. ಗುರುಗಳ ಮುಖೇನ ಉಪನಿಷತ್ ಪಾಠ ಆಗಲಿ ಅಂತ ನಮ್ಮ ಅಜ್ಜನ ಆಶೆ, ನನ್ನ ಆಶೆ ಅಲ್ಲ. ನಮ್ಮ ಅಜ್ಜ ಒತ್ತಾಯದಿಂದ ಹಾಕಿದ್ದು. ನಾನು ಬೈಕೋತ ಹೋದೆ, ಆದರೆ ಐ ಆಮ್ ಇಟರ್ನಲಿ ಗ್ರೇಟ್ಫುಲ್ ಟು ಮೈ ಗ್ರ್ಯಾಂಡ್ ಫಾದರ್ ಫಾರ್ ಹ್ಯಾವಿಂಗ್ ಸೆಂಟ್ ಮೀ. 6 ವರ್ಷ ಕಲ್ತದ್ದು ನನ್ನ ಜೀವನ ಪೂರ್ತಿ ಕಾಪಾಡ್ತದೆ. ನಮಗೆ ಗುರುಗಳು ಕಠೋಪನಿಷತ್ ಹೇಳೋರು. ಸಣ್ಣ ಉಪನಿಷತ್ ಕಠೋಪನಿಷತ್, ಚಂದ ಉಪನಿಷತ್, ಅದು ನಚಿಕೇತೋಪನಿಷತ್ ಅಂತೂ ಕರೀತಾರೆ. ಸಣ್ಣ ಕಥೆಯನ್ನು ಜಾಸ್ತಿ ಹೇಳೋದಿಲ್ಲ ನಾನು. ನಚಿಕೇತ ಅಂತ ಹುಡುಗ, 7-8 ವರ್ಷ ಹುಡುಗ, ಅವರಪ್ಪ ವಾಜಶ್ರವಸ್ ಅಂತ ಹೇಳಿ ಅವ ಯಜ್ಞ ಮಾಡವ. ಅಪ್ಪ ಜಿಪುಣ, ಅಸಾಧ್ಯ ಜಿಪುಣ ಮತ್ತು ಕೋಪಿಷ್ಟ, ವಿಪರೀತ ಕೋಪ. ಹೋಮ ಮಾಡ್ತಾ ಇದ್ದ. ಹೋಮ ಮಾಡಬೇಕಾದ್ರೆ ದಾನ ಕೊಡಬೇಕಲ್ಲ. ಅವ ದಾನ ಯಾವುದು ಕೊಡ್ತಿದ್ದ ಅಂದರೆ ಬರಡು ಹಸುಗಳನ್ನು ಕೊಡ್ತಿದ್ದ. ಅವೆಂದೆಂದು ಹೆಣ್ಲಿಕ್ಕೆ ಸಾಧ್ಯ ಇಲ್ಲ, ಬರಡು ಹಸುಗಳು. ಕೆಟ್ಟಿರ್ತಾವಲ್ಲ ಕಾಳು, ಈ ಮಳೆ ಆಗಿ ಸಿಕ್ಕು ಮುಗ್ಗಾಗಿರ್ತಾವಲ್ಲ, ಅಂಥ ಕಾಳು ದಾನ ಮಾಡ್ತಿದ್ದ. ಆ ಹುಡುಗ ಕೇಳಿದ, ಅಪ್ಪ ಅದು ಕೊಡಬೇಡ, ಏನೂ ಉಪಯೋಗ ಇಲ್ಲ, ಅದನ್ನೇ ಕೊಡ್ತಿ, ಕೆಟ್ಟ ಕಾಳು, ಆ ಆಕಳ ಯಾಕೆ ಕೊಡ್ತಿ, ಏನು ಪ್ರಯೋಜನ ಇಲ್ಲ ಅವ್ರಿಗೆ ಅಂತ. ಕೊಡೋ, ದಾನ ಕೊಡೋದು ಅಂಥವು ಕೊಡ್ಬೇಕು, ಚಲೋ ಕೊಡಬಾರ್ದು. ಈ ನಮ್ಮ ಮನೆ ಕೆಲವೊಂದು ಸಲ ಮಾಡ್ತೀವಿ, ಇವೆಲ್ಲ ಮಾಡೋದ್ರಲ್ಲಿ ಗೊತ್ತದ, ಅದು ಸಾಮಾನ್ಯ ಮಾಡ್ತಾರೆ. ತುಪ್ಪ ಚಲೋ ಇದ್ದಾಗ ನಾವು ಹಾಕ್ಕೊಡೋದು, ಸ್ವಲ್ಪ ವಾಸ್ಟ್ ಅಂತಂದು ದೇವ್ರ ದೀಪಕ್ಕೆ ಇಟ್ಬಿಡ್ರಿ, ದೇವ್ರೇನು ಕಂಪ್ಲೇಂಟ್ ಮಾಡೋದಿಲ್ಲಲ್ಲ. ಹಂಗಲ್ಲ, ನಾವು ಎಷ್ಟು ಶಾಣೆ ಇದ್ದೀವಿ ನೋಡ್ರಿ, ವೇಸ್ಟ್ ಮಾಡೋಂಗಿಲ್ಲ, ಮಾಡೋದನ್ನು ದೇವ್ರಿಗೆ ಹಾಕ್ಬಿಡೋದು. ಹಂಗೆ ಅಪ್ಪ ಹೇಳ್ದ, ಹೋಮ ಮಾಡ್ಬೇಕಾದ್ರೆ ಹವಿಸ್ ಹಾಕ್ತಾರೆ, ಅಗ್ನಿಯೊಳಗೆ ಹವಿಸ್ ಹಾಕೋತ ಅಗ್ನೇಯ ಸ್ವಾಹ, ಇಂದ್ರಾಯ ಸ್ವಾಹ, ವರುಣಾಯ ಸ್ವಾಹ ಅಂತ ಹಾಕ್ತಾ ಇದ್ದ. ಏನು ಮಾಡ್ತೀಯಪ್ಪ ಅಂತ ಕೇಳ್ದ. ಇದನ್ನು ಇಂದ್ರನಿಗೆ ಕೊಡ್ತೀನಿ, ಇದು ವರುಣನಿಗೆ ಕೊಡ್ತೀನಿ, ಇದನ್ನು ಅಗ್ನಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದ. ಹುಡುಗ ಸಣ್ಣ ಹುಡುಗ, ಸಚ್ ಬ್ಯೂಟಿಫುಲ್ ಮೈಂಡ್. ಆ ವಯಸ್ಸು ಎಷ್ಟು ಚಂದ ಇರ್ತದೆ, ಅದು ಭಾಳ ಚಂದ ವಯಸ್ಸು. ದಯವಿಟ್ಟು ನೀವು ನೋಡಿರಿ, ನಾನು ಶಿಕ್ಷಣದ ಎಲ್ಲ ಕ್ಷೇತ್ರದಾಗ ಕೆಲಸ ಮಾಡೀನಿ. ಹುಡುಗರು PhD ಮಾಡುವಂಥ ಪಾಪದ ಕೆಲಸ ಕೂಡ ಮಾಡೀನಿ. ಒಂದು ನನಗೆ ಅರ್ಥ ಆದದ್ದೇನೆಂದರೆ, PhD ಮಾಡಿಸೋದು ಭಾಳ ಸುಲಭ. ಅಂದರೆ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಗೊತ್ತಿದ್ದು ರಿಸರ್ಚ್ ಹೆಂಗಾಗ್ತದೆ, ಅದು ಇಬ್ಬರು ಕೂಡ ಹುಡುಕ್ಬೇಕು. ಇಲ್ಲ ಸಿದ್ಧಾಂತ ಇಲ್ಲೇ MSc ಹುಡುಗರಿಗೆ ಇನ್ನೂ ಆರಾಮ್, ಅವ್ರು ಎಂದೂ ಪ್ರಶ್ನೆ ಕೇಳೋದಿಲ್ಲ, ಯಾಕೆ ಇಂಟರ್ನಲ್ ನಮ್ಮ ಕಡೆವು. ಈ BSc ಹುಡುಗರು ಸುಸ್ತಾಗ್ಬಿಟ್ಟಾರ, ಅವ್ರು ಮೆಡಿಕಲ್ ಸಿಕ್ಕಿಲ್ಲ, ಇಂಜಿನಿಯರಿಂಗ್ ಸಿಕ್ಕಿಲ್ಲ. ಕೆಲವರು ಮಾತ್ರ ಆಸೆಯಿಂದ ಬಂದಾರೆ. ಈ PUC ಹುಡುಗರಿಗೆ ಆ ಇಕ್ವೇಷನ್ನು, JEE ಮತ್ತು ಈ ನೀಟ್ ಒಳಗೆ ಅವ್ವ ಅಪ್ಪನ ಹೆಸರು ಕೂಡ ನೆನಪಿರೋದಿಲ್ಲ, ಅವ್ಕೆ ಆ ಪ್ರಶ್ನೆ ಕೇಳೋದಿಲ್ಲ. ಹಿಂಗೆ ನನಗೆ ಮನಸ್ಸು ಅಂದರೆ ಭಾಳ ಕಷ್ಟ ಟೀಚ್ ಮಾಡೋದಂದ್ರೆ
ಪ್ರೈಮರಿ ಪ್ರೀ ಪ್ರೈಮರಿ ಮಕ್ಕಳಿಗೆ ಪಾಠ ಮಾಡೋದು. ನಿಮ್ಮ ಮನ್ಯಾಗ ನೋಡ್ರಿ, ಮಕ್ಕಳು ಇಷ್ಟು ಚಂದ ಪ್ರಶ್ನೆ ಕೇಳ್ತಾರವರು ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವೇನು ಮಾಡ್ತೀವಿ, ಸುಮ್ಕೊಡು, ನಿನಗೆ ಗೊತ್ತಾಗೋದಿಲ್ಲ, ಸುಮ್ಕೊಡು ಅಂತೀವಿ. ನಿಮಗೂ ಗೊತ್ತಿಲ್ಲ ಆ್ಯಕ್ಚುಲಿ, ಅದು ಹುಡುಗನ ಜಬರ್ಸೋದು ಅಷ್ಟೇ ನಾವು, ಗೊತ್ತಿಲ್ಲ ಅಂಥೇಳಿ. ಇದೇ ಪ್ರಶ್ನೆ ನಚಿಕೇತ ಮಾಡ್ದ, ಅಪ್ಪ ಯಾರಿಗೆ ಹಾಕ್ತಿ, ಇದನ್ನ ಯಾರು ಕೊಡ್ತಿ ಅಂತ. ಅಪ್ಪಗೆ ಸಿಟ್ಟು ಬಂತು, ಮೊದಲೇ ತಿರ್ಸಟ್ಟು ಮನುಷ್ಯ, ಸಿಟ್ಟು ಬಂತು. ನಿನ್ನ ಯಮ್ಮನಿಗೆ ಕೊಟ್ಟಿನ ಹೋಗು ಅಂದ. ಹುಡುಗೇನು ಭಯ ಆಗಲಿಲ್ಲ, ಯಮ್ಮ ಅಂದ್ರೆ ಗೊತ್ತಿಲ್ಲಲ್ಲ. ಗೊತ್ತಿಲ್ಲದ್ರ ಬಗ್ಗೆ ಭಯ ಇರೋದಿಲ್ಲ ನಮ್ಗೆ, ಗೊತ್ತಿದ್ದದ್ರ ಬಗ್ಗೆ ಭಯ ಇರ್ತದೆ. ಈ ಒಂದು ಪಕ್ಷ ತಿಳ್ಕೊರಿ, ಓಬೋಸ್ಕೋಪ್ ಅಂತ ಪಕ್ಷ ಅದ. ಅದು ಹೆಂಗದ ಕಲ್ಪನಾ ಮಾಡ್ಲಿಕ್ಕೆ ಸಾಧ್ಯ ಅದ? ನೀವು ಗೊತ್ತೇ ಇಲ್ಲ, ಹೆಸರೇ ಕೇಳಿಲ್ಲ, ಫಸ್ಟ್ ಟೈಮ್ ಕೇಳೋದು ನೀವು. ಯಾಕಂದ್ರೆ ಮೊದಲೇ ಸಲ ನಾನೇ ಸೃಷ್ಟಿ ಮಾಡಿದ ಪದ ಅದು. ಪಕ್ಷಿ ಇಲ್ಲ, ಆ ಪಕ್ಷಿ ಅಂತ ಗೊತ್ತಿದ್ರೆ ಹಿಂಗಿರ್ತದೆ. ಒಂದು ಹುಲಿ ಅಂದ್ಕೊಂಡು ಕಣ್ಣು ಮುಂದೆ ಚಿತ್ರ ಬರ್ತದೆ, ನಮ್ಮ ಮುಂದೆ ಚಿತ್ರ ಹಂಗೆ ಬರ್ತದೆ. ಹಂಗೆ ಹುಡುಗ ಯಮ ಅಂದ್ರೆ ಚಿತ್ರ ಇಲ್ಲ ಕಣ್ಣು ಮುಂದೆ, ಹೋಗ್ತೀನಿ ಅಂದ. ನಮ್ಮ ಪುರಾಣದ ಪ್ರಕಾರ ಮೊಟ್ಟ ಮೊದಲನೇ ಮನುಷ್ಯ ದೇಹ ಸಮೇತ ಯಮಲೋಕಕ್ಕೆ ಹೋದ. ಸಣ್ಣ ಹುಡುಗ 8 ವರ್ಷಕ್ಕೆ ಹೋದ, ಯಮನ ಮನೆಗೆ ಹೋದ. ಬಾಗಿಲ್ದಾಗ ಕೂತ, ಯಮ ಊರಾಗಿಲ್ಲ, ಆಫೀಷಿಯಲ್ ಟೂರ್ ಮೇಲೆ ಹೋಗ್ಯಾನ 3 ದಿವಸ. ಒಳಗೆ ಹೋಗ್ಲಿಲ್ಲಮ್ಮ, ನಾ ಬಂದದ್ದು ಯಮನ ಸಲುವಾಗಿ. ಯಮನ ಹೆಂಡತಿ ಬಂದು ಕರಿತಾಳೆ, ಒಳಗೆ ಬಾರಪ್ಪ ಮಾರಾಯ, ನಮ್ಮ ಅತಿಥಿ ನೀನು, ಊಟ ಮಾಡು. ನಾ ಒಳಗೆ ಬರೋದಿಲ್ಲ ಅಂದ, ನಾ ಬಂದದ್ದು ಯಮನ ಸಲುವಾಗಿ ಬಂದೀನಿ ಅಂದ. ಈ ನಾವು ಸಾಮಾನ್ಯವಾಗಿ ಸೀರಿಯಲ್ನಾಗ ಮತ್ತು ಸಿನಿಮಾದಾಗ ಯಮನ್ ಭಾಳ ಕೆಟ್ಟ ತೋರಿಸ್ತೀವಿ. ಅವ ಟೊಣಪಿರ್ತಾನೆ, ಕಪ್ಪು ಮುಖ, ದೊಡ್ಡ ಮೀಸಿ, ಈ ವಿಲನ್ ಮಾಡ್ದಂಗೆ ಹಾ ನಕ್ಕೋದು ಬರ್ತಾನೆ. ಹಿಂಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅವ. ನಾನು ನೋಡಿಲ್ಲ, ಆದ್ರೆ ಅವಂಗಿಲ್ಲ ಅಂತ ಖಾತ್ರಿ ಅದು, ನನಗೆ ಖಾತ್ರಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದರೆ ಉಪನಿಷತ್ನ ಬರುವಂಥ ವಿವರಣೆ ನೋಡಿದರೆ ಎಷ್ಟು ವಿನಯಶೀಲ ಮನುಷ್ಯ ಅವ. ಎಷ್ಟು ವಿನಯಶೀಲ ಅಂದರೆ, ಅವ ಬಂದು 8 ಹುಡುಗನ ಕೈ ಮುಗಿತಾನವ. ಅಯ್ಯ ನನ್ನ ಅತಿಥಿ ಅಪ್ಪ ನೀನು, 3 ದಿವಸ ಒಳಗೆ ಬಂದಿಲ್ಲ ಅಂತ, ಊಟ ಮಾಡಿಲ್ಲ ಅಂತ, ದಯವಿಟ್ಟು ಒಳಗೆ ಬಾ. ನಿಂದೇನು ಅವಧಿ ಮುಗುದಿಲ್ಲಪ್ಪ, ಭೂಮಿ ಒಳಗೆ ವಾಪಸ್ ಹೋಗು ಅಂತಾನೆ. ಅವ ಆಗೋದಿಲ್ಲ ಅಂತ ನಾವು ಅಪ್ಪ ಕಳಿಸಾನ, ಇಲ್ಲೇ ಇರವನ. ಇಲ್ಲ ಮಾರ, ನೀವು ಹೋಗಪ್ಪ, ನೀನು ವರ ಕೊಡ್ತೀನಿ, ಏನೇನು ಹೇಳ್ತಾನೆ, ಚಕ್ರವರ್ತಿ ಮಾಡ್ತೀನಿ, ಏನೇನು ಆಶಾ ತೋರಿಸ್ತಾನೆ, ನನಗೇನೂ ತೋರಿಸ್ಲಿಕ್ಕೆ ಹೋಗ್ಬೇಡ, ನಾ ಇಲ್ಲೇ ಇರವ. ಕಡೆಗೆ ಹೇಳ್ತಾನೆ, ನೀ ಏನಾರೇ 3 ವರ ಕೇಳ್ಕೊ. ಎಷ್ಟು ಚಂದ ಕೇಳ್ತಾನೆ ನೋಡ್ರಿ ಹುಡುಗವ. ಭೂಮಿಯೊಳಗೆ ಎಲ್ಲರೂ ಹೆದರ್ತಾರೆ, ಸಾವು ಅಂದರೆ ಹೆದರ್ತಾರೆ. ಸಾವು ಅಂದರೆ ಏನು ಅಂತ ಕೇಳ್ತಾನೆ. 8 ವರ್ಷ ಹುಡುಗ ಸಾವು ಅಂದರೆ ಏನು ಅಂತ ಕೇಳ್ತಾನೆ. ಯಮ ಹೇಳ್ತಾನೆ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಾನು ಟ್ರೇಡ್ ಸೀಕ್ರೆಟ್ ಅದು, ನನಗಿರೋದೇ ಅದೊಂದು ಪವರ್, ಅದು ಹೋಗ್ಬಿಟ್ಟು ನನ್ನ ಕೆಲವು ನೌಕರಿ ಹೋಗ್ತದೆ, ಸಾವು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಬಿಡು ಹೋಗಲಿ. 2ನೇ ಪ್ರಶ್ನೆ, ಇದು ಬಹಳ ಮುಖ್ಯ ಪ್ರಶ್ನೆ ಸ್ನೇಹಿತರೆ, ಪೂರ್ತಿ ಉಪನಿಷತ್ ಕಥೆ ಹೇಳೋದಿಲ್ಲ. ಸಾವನ್ನು ಗೆಲ್ಲಿಕ್ಕೆ ಸಾಧ್ಯದ ಏನು ಅಂತ ಕೇಳ್ತಾನೆ. ಸಾವನ್ನು ಗೆಲ್ಲಿಕ್ಕೆ ಸಾಧ್ಯದ ಏನು ಅಂತ ನಾನು ನಮ್ಮ ಗುರುಗಳು ಹೇಳೋದಕ್ಕಿಂತ ಮೊದಲು ನಾನು ಅಂದ್ಕೊಂಡಿದ್ದೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಇದುವರೆಗೂ ಸಾವನ್ನು ಗೆದ್ದವ್ರು ಯಾರೂ ಇಲ್ಲ ಜಗತ್ತಿನೊಳಗೆ. ಹಂಗಾರೆ ಸಾವನ್ನು ಗೆಲ್ಲಿಕ್ಕೆ ಆಗೋದಿಲ್ಲ ಅಂತಾನ ಅಂತ ಹೇಳಿದೆ. ಬಟ್ ಅವನ ಉತ್ತರ ಭಾರಿ ಅದ. ಯಮ್ಮನ ಉತ್ತರ ಒಂದು ಜುಮ್ ಅನಿಸ್ಬಿಡ್ತೆ ಮೈ ನನಗೆ. ಅವನು ಹೇಳ್ತಾನೆ, ಸಾವನ್ನು ಗೆಲ್ಲಬಹುದು, ಆದರೆ ದೇಹದಿಂದ ಸಾಧ್ಯ ಇಲ್ಲ. ಅಂದರೆ ಎದರಿಂದ ಗೆಲ್ಲಬಹುದು? ನೀ ಮಾಡೋ ಕಾರ್ಯದಿಂದ ಸಾವನ್ನು ಗೆಲ್ಲಬಹುದು. ಎಂಥ ಚಂದದ ಮಾತಿದು. ದೇಹದಿಂದ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಈ ದೇಹ ಇರುವುದೇ ಸೌದು ಹೋಗೋದಕ್ಕೆ. ಶರೀರ ಅನ್ನೋ ಪದದ ಅರ್ಥನೇ ಪ್ರತಿಕ್ಷಣ ಸೌದು ಹೋಗುವಂಥದ್ದು. ಲಾಂಗ್ ಫಾಲೋ ಹೇಳ್ತಾರೆ, ಮಫುಲ್ ಡ್ರಮ್ಸ್ ಆರ್ ಬೀಟಿಂಗ್, ಮಫುಲ್ ಡ್ರಮ್ಸ್ ಆರ್ ಬೀಟಿಂಗ್. ಹಂಗೆ ನಾ ಪ್ರತಿ ಕ್ಷಣ ಕರಗಿ ಸಾವಿನಡೆಗೆ ಹೋಗಬೇಕಾದದ್ದು ಶರೀರದ ಲಕ್ಷಣ ಅದು. ಹಂಗಾರೆ ಶಾಶ್ವತ ಆಗೋದು ಹೆಂಗೆ? ಅವ ಹೇಳ್ತಾರೆ, ನೀ ಮಾಡೋ ಕೆಲಸದಿಂದ ಶಾಶ್ವತ ಆಗ್ತೀಯ, ದೇಹದಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆನೇ ಮಾತಾಡ್ತಿದ್ದೆ, ಸರ್ ಕೃಪಾ ಅವ್ರು ಕರೆದಿದ್ರು ಅಂತ ಹೋಗಿ ಮಾತಾಡಿದೆ. ಅದು ಅವಿವೇಕ ಪ್ರದರ್ಶನ 3 ದಿವಸ ಮಾಡಿದ್ದೆ ನಾನು. ಶ್ರೀರಾಮನ ಬಗ್ಗೆ ಮಾತಾಡ್ತಿದ್ದೆ. 9600 ವರ್ಷಗಳ ಹಿಂದೆ ರಾಮ ಇದ್ದ ಅಂತ ನಂಬೋದು ನಾವು. 9600 ವರ್ಷಗಳಿದ್ದ ರಾಮ ನಮಗೆ ದೇವರಾಗಿಲ್ಲ ಏನ್ರಿ? ಇವತ್ತು ದೇವರಾಗಿಲ್ಲ. ಇವತ್ತಿಗೂ ರಾಮಾಯಣ ಪಾರಾಯಣ ಮಾಡೋರನ್ನ ಕಂಡಿದ್ದೇನೆ ನಾನು. ಅಂದರೆ ಒಬ್ಬ ರಾಜಕುಮಾರ ಆಗಿನ ಕಾಲಕ್ಕೆ ಬಹು ಪ್ರಚಲಿತವಾದಂಥ ಭಾಳ ಜನ ಹೆಂಡಂದ್ರನ್ನ ಲಗ್ನ ಆಗುವಂಥದ್ದು. ರಾಜನೋ ಬಹುವಲ್ಲಭ ಅಂತ ಮಾತು. ರಾಜರಿಗೆ ಮಾರ್ಜಿನ್, ಬೇಕಾದಷ್ಟು ಮದುವೆ ಆಗೋಲ್ರಕು. ಆಗಲಿಲ್ಲವ, ಏಕಪತ್ನಿ ವೃತಸ್ಥನಾಗಿದ್ದ. ಒಂದೇ ಮಾತು, 2ನೇ ಮಾತಿಲ್ಲ ರಾಮಂದು. ಸತ್ಯ ನ್ಯಾಯ ಹಿಡ್ಕೊಂಡದ್ದಕ್ಕೆ ರಾಮ ಒಬ್ಬ ಯುವರಾಜ ಆಗಿದ್ದವನು ನಮ್ಮ ಮುಂದೆ ದೇವರಾಗಿ ನಿಂತಿದ್ದಾನೆ.
3500 ವರ್ಷಗಳಿದ್ದಂಥ ಕೃಷ್ಣ, ಎಲ್ಲ ಚಕ್ರವರ್ತಿಗಳ ಕಿರೀಟ ಅವನ ಕಾಲ ಹತ್ತಿರ ಇದ್ದರೂ ಕೂಡ ತಾನು ಎಂದೂ ರಾಜ ಆಗಲಿಲ್ಲ, ಎಂದೂ ರಾಜ ಆಗಲಿಲ್ಲ. ತನ್ನ ಶಿಷ್ಯನಾದಂಥ ಅರ್ಜುನನ ರಥವನ್ನು ತೊಳೆದು, ಕುದುರೆ ತೊಳೆದು ಯುದ್ಧದಲ್ಲಿ ಸಾರಥಿ ಆಗ್ತಾನಲ್ಲ, ಕರ್ಮಯೋಗ ಕಲಿಸ್ಕೊಡ್ತಾನಲ್ಲ ಕೃಷ್ಣ, ಯಾವತ್ತೂ ರಾಜ ಆಗಲಿಲ್ಲ. ಅವನು ನಮಗೆ ದೇವರಾಗಿ ನಿಂತ್ಕೊಂಡ. ರಾಜಕುಮಾರ ಆಗಿದ್ದಂಥ ಬುದ್ಧ, ಜಗವೆಲ್ಲ ಮಲಗೆಲ್ಲರೂ ಬುದ್ಧನೊಬ್ಬನೆದ್ದ ಅಂತ ಹೇಳಿ ಕಾಡಿಗೆ ಹೋದ್ನಲ್ಲ, ಸತ್ಯ ಹುಡ್ಕೊಂಡು ಎಲ್ಲವನ್ನು ಬಿಟ್ಟು ಹೋದಂಥ ಬುದ್ಧ ನಮಗೆ ದೇವರಾದ. ಅವನು ರಾಜಕುಮಾರನಾಗಿ, ಅತ್ಯಂತ ಸುಂದರ ರಾಜಕುಮಾರನಾಗಿದ್ದಂಥ ಮನುಷ್ಯ, ರಾಜ ಬೇಡ ನನಗೆ, ಅಪರಿಗ್ರಹ, ಏನನ್ನು ಕೂಡಿಡಬಾರದು ಅಂತ ಹೋದಂಥ ಮಹಾವೀರ ನಮಗೆ ದೇವರಾದ. 32 ವರ್ಷದ ಹುಡುಗ, ಕಣ್ಣಲ್ಲಿ ಪ್ರೀತಿಯನ್ನು ತುಂಬಿಕೊಂಡು, ಅಂತಃಕರಣವನ್ನು ತುಂಬಿಕೊಂಡು, ಪ್ರೀತಿ ಬಿಟ್ಟು ಏನೇ ಜಗತ್ತಲ್ಲಿ ಇನ್ನೇನೂ ಇಲ್ಲ ಅಂತ ಹೇಳಿ ಶಿಲುಬೆಗೆ ಏರಿದಂಥ ಯೇಸು ಕ್ರಿಸ್ತ ನಮಗೆ ದೇವರಾದ. ಯಾಕೆ ಈ ಮಾತನ್ನು ಹೇಳ್ತಿದ್ದೀರಿ ಅಂದರೆ, ಇವ್ರು ಯಾರೂ ಶ್ರೀಮಂತರ ಸಲುವಾಗಿ ಆಗಿಲ್ಲ, ಇವರಾದದ್ದು ಜಗತ್ತಿಗೆ ಕೊಟ್ಟವರು. ಯಾರು ಪಡ್ಕೊಂಡ್ರು ಅವ್ರು ಯಾರೂ ದೊಡ್ಡವರಾಗಲಿಲ್ಲ, ಕೊಟ್ಟವರು ಯಾರೂ ಸಣ್ಣವರಾಗಲಿಲ್ಲ. ಈ ಮಾತನ್ನು ಜೀವನ ಬೆಲೆ ಹರಿಸ್ಬೇಕಾದ್ರೆ ಯಾವುದರಿಂದ ಮನುಷ್ಯ ಜೀವನ ಅಳಿತೀವಿ ಅಂದಾಗ ಸಾಕ್ರೆಟಿಸ್ ಒಂದು ಮಾತು ಹೇಳ್ತಾನೆ, ಭಾಳ ಒರಟು ಮಾತು, ಸಾಕ್ರೆಟಿಸನ ಮಾತೇ ಒರಟು. ಅವ್ನು ಹೇಳ್ತಾನೆ, ಸಕ್ಸಸ್ ಆಫ್ ಎ ಲೈಫ್ ಈಸ್ ಮೆಜರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಹೂ ಕ್ರೈ ವೆನ್ ಯು ಡೈ ಅಂತ. ನೀನು ಸತ್ತಾಗ ಎಷ್ಟು ಜನ ಅಳುತ್ತಾರೋ ಅದ್ರ ಮೇಲೆ ನಿನ್ನ ಜೀವನ ಸಾರ್ಥಕ್ಯ ಗೊತ್ತಾಗುತ್ತೆ. ಹೋದ್ನಾ ಚಲೋ ಆತು ಬಿಡ್ರಿ ಅಂದ್ರೆ ಜೀವನ ಫೇಲ್ಯೂರ್ ಅದು. ಒಂದು ಸಣ್ಣ ಕತೆ ಬರ್ತಿದ್ದೆ ನಾನು. ಒಂದು ಸಣ್ಣ ಊರು, ಒಬ್ಬ ಸನ್ಯಾಸಿ ಬರ್ತಾನೆ ತಿರ್ಗಾಡ್ಕೊತ. ರಾತ್ರಿ ಆಗಿಬಿಟ್ಟದೆ, ಎಲ್ಲ ಮನೆ ಬಾಗಿಲು ಹಾಕ್ಬಿಟ್ಟಾರೆ, ರಾತ್ರಿ 11 ಆಗ್ಯದ. ಎಲ್ಲಿ ಮಲ್ಕೋಬೇಕು ಅಂತ ನೋಡ್ದೆ, ಒಂದು ಮನೆ ಮುಂದೆ ಕಟ್ಟಿತ್ತು, ಕಟ್ಟಿ ಮೇಲೆ ತನ್ನ ಚಾಪಿ ಹಾಸ್ಕೊಂಡು ಹೊತ್ಕೊಂಡು ಮಲ್ಕೊಂಡ. ಮುಂಜಾನೆ 4 ಗಂಟೆ ಹೊತ್ತಿಗೆ ಯಾರೋ ಬಂದು ಆ ಮನೆ ಬಾಗ್ಲ ಬಡಿದ್ರು. ಮನೆ ಬಾಗ್ಲ ತೆಗೆದು ಕಣ್ಣು ತಗೊಂಡು ಹೋಗ್ತಾನೆ, ಹಂಗೆ ಕಣ್ತು ಮಲ್ಕೊಂಡಾನ, ಹಂಗೆ ಕಣ್ಣು ತೆಗೆದು ನೋಡ್ತಾನೆ. ಬಾಗ್ಲ ಬಡಿದ್ರು, ಒಳಗಿನ ಬಾಗ್ಲ ತೆಗೀತು. ಒಬ್ಬ ಹುಡುಗಿ ಹೊರಗೆ ಬಂದ್ಲು. ಬಾಗ್ಲ ಬಡಿದ್ರು, ಏನಾಯ್ತು ಅಂತ ಕೇಳಿದ್ಲು. ರಾಮಣ್ಣ ಹೋದ, ಈಗ ತಾನೇ ರಾಮಣ್ಣ ಹೋದ ಅಂದ್ಲು. ಹೌದಾ, ಗೊತ್ತಾಗಲಿಲ್ಲ ನನಗೆ, ಆತು ಅಂತ ಹೇಳಿ ಹೋದವ. ಹುಡುಗಿ ಒಳಗೆ ಅಜ್ಜಿಗೆ ಹೇಳಿದ್ಲು, ಮನೆಗೆ ಅಜ್ಜಿ ಇದ್ಲು. ಅಜ್ಜಿ, ರಾಮಣ್ಣ ಹೋದ್ರಂತ. ಹೌದಾ, ರಾಮಣ್ಣ ಹೋದ್ನ, ಹೋಗಿ ನೋಡ್ಕೊಂಬಾವ, ಅವ್ನು ಸ್ವರ್ಗಕ್ಕೆ ಹೋದ್ನೋ ನರಕಕ್ಕೆ ಹೋದ್ನೋ ನೋಡ್ಕೊಂಬಾ ಅಂದ. ನೋಡ್ಕೊಂಬರ್ತೀನಿ ಹುಡುಗಿ ಹೋದ್ಲು. ಇವು ಸನ್ಯಾಸ ಅಂತ ನಾನು ಜನ್ಮ ಪೂರ್ತಿ ಇದನ್ನೇ ಮಾಡಿನ ಕೆಲಸ, ಸ್ವರ್ಗಕ್ಕೆ ಹೋಗೋದು ಇವಾಗ ಹೆಂಗೆ ಗೊತ್ತಾಗ್ತದೆ ನೋಡೋಣಂದ. ಅರ್ಧ ತಾಸು ಹುಡುಗಿ ವಾಪಸ್ ಬಂದ್ಲು. ಏನಾತ ಅಂತ ಅಜ್ಜಿ ಕೇಳಿದ್ಲು. ಅಜ್ಜಿ, ರಾಮಣ್ಣ ಹೆಂಗೆ ನರಕಕ್ಕೆ ಹೋಗ್ತಾನೆ, ಸ್ವರ್ಗಕ್ಕೆ ಹೋದ ಅಂದ. ಇವ ಅಂದ, ಸ್ವರ್ಗಕ್ಕೆ ಹೋದಿ ಹುಡುಗಿ ಹೆಂಗೆ ಗೊತ್ತಾಯ್ತು? ಆ ಹುಡುಗಿನ ಕೇಳ್ದ, ನಾನು ತಡ್ಕೊಳಿಕ್ಕೆ ಆಗೋಲ್ತು, ನಾ ಸನ್ಯಾಸ ಇದೇ ಕೆಲಸ ಮಾಡವ, ಸ್ವರ್ಗಕ್ಕೆ ಹೋದ ನಿನಗೆ ಹೆಂಗೆ ಗೊತ್ತಾಯ್ತು, ರಿಸೀಟ್ ಹೆಂಗೆ ಬಂತು ನಿನಗೆ ಅಂತ. ಅಜ್ಜಿ ಹೇಳಿದ್ಲಂತ, ಹಂಗಲ್ರಿ, ಮನೆ ಮುಂದೆ ಜನಸಾಗರ ನೆರೆದದ, ರಾಮಣ್ಣ ಹೋದ ಅಂತ 1000 ಮಂದಿ ಹಳ್ಳಿಕ್ಕೆ ಹತ್ತಾರ ಮುಂದೆ, ಅಷ್ಟು ಮಂದಿಗೆ ಚಲೋ ಮಾಡಿದವ್ ನರಕಕ್ಕೆ ಹೆಂಗೆ ಹೋಗ್ತಾನೆ ರೀ? ಚಂದ ಮಾತು. ಅಷ್ಟು ಮಂದಿಗೆ ಚಲೋ ಮಾಡಿದವ ನರಕಕ್ಕೆ ಹೆಂಗೆ, ಸ್ವರ್ಗಕ್ಕೆ ಹೋಗ್ಯ ನಾವು. ಅದೇ ಸಾಕ್ರೆಟಿಸನ ಮಾತು ಎಷ್ಟು ಚಂದ ಅದ ನೋಡ್ರಿ. ಅದು ನಾನು ಇರೋ ತನಕನೂ ಬರೀ ನನಗೋಸ್ಕರ ಬದುಕಿದ್ರೆ ಪ್ರಪಂಚ ನಿಮ್ಮನ್ನು ಯಾವತ್ತೂ ನೆನಪಿಡೋದಿಲ್ಲ. ಪ್ರಪಂಚ ಬೇಡ, ನಿಮ್ಮ ಮರಿಮಕ್ಕಳು ನೆನಪಿಡೋದಿಲ್ಲ ನಿಮ್ಮ ಹೆಸರು. ಆದರೆ ಮತ್ತೊಬ್ಬರಿಗೋಸ್ಕರ ಮಾಡಿದ್ರನ್ನ ಪ್ರಪಂಚ ಯಾವತ್ತೂ ಮರೆಯೋದಿಲ್ಲ. ಈ ಮೌಲ್ಯ ಅದಲ್ಲ, ಜಗತ್ತಿಗೆ ಕೊಡುವಂಥ ಶಕ್ತಿ ಇರುವಂಥವ್ರು ಮಾತ್ರ ಮೌಲ್ಯವಂತರು ಅಂತ ಆಗ್ತಾರೆ. ಈ ಮೌಲ್ಯಗಳಂದಾಗ ನನಗೊಂದು ನೆನಪಾಗೋದು, ಮೌಲ್ಯಗಳನ್ನು ಹೆಂಗೆ ಕಲಿಸೋದು ಹೆಂಗೆ ಮಕ್ಕಳಿಗೆ? ಮೌಲ್ಯಗಳನ್ನು ಮಕ್ಕಳಿಗೆ ಭಾಷಣ ಮಾಡಿ ಕಲಿಸ್ಲಿಕ್ಕೆ ಆಗೋದಿಲ್ಲ, ಲೇಖನ ಬರೆದು ಕಲಿಸ್ಲಿಕ್ಕೆ ಆಗೋದಿಲ್ಲ, ನಡೆದೇ ತೋರಿಸ್ಬೇಕಾಗ್ತದೆ. ನಡೆದೇ ಬೇರೆ ಹಾದಿ ಇಲ್ಲ, ನಾನು ಬೇರೆ ಹಾದಿ ಇಲ್ಲ. ನೀವು ಹೇಳಿದ್ದನ್ನು ಮಕ್ಕಳು ನಂಬ್ಕೋತಾರೆ ಅಂತ ಖಂಡಿತ ಅನ್ಕೋಬೇಡ್ರಿ. ನಾನು ಸಾಮಾನ್ಯ ಒಂದು ಪ್ರಯೋಗ ಮಾಡ್ತೀನಿ, ಇವತ್ತೇನು ಮಾಡೋದು ಬೇಡ ಅನ್ನಿಸ್ತದೆ. ಮಾಡ್ಬೋದಾ? ಕೆಲವು ಗೊತ್ತಿರ್ತದೆ ನಾ ಏನು ಮಾಡ್ತೀನಿ ಅಂತ. ಕೆಲವು ಪ್ರಯೋಗ ಗೊತ್ತದಲ್ಲ ಕೆಲವ್ರಿಗೆ. ಹಾಂ, ಗೊತ್ತಿಲ್ಲದ್ದು ಏನಾರು ಮಾಡೋಣ ಅಂತ. ಎಲ್ಲ ನಿಮ್ಮ ಕೈ ಜೋಡಿಸಿ ಇಟ್ಕೊಂಡ್ರಿ, ನಿಮ್ಮ ಕೈ ರೆಡಿ ಮಾಡಿ ಇಟ್ಕೊಡ್ರಿ. ಚಪ್ಪಾಳೆ ಹೊಡಿಲಿಕ್ಕೆ ರೆಡಿ ಆಗಿರ್ಬೇಕು. ನಾನು 5 ಅಂದ್ಕೊಂಡು ಚಪ್ಪಾಳೆ ಹೊಡಿಬೇಕು, ಗೊತ್ತಾತಲ್ಲ? 5 ಅನ್ನೋದಕ್ಕಿಂತ ಮೊದಲು ಹೊಡಿಬಾರ್ದು. ನೀವೆಲ್ಲ ಶಾಣ್ಯಾರು ಬೇರೆ, ನೀವು ಮಗ್ಗಲ್ನ 5 ಅಂದ್ರೆ ಏನ್ರಿ ಅವರು ಅಂತ ಕೇಳಿ ಹೊಡೆಯೋದಲ್ಲ, ಕೇಳ್ಕೊಂಡಿರ್ಬೇಕು. 5 ಅಂದ್ಕೊಂಡು ಪಟ್ ಅಂತ ಚಪ್ಪಾಳೆ ಬರಬೇಕು. ಒಂದು ರಿಹರ್ಸಲ್ ಮಾಡಿಬಿಡೋಣ ಅಂತ.
ಬರೀ 5 ಅಂತೀನಿ ನಾನು, ಆಗ್ಬೋದಾ? 5 ಹಿಂಗೆ ಪಟ ಪಟ ಬರಬಾರ್ದು. ಇನ್ನೊಂದು ಸಲ ಸಲ 5, ಸ್ವಲ್ಪ ಜೋರು ಬರಲಿ. 5 ಗುಡ್, ಹಿಂಗೆ ಬರಬೇಕು. ರೆಡಿ ಇಟ್ಕೋರಿ. ನಾನು ನೆನಪದಲ್ಲ, 5 ಅನ್ನೋ ತನಕ ಹೊಡೆಯಂಗಿಲ್ಲ, 5 ಆದ್ಮೇಲೆ ತಡ ಮಾಡೋಂಗಿಲ್ಲ, ಒಂದೇ ಸಲ ಪಟ್ಟ ಅಂತ ಬರಬೇಕು. ರೆಡಿ ಇಟ್ಕೊಡ್ರಿ ಕೈ. 1 ಓಕೆ ಓಕೆ ಅದು ಮಾಡಿ ವಿ ಸ್ಟಾರ್ಟ್. ರೆಡಿ ಇಟ್ಕೋರಿ. 1 2 3 4 4. ನಾನು 5 ಅಂದೇ ಇಲ್ಲ, ಆದರೂ ಬಹಳಷ್ಟು ಚಪ್ಪಾಳೆ ಬಂದು. ಯಾಕೆ ಬಂದು? ಅಷ್ಟು ಮಂದಿ ತಪ್ಪು ಮಾಡ್ಲಿಕ್ಕೆ ನಾನು ಕಾರಣ. ಖರೆ ಹೇಳ್ಕೋಬೇಕು ನಾನು ಅದು. ಯಾಕಂದ್ರೆ ನಾನು ನಿಮಗೇನು ಹೇಳಿದ್ದೆ? 5 ಅಂದು ಕೂಡಲೇ ಹೊಡೀರಿ ಅಂತ ಹೇಳಿದ್ದೆ. ಇದನ್ನು ಜೀವನದಾಗ ಆ್ಯಂಟಿಸಿಪೇಟ್ರಿ ವ್ಯಾಲ್ಯೂ ಅಂತ ಕರೀತಾರೆ. ಭಾಳ ಚಂದ ಅದ ಇದು, ಆ್ಯಂಟಿಸಿಪೇಟ್ರಿ ವ್ಯಾಲ್ಯೂ ಅಂತ. ನಾನು ಹೇಳಿ 5 ಅಂದು ಕೂಡಲೇ ಹೊಡಿಬೇಕು ಅಂತ ಹೇಳಿದ್ನೆಲ್ಲ, ರೆಡಿ ಆದ್ರಿ. 1 2 ಬರ್ತದಿನ್ನ, 2 3 ಬರ್ತದಿನ್ನ, 3 4 ಅಂದೆ. ಮುಂದೇನು ಬರಬೇಕು? 5 ಬರ್ತದ ಅಂತ ತಿಳ್ಕೊಂಡು ನೀವು ಹೊಡೆದ್ಬಿಟ್ಟು ನಾನು ಆಕೆ ಅಂದೆ. ಮತ್ತು ಅಂದ್ರೆ 5 ಬರ್ತದ ಅಂತ ನೀವು ಕೈ ಓಡಿಸೋ ಹೊತ್ತಿಗೆ 5 ಬಂದಿರಲಿಲ್ಲ. ಭಾಳ ಚಂದದ ಇದು. ಇಷ್ಟು ಬಂದು ತಪ್ಪಲಿಕ್ಕೆ ನಾನೇ ಕಾರಣ. 4 ಅಂದವನು 5 ಯಾಕೆ ಅನ್ನಲಿಲ್ಲ ನಾನೇನು ಮಾಡಿದೆ? ಮತ್ತು 4 ಅಂದೆ. ನಿಮ್ಗೆ ಕನ್ಫ್ಯೂಷನ್ ಆಯ್ತು. ಇದಾಗೋದು ಮನ್ಯಾಗ ಆಗೋದು ಹಿಂಗೆ. ನಾನು ಹೇಳೋದೇ ಬೇರೆ, ಮಾಡೋದೇ ಬೇರೆ. ಮಕ್ಕಳು ನೀವು ಹೇಳಿದಂಗೆ ಮಾಡೋದಿಲ್ಲ, ನೀವು ಮಾಡ್ದಂಗೆ ಮಾಡ್ತಾರೆ. ಅಪ್ಪ ಬರ್ತಾನೆ ಆಫೀಸಿಂದ, ಪ್ಯಾಂಟ್ ಒಂದು ಕಡೆ ಬಿಸಾಕೋದು, ಶರ್ಟ್ ಒಂದು ಕಡೆ ಬಿಸಾಕೋದು, ಚಪ್ಪಲಿ ಒಂದು ಕಡೆ ಬಿಸಾಕೋದು, ಅಸ್ತವ್ಯಸ್ತ. ಮರುದಿವ್ಸ ಮುಂಜಾನೆ ಪೆನ್ ಎಲ್ಲದ ನಂದು, ಚಶ್ಮಾ ಎಲ್ಲದ ನಂದು, ಪರ್ಸ್ ಎಲ್ಲದ ನಂದು ಕೇಳ್ಕೊತ ಹೋದ್ರೆ ಮನ್ಯಾಗ ಮಗನೂ ಹಾಗೆ ಮಾಡ್ತಾನೆ. ನನ್ನ ವಸ್ತುಗಳನ್ನ ನಾನು ಸರಿಯಾಗಿ ಜೋಡಿಸಿ ಇಟ್ಕೊಂಡಿದ್ದೆ ಅಂದರೆ ನೀವು ಹೇಳೋದು ಬೇಕಾಗಿಲ್ಲ. ನಾನು ಬಹಳಷ್ಟು ಶಾಲೆಗಳನ್ನು ಮಾಡಿದ್ದೇನೆ. ಅಲ್ಲೊಂದು ಕಂಡೀಷನ್ ಹಾಕ್ತೀನಿ ನಾನು, ಎಲ್ಲ ಮಕ್ಕಳು ಶಾಲೆಗೆ ಬರ್ಬೇಕಾದ್ರೆ ಅಪ್ಪ ಅಮ್ಮಗೆ ನಮಸ್ಕಾರ ಮಾಡಿ ಬರಬೇಕು ಅಂತ. ಒಂದು ದಿವಸ ಒಬ್ಬರು ತಾಯಿ ನನಗೆ ಫೋನ್ ಮಾಡಿದರು, ಫೋನ್ಯಾಗ ಅಳ್ತಿದ್ರು. ಯಾಕ್ರಿ ಏನಾಯ್ತು ಅಂತ ಕೇಳಿದೆ. ನಮ್ಮ ಹುಡುಗ ಒಂದು ದಿವಸ ತಪ್ಸಂಗಿಲ್ಲ ರೀ, ದಿನ ನಮಸ್ಕಾರ ಮಾಡಿ ಹೋಗ್ತಾನೆ ಅಂದರು. ದುಃಖ ಆತೇನು ರೀ ಅಂತ ಕೇಳಿದೆ. ಇಲ್ಲರಿ ಸರ, ಮೊದಲು ಎಂದೂ ಮಾಡ್ತಿದ್ದಿಲ್ಲಮ್ಮ ಅಂದರು. 2 ಕಾರಣಕ್ಕೆ ಮಾಡ್ತಿದ್ದಿಲ್ಲ. ಮೊದಲೇದ್ದು ಯಾರೂ ಮಾಡು ಅಂತ ಹೇಳಿರಲಿಲ್ಲ ಅವಾಗ. 2ನೇದ್ದು ಭಾಳ ಮುಖ್ಯ, ನೀವು ಮನ್ಯಾಗ ದೊಡ್ಡವ್ರಿಗೆ ನಮಸ್ಕಾರ ಮಾಡ್ದಂಗೆ ಕಾಣಿಸಂಗಿಲ್ಲ. ಮನ್ಯಾಗ ದೊಡ್ಡವ್ರು ನಮಸ್ಕಾರ ನೋಡಿ, ಉತ್ತರ ಭಾರತದಾಗ ಅದು ನನಗೆ ಭಾಳ ಖುಷಿ ಆಗೋದು. ಜೈನ್ ಕಮ್ಯುನಿಟಿ ಒಳಗೆ ರಸ್ತೆದಾಗ ಸಿಕ್ಕರೂ ಕಾಲು ಮುಟ್ಟು ನಮಸ್ಕಾರ ಮಾಡ್ತಾರೆ. ಹಿರಿಯರು ನಮಸ್ಕಾರ ಮಾಡೋದು. ನಮ್ಮಲ್ಲಿ ಅಪ್ಪನ ಮುಂದೆ ಕಾಲು ಮೇಲೆ ಕಾಲು ಹಾಕೊಂಡು ಕೂತು ಏನಪ್ಪ ಹೆಂಗಿದ್ದಿ ಅಂತ ಕೇಳ್ತೀವಿ. ಯಾಕತ್ತದದು? ಕಾರಣ ಇಷ್ಟೇ, ನಾವು ಸಣ್ಣಂದಿರ್ತಾನೆ ಮೌಲ್ಯಗಳನ್ನು ಹಾಕಬೇಕು ಅವನು. ನಾನು ನೆನಪದ, ನಮ್ಮ ಅಜ್ಜ ಬಾಗಲಕೋಟೆ ಒಳಗಿದ್ವಿ ನಾವು. ನಾ 6-7 ವರ್ಷ ಹುಡುಗ. ಎಷ್ಟು ಮೊಲಾಜಿಲ್ದೆ ಕೆಲಸ ಮಾಡಿಸ್ತಿದ್ದ ನಮ್ಮ ಅಜ್ಜ ನನ್ನ ಕಡೆಯಿದ್ದ. ಅಂದರೆ ಯಾರ್ಯಾರ ಮನೆಗೆ ಗೆಸ್ಟ್ ಬಂದ್ರಂದ್ರೆ ಅವಾಗೆಲ್ಲ ಕಾಟ್ ಗೀಟ್ ಇರಲಿಲ್ಲ ನಾವಿದ್ದಾಗ. ಹಾಸಿಗೆ ಸುರುಳಿ ಸುತ್ತಿ ಒಂದು ಬಂದ್ರ ಮೇಲೆ ಒಂದು ಏರ್ಸಿಡೋದು. ಹಳೆ ಮನೆ ಇದ್ದ ನೆನಪಿರ್ತದೆ. ಅವ್ರು ಯಾರು ಬಂದ್ರಂದ್ರೆ, ಹಾಸಿಗೆ ಹಾಸಪ್ಪ, ದೊಡ್ಡವ್ರು ಬಂದಾರೆ, ಬಿಳಿ ಬೆಡ್ಶೀಟ್ ತಗೋ, ಬಿಳಿ ತಲೆಗೆಮ್ ತಗೋ, ತಲೆ ಮಗ್ಲು ಒಂದು ತಮ್ಮಿಗೆ ನೀರು ಇರಬೇಕು ಕುಡಿಲಿಕ್ಕೆ. ನಾನೇ ಮಾಡ್ಬೇಕು ಅದನ್ನು. ಅವ್ರು ಬಂದ್ರೆ ಚಪ್ಪಲಿ ನೋಡು, ಹೊಲಸಾಗಿರ್ತಾ, ಮಣ್ಣಾಗಿರ್ತಾ, ಒರೆಸಿಡು ನೋಡೋಣ ಅದನ್ನು. ನನಗದು ಅಸಹ್ಯ ಅನ್ನಿಸ್ಲಿಲ್ಲ ಅವಾಗ, ತಪ್ಪು ಅನ್ನಿಸ್ಲಿಲ್ಲ, ಖುಷಿಯಾಗಿ ಮಾಡ್ತಿದ್ವಿ. ಈ ಹುಡುಗರಿಗೆ ತಮ್ಮ ಶೂಸೇ ಪಾಲಿಷ್ ಮಾಡೋದಿಲ್ಲ, ಅವು ಅಪ್ಪ ಕೂತ್ ಮಾಡಿ ಇಡ್ತಾರೆ. ನಾ ಹೇಳು, ದಯವಿಟ್ಟು ಮಾಡಬೇಡ್ರಿ. ಅವ್ರ ಕೆಲಸ ಅವರಿಗೆ ಮಾಡ್ಲಿಕ್ಕೆ ಕಲಿಸ್ರಿ. ಅದಕ್ಕಿಂತ ಮೊದಲು ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಅಂತ. ಮೌಲ್ಯಗಳನ್ನು ಹೇಳಿದ್ನೆಲ್ಲ ಭಾಷಣ ಮಾಡಿ ತಿಳಿಸ್ಲಿಕ್ಕೆ ಆಗೋದಿಲ್ಲ, ಆರ್ಟಿಕಲ್ ಬರೆದು ಕಳಿಸ್ಲಿಕ್ಕೆ ಆಗೋದಿಲ್ಲ, ನಡೆದೇ ತೋರಿಸ್ಬೇಕಾಗ್ತದೆ. ಎಷ್ಟೋ ಜನ ಮನ್ಯಾಗ ನೋಡೀನಿ ನಾನು, ಎಷ್ಟು ಸಿಸ್ಟಮ್ಯಾಟಿಕ್ ಇರ್ತಾರೆ, ಅಪ್ಪ ಅಮ್ಮ ಇದ್ದಾಗ ಇರ್ತಾರೆ. ಸಾಮಾನ್ಯ ನಾವು ಅವಪ್ಪ ಹೇಳ್ದಂಗೆ ಗೊತ್ತಾನೆ, ಅಭಿಮಾನಿ ಅಂತ ಹೇಳ್ತೀವಿ. ಇವನ್ನ ಹುಟ್ಟಿದಾಗ ನೀನು ನೋಡೀನಿ ರೀ, ಇವನ್ನ ನನ್ನ ಮಗ ಅನ್ನಂಗಿಲ್ಲ. ಅಭಿಮಾನಿ ನನ್ನ ಮಗ, ಅವ ಹುಟ್ಟಿದಾಗ ನೀನು ನೋಡೀನಿ ಅವನ್ನ. ಭಾಳ ಸಂತೋಷ ಪಡಬೇಡ್ರಿ, ಅವನು ನಿಮ್ಮನ್ನು ಹುಟ್ಟಿದಾಗ ನೀನು ನೋಡ್ಯಾನ, ಹೌದಲ್ಲ? ಮತ್ತು ಇನ್ನೊಂದು, ನಿಮಗೆ ಬೇರೆ ಕೆಲಸ ಇತ್ತು ಅವ್ನು ನೋಡೋದಲ್ಲದೆ, ಅವಾಗ ಅದೊಂದೇ ಕೆಲಸ ಆಗಿತ್ತು. ಅಂದರೆ ನೀವು ಅವ್ನು ಹೆಂಗೆ ನೋಡಿರೋ 10 ಪಟ್ಟು ತೀಕ್ಷ್ಣತೆಯಿಂದ ನಿಮ್ಮನ್ನು ನೋಡ್ಯ ನಾವು. ಅವೇನಾರು ತಪ್ಪು ಮಾಡಿದ ಅಂದ್ರೆ ಒಟ್ಟು ನಿಮ್ಮದು ದಯವಿಟ್ಟು ಉತ್ತರ ಕನ್ನಡದ ನಾನು ಅಲ್ಲಿಯವನೇ ನಾನು ಹೇಳ್ತೀನಿ, ಕೆಟ್ಟ ಬೈಗಳ ಬೈತೀವಿ ನಮ್ಮ ಮಕ್ಕಳ ಮುಂದೆ. ದಯವಿಟ್ಟು ಬಂದ್ ಮಾಡ್ಬೇಕು ಅದನ್ನು ನಾವು. ಇವತ್ತು ಕಾರ್ನೇ ಬರಬೇಕಾದ್ರೆ ರಾಜ ಎಲ್ಲೇ ಇದ್ದ ನಾವು. ಒಬ್ಬರು ಫೋನ್ ಮಾಡಿದ್ರು ನನಗೆ,
ಕೆಟ್ಟ ಬೈತಾನೆ ನಮ್ಮ ಹುಡುಗ, ಯಾವ ಹಾಸ್ಟೆಲಿಗೆ ಹಾಕ್ಬೇಕ್ರಿ ಅವನ್ನ ಅಂದರು. ಲಘುನ ಹಾಕ್ರಿ ಅಂದೆ, ಯಾಕಂದ್ರೆ ನೀವು ಬೈತೀರಿ ಹಂಗೆ, ನಿಮ್ಮಿಂದ ಪಾರ ಆಗ್ಬೇಕವ, ಬೇರೆ ಕಲಿಯೋದೇನು ಬೇಕಾಗಿಲ್ಲ. ಯಾಕೆ ಮಾತನ್ನು ಹೇಳ್ತಾನೆ, ಮೌಲ್ಯಗಳನ್ನು ಮಕ್ಕಳು ಅವ್ವ ಅಪ್ಪನ ನೋಡಿ ಕಲಿತಾರೆ. ಇಬ್ಬರು ಮಾತ್ರ ಮಾರ್ಗದರ್ಶಿ ಆಗುವಂಥವ್ರು ಸಣ್ಣ ಬಾಲ್ಯದಲ್ಲಿ, ಒಂದು ಅವ್ವ ಅಪ್ಪ, ಇನ್ನೊಂದು ಶಾಲಾ ಶಿಕ್ಷಕರು. ನನ್ನ ಭಾಗ್ಯ ಅಂಥ ಶಿಕ್ಷಕರು ಸಿಕ್ಕಿದ್ರು ನನಗೆ, ಇಲ್ದರೆ ಆಗೋದಿಲ್ಲ. ಇವತ್ತಿಗೆ ಸರಿಗೆ ಗೊತ್ತದ, ಅವರು ಆ ಶಾಲೆಯೊಳಗೆ ಇದ್ರು, ಅವ್ರು ಟೀಚರ್ ಆಗಿದ್ದರು. ನಮ್ಮ ಹೆಡ್ ಮಾಸ್ಟರ್ ಇದ್ದರು, SG ನಾಡಿಗೇರ್ ಅಂತ. ಈ ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಶಾಸಕರ ಮಕ್ಕಳಿದ್ದಾರೆ ಇಲ್ಲಿ, ಶಿಕ್ಷಕರು ಬೈದ್ರೆ ಮುಖ ಗಂಟು ಹಾಕ್ಕೋತಾರೆ. ನಮ್ಮ ದಿಲೀಪ್ ಕೊರಂದ್ವಾಡ ಇಲ್ಲೇ ಇದ್ದಾರೆ ಎಲ್ಲೋ, ಅವ್ರೆಲ್ಲ ಮೀಡಿಯಾದವರು. ವಾರರೇ ಟೀಚರ್ ಹುಡುಗಗೆ ಬೈದರು ಅಂದರೆ ಮರುದಿವ್ಸ ಚಾನಲ್ ಬಂದೇ ಬಿಡ್ತದೆ ನಿಮ್ಮ ಶಾಲೆ ಮುಂದೆ, ನಮ್ಮ ಹುಡುಗ ಬೈದ್ರು ಅಂತ. ಹೌದೇನು? ಈ ಪರಿಸ್ಥಿತಿ ಇದ್ದಾಗ ಶಿಕ್ಷಕರು ತಿದ್ದೋದು ಹೆಂಗೆ ಮಕ್ಕಳನ್ನು? ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ದಯವಿಟ್ಟು ಮನೆಯಲ್ಲಿ ನೀವು ಭಾಷೆ ಬಳಸ್ತೀರಲ್ಲ, ಆ ಭಾಷೆ ಮಗುಗೆ ಮಾರ್ಗದರ್ಶಿ ಆಗಬೇಕು, ತಪ್ಪು ದಾರಿಗೆ ತೊಗೊಂಡು ಹೋಗಬಾರ್ದು. ನಾನು ನಡ್ಕೊಳ್ಳೋವಂಥ ರೀತಿ, ಅದಕ್ಕೆ ಇಂಗ್ಲೀಷ್ನಾಗ ಒಂದು ಮಾತದ, ಪೇರೆಂಟ್ ಸೈಕಾಲಜಿಗಳು ಹೇಳ್ತಾರೆ, ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ಮೂನ್, ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ಮೂನ್, ಯು ಗೋ ಫಸ್ಟ್ ಆ್ಯಂಡ್ ಇನ್ವೈಟ್ ಹಿಮ್ ಅಂತ. ಗೋ ಫಸ್ಟ್, ಇನ್ವೈಟ್ ಹಿಮ್ ಅಲ್ವಾ? ನನ್ನ ಮಗ ಕೇಳಿದ್ದ ನನಗೆ, ನಾನು ಓದೋವಪ್ಪ ಚಲೋತ್ನಾಗ ಓದು ಅಂತ ಬೆಂಗಳೂರಾಗ ಹೇಳಿದೆ. ಚಲೋತ್ ಮಾಡಿಸ್ತವಪ್ಪ, ನಾನು ಹೆಂಡ್ತಿ ಬೇರೆ ಸೇರಿಸಿದ್ಲು, ಅದಕ್ಕೆ ಸೋ ಅಂತಾರಲ್ಲ ಹಂಗೆ, ಅದಕ್ಕೆ ಸೇರಿಸಿ ರ್ಯಾಂಕ್ ಬರಬೇಕಪ್ಪ SSLCಗೆ ಅಂದ್ಲು. ಆ ಹುಡುಗ ನಾನು ನೋಡ್ದ, ಅಪ್ಪ ನಿನಗೆ ಎಷ್ಟನೇ ರ್ಯಾಂಕ್ ಬಂದಿತ್ತು? ದೇವ್ರ ದೊಡ್ಡವ ನನಗೆ ಬಂದಿತ್ತು. ಯಾಕೆ ಹೇಳ್ತೀನಿ ಅಂತಂದ್ರೆ, ಬರ್ದಿದ್ರು ತೊಂದರೆ ಇಲ್ಲ, ಅವು ನಾನೇನು ಮಾಡಬೇಕು, ಎಲ್ಲ ರ್ಯಾಂಕೇ ಬರಬೇಕು ಅಂತೇನಿಲ್ಲ. ನೋಡಪ್ಪ ನನಗೆ ಬರಲಿಲ್ಲ, ನಿನಗೆ ಬರಬೇಕು ಅಂತ ಹೇಳೋದು ಒಂದು ರೀತಿ. ಯಾಕೆ ಹೇಳ್ತೀನಿ ಅಂದ್ರೆ, ಪ್ರತಿಯೊಂದು ಮಕ್ಕಳು ನಮ್ಮನ್ನು ಎಷ್ಟು ಗಮನ ಇಟ್ಟು ನೋಡ್ತಾರೆ ಅಂತ. ಇವತ್ತು ನಾನು ಮಾನವೀಯ ಮೌಲ್ಯಗಳ ಬಗ್ಗೆ ಮಾತಾಡುವಾಗ ಅದು ಭಾಳ ಮಾತಾಡೋದು ಬೇಡ. ಸತ್ಯ, ಅಹಿಂಸೆ, ಅಪರಿಗ್ರಹ ಎಲ್ಲ ದೊಡ್ಡ ದೊಡ್ಡ ಮೌಲ್ಯಗಳು. ನಾನು 21ನೇ ಶತಮಾನದ ಮೌಲ್ಯಗಳ ಬಗ್ಗೆ ಮಾತ್ರ ಮಾತಾಡ್ತೀನಿ. 21ನೇ ಶತಮಾನದ ಬಹು ದೊಡ್ಡ ಮೌಲ್ಯ ಅಂದರೆ ಮತ್ತೊಬ್ಬರಲ್ಲಿ ದೋಷ ಎಣಿಸದೇ ಇರುವಂಥದ್ದು. ಎಷ್ಟು ತಪ್ಪು ಕಂಡು ಹಿಡಿತೀವಿ ರೀ ಮಂದಿ ಬಗ್ಗೆ ನಾವು. ದಿನದೊಳಗೆ ಒಂದು 2 ತಾಸರೆ ಮಂದಿನ ಬೈಲಾರ್ದ ನಮ್ಮ ಊಟ ಪಚನ ಆಗೋದಿಲ್ಲ. ಮಗ್ಗಲ ಮನೆಯವ್ರು ಹಂಗೆ ಮಾಡಿದರು, ಮಗ್ಗಲ ಮನೆಯವ್ರು ಹಿಂಗೆ ಮಾಡಿದರು. ನನ್ನ ಮನೆ ಮಗ್ಲ ಒಂದು ಸಣ್ಣ ವಯಸ್ಸಿನ ದಂಪತಿಗಳಿದ್ದಾರೆ. ಒಂದು 5.5 ವರ್ಷ ಹುಡುಗಿ ಅದು ಅವ್ರ ಮಗಳು. ಆ ಗಂಡ ಹೆಂಡತಿ ಇಬ್ಬರಿಗೂ ಅವ್ವ ಅಪ್ಪ ಇದ್ದಾರೆ. ಒಂದು ದಿವಸ ಗಂಡನ ಅವ್ವ ಅಪ್ಪ ಬಂದರು ಊರಿಂದ. ಆ ಬಸ್ ತಪ್ತೋ ಟ್ರೈನ್ ಆತೋ ಏನೋ ತೊಂದರೆ ಆಗಿ ಪಾಪ ಸುಸ್ತಾಗಿ ಸಂಜೆ 4 ಗಂಟೆಗೆ ಬಂದರು ಮುದುಕರು. ಉಶ್ಶಪ್ಪ ಅಂತ ಕುರ್ಚಿ ಮೇಲೆ ಕೂತರು. ಆ ಹುಡುಗಿ ಹೋಗಿ ಕೇಳ್ತಾ ಅಜ್ಜಗ, ಅಜ್ಜ ವಾಪಸ್ ಯಾವಾಗ ಹೋಗ್ತಿ ಅಂತ ಕೇಳ್ತು. ಅಜ್ಜ ಅಂದ, ಈಗ ಬಂದಿನಲ್ಲ ತಾಯಿ, ಊರಿಗೆ ಹೋಗೋದು ಯಾಕೆ ಅಂದ. ಆ ಹುಡುಗಿ, ಆತು ಬಿಡು, ಇನ್ನೊಂದು ತಿಂಗಳು ಕಿರಿಕಿರಿ ತಪ್ಪಿದ್ದಲ್ಲ ಅಂತೀವಿ. ಇದು ಹುಡುಗಿ ಮಾತಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಭಾಳ ಶಾಣೆತನ ಬೇಕಾಗಿಲ್ಲ. ಹಿಂದಿನ ದಿವಸ ಗಂಡ ಹೆಂಡತಿ ಜಗಳಾಡ್ಯಾರ. ಹೆಂಡತಿ ಗಂಡಗೆ ಹೇಳ್ಯಾರ, ನಾಳೆ ನಿಮ್ಮ ಅವ್ವ ಅಪ್ಪ ಬರ್ತಾರಲ್ಲ, ಇನ್ನೊಂದು ತಿಂಗಳು ಕಿರಿಕಿರಿ ತಪ್ಪಿದ್ದಲ್ಲ. ಇದು ಆಲ್ ಇಂಡಿಯಾ ರೇಡಿಯೋ ಅಲ್ಲೇ ಇತ್ತು. ಅದು ಕರೆಕ್ಟಾಗಿ ಎಲ್ಲಿ ಬ್ರಾಡ್ಕಾಸ್ಟ್ ಮಾಡಬಾರ್ದು ಅಲ್ಲೇ ಮಾಡ್ತೀವಿ. ತಪ್ಪು ಯಾರ್ದು? ಹುಡುಗಿ ತಪ್ಪಲ್ಲ ನನ್ನ ಪ್ರಕಾರ. ಹುಡುಗಿ ಮುಂದೆ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ನಮಗೆ ಪ್ರಜ್ಞೆ ಇರಬೇಕಲ್ಲ. ಅದು ಇಲ್ಲದೆ ಹೋದ್ರೆ ತಪ್ಪಾಗ್ತದೆ. ದಯವಿಟ್ಟು ತಪ್ಪು ಕಂಡು ಹಿಡಿಬೇಡ್ರಿ. ಸಂಸಾರಗಳ ಒಡೆದದ್ದನ್ನು ನೋಡಿದ್ದೇನೆ ನಾನು, ಈ ಮಾತಿನಿಂದ ಒಡೆದದ್ದು. ಯಾಕೆ ಗಂಡ ಹೆಂಡ್ತಿನೂ ಜಗಳ ಬರ್ತದ ಅಂತ ಹೇಳ್ತಾರೆ. ನಾನು ಓಪನ್ ಆಗಿ ಎಲ್ಲ ಪ್ಲ್ಯಾಟ್ಫಾರ್ಮ್ನಾಗೂ ಹೇಳ್ತೀನಿ. ನಾನು ಹೆಂಡ್ತಿದ್ದಾಗಲೂ ಹೇಳ್ತೀನಿ. ನಾನು ಮದುವೆಯಾಗಿ 46 ವರ್ಷ ಆಯ್ತು, ಒಂದೂ ಸಲ ಜಗಳಾಡಿಲ್ಲ. ದೊಡ್ಡ ಸಾಧನೆ ಏನಲ್ಲದು. ಇದನ್ನು ಅಂಡರ್ಸ್ಟ್ಯಾಂಡಿಂಗ್, ಅಬ್ಸಲ್ಯೂಟ್ ಅಂಡರ್ಸ್ಟ್ಯಾಂಡಿಂಗ್. ಮದುವೆ ಆದಮೇಲೆ 6 ತಿಂಗಳ ಮೇಲೆ ಇಬ್ಬರು ಕೂತಾಗ ನಾನು ಹೇಳಿದೆ ಆಕೆಗೆ, ನೋಡಮ್ಮ, ಭಗವಂತನ ಇಚ್ಛೆ ಇತ್ತು, ನಾವು ಇಬ್ಬರು ಮದುವೆ ಆಗಿವಿ. ನಮ್ಮಲ್ಲಿ ಇದು ಆ್ಯನ್ಯುವಲ್ ಅಫೇರ್ ಅಲ್ಲ, ಒನ್ಸ್ ಇನ್ ಎ ಲೈಫ್ ಟೈಮ್ ಮದುವೆ ಆಗೋರು ನಾವು. ಹೌದಲ್ಲ? ವರ್ಷಕ್ಕೊಂದು ಸ್ವಲ್ಪ ಪ್ರತಿ ವರ್ಷಕ್ಕೊಂದು ಚೇಂಜ್ ಮಾಡುವಂಥದ್ದೇನು ಪರಿಸ್ಥಿತಿ ಇಲ್ಲ. ಇಬ್ಬರು ಕೂಡ ಇಷ್ಟು ವರ್ಷ ಬದುಕೋದಾತಂದ್ರೆ ಸಂತೋಷವಾಗಿ ಬದುಕಬೇಕಲ್ಲ. ಅಯ್ಯೋ ನಿಮ್ಮ ಲಗ್ನ ಆದಾಗ ನಿನ್ನ ಕಾಡು ತಪ್ಪಿಲ್ಲ ನೋಡ್ರಿ ಅನ್ನೋದು. ಮತ್ತು ಇದ್ರೆ ಯಾಕೆ ಹಂಗೆ ಅನ್ನೋದು ಕಾರಣ ಇಲ್ಲ. ನಾ ಹೇಳಿದೊಂದು ಕೆಲಸ ಮಾಡೋಣಂತ. ಜಗತ್ತಿನೊಳಗೆ ಐಡಿಯಲ್ ಹಸ್ಬೆಂಡ್ ಅನ್ನೋರಿಲ್ಲ, ಐಡಿಯಲ್ ವೈಫ್ ಅನ್ನೋರಿಲ್ಲ. ನಾನು ಹೆಂಡತಿ ಹಿಂಗೆ ಸುರಸುಂದರಿ ಆಗಿರಬೇಕು ಅಂದ್ರೆ ನೀನು ಕನ್ನಡಾಗ ಮಾರಿ ನೋಡ್ಕೊಳ್ಳೋ ಮೊದಲು ಅನ್ಬೇಕು. ಹೆಂಡತಿ ಸುರಸುಂದರಿ ಸಿಗ್ಬೇಕು, ನೀ ಹೆಂಗಿದ್ದಿ ಕನ್ನಡಾಗ ನೋಡ್ಕೋ.
ಅದೇ ರೀತಿ ಈ ಕಡೆನೂ ಹೇಳ್ಬೋದು. ಆದ್ದರಿಂದ ಐಡಿಯಲ್ ವೈಫ್, ಐಡಿಯಲ್ ಹಸ್ಬೆಂಡ್ ಈಸ್ ಓನ್ಲಿ ಎ ಕಾನ್ಸೆಪ್ಟ್. ನಾವೆಲ್ಲ ಮನುಷ್ಯರು. ನಾನು ಹೇಳಿದ ಯಾಕೆಗೆ ನೋಡುವ ಒಂದು ಪ್ರತಿಜ್ಞೆ ಮಾಡೋಣಂತ ಇವತ್ತಿಂದ. ನಿನ್ನಲ್ಲಿ ತಪ್ಪು ಕಂಡು ಹಿಡಿಲಿಕ್ಕೆ ಹೋಗೋದಿಲ್ಲ ನಾನು. ನನ್ನಲ್ಲಿ ತಪ್ಪು ಕಂಡು ಹಿಡಿಬೇಡ. ನನ್ನಲ್ಲಿ ಒಳ್ಳೆಯೇನಿದೆ ನೀನು ನೋಡು, ನಿನ್ನಲ್ಲಿ ಒಳ್ಳೆಯದೇನದ ನಾನು ನೋಡ್ತೀನಿ. ಲೈಫ್ ಈಸ್ ಸೋ ಬ್ಯೂಟಿಫುಲ್. ಸಣ್ಣ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ. ದಯವಿಟ್ಟು ನಾನು ಹೇಳೋದು ಬಹುದೊಡ್ಡ ಮೌಲ್ಯ, ಸಂಸಾರ ಮೌಲ್ಯ. ಇವತ್ತು ನನಗೆ ಎಷ್ಟೋ ಸಲ ಬಹಳ ದುಃಖ ಆಗ್ತದೆ. ಸಣ್ಣ ಸಣ್ಣ ವಯಸ್ಸಿನ ಹುಡುಗರು ಬದುಕಲಿಕ್ಕೆ ಆಗೋದಿಲ್ಲ ಅಂತ ಹೋಗ್ಬಿಡ್ತಾರೆ. ನಾ ಹೇಳೋದು, ಒಬ್ಬ ಹುಡುಗನ ಜೋಡಿ ಬದುಕಲಿ ಸಮಾಜದಾಗ ಹೆಂಗೆ ಬದುಕ್ತೀರಿ ನೀವು? ಜೋಡಿ ಬದುಕೋದಲ್ಲ, ಇಟ್ ಇಸ್ ಅ ಕಾಂಪ್ರಮೈಸ್. ಇಟ್ ಇಸ್ ಅ ಕಾಂಪ್ರಮೈಸ್. ಐ ಶುಡ್ ನೋ ಹೌ ಟು ಮೇಕ್ ಎ ಕಾಂಪ್ರಮೈಸ್. ಐಡಿಯಲ್ ಆಗಿರೋದಿಲ್ಲ ಅಂತ ಹೇಳಿದೆ. ಅವರ ಕೊರಗನ್ನು ಎತ್ತಿ ತೋರಿಸ್ಲಾರದೆ ಒಳ್ಳೆಯದನ್ನು ಎತ್ತಿ ತೋರಿಸೋಣಂತ. ಎಷ್ಟು ಚಂದ ಅಲ್ಲ ಲೈಫ್. ಅದಕ್ಕೆ ದಯವಿಟ್ಟು ನಾನು ಹೇಳೋದು, ಬಹುದೊಡ್ಡ ಜೀವನ ಮೌಲ್ಯ ಇವತ್ತಂದ್ರೆ ಹೊಂದ್ಕೊಂಡು ಹೋಗುವಂಥದ್ದು. ಪಕ್ಕದ ಮನೆಯವರಲ್ಲ, ಮನೆಯೊಳಗೆ ಹೊಂದ್ಕೊಂಡು ಹೋಗುವಂಥದ್ದು. ಅಜ್ಜ ಅಜ್ಜಿ ಇದ್ದಾರೆ, ಮೊಮ್ಮಕ್ಕಳಿದ್ದಾರೆ ಮನೆಯೊಳಗೆ, ಇಬ್ಬರನ್ನು ಗೌರವದಿಂದ ನೋಡ್ಕೊಂಡು ಹೋಗೋದು ಹೆಂಗೆ? ಇದು ಮನೆಯದಾತು. ಈ ಜಾತಿ ಬಂದುಬಿಟ್ಟಾವ ನೋಡ್ರಿ, ನಮ್ಮಲ್ಲಿ ಭಾಳ ಕೆಟ್ಟ ಬಂದದ ಪರಿಸ್ಥಿತಿ. ದಯವಿಟ್ಟು ನಾನು ನಮ್ಮ ಕಾಲದಾಗಂತೂ ಆಗಲಿಕ್ಕಿಲ್ಲ ಅಂತ ಬಂದುಬಿಟ್ಟದ್ದು ನನಗೆ. ಐ ಆಮ್ ಎ ವೆರಿ ಪಾಸಿಟಿವ್ ಮ್ಯಾನ್. ಸ್ವಲ್ಪ ನಿರಾಶೆ ಬರ್ತದೆ ನನಗೆ. ನಾ ಸಣ್ಣಂದಿರ್ತಾ ನಾ ಸ್ಕೂಲಿಗೆ ಹೋಗ್ತಿರ್ಬೇಕಾದ್ರೆ ಅಂದ್ಕೊಂಡಿದ್ದೆ, ಇನ್ನೊಂದು 25, 30 ವರ್ಷ, 40 ವರ್ಷ, 50 ವರ್ಷ ಆದಮೇಲೆ ಶಿಕ್ಷಣ ಜಾಸ್ತಿ ಆದಾಗ ಈ ಜಾತಿ ಹೋಗ್ತದ ಅಂದ್ಕೊಂಡಿದ್ದೆ ನಾನು. ಅದ್ರ ದುರ್ದೈವದಿಂದ ಜಾಸ್ತಿ ಆಗ್ಯದ ಇವತ್ತು. ನನ್ನ ಗುರುತು ಹಿಡಿದೇ ನನ್ನ ಜಾತಿಯಿಂದಾಗ್ಯದ. ದಯವಿಟ್ಟು ನಾನು ಆ ಮಕ್ಕಳಿಗೆ ಕೇಳ್ಕೊಳ್ಳೋ, ಸಣ್ಣ ಮಕ್ಕಳಿದ್ದಾರೆ, ನಾವು ಮಾಡಿದ ತಪ್ಪು ನೀವು ಮಾಡಬೇಡ್ರಿ. ಮನುಷ್ಯರನ್ನು ಗುರುತಿಸ್ರಿ, ಜಾತಿ ಗುರುತಿಸ್ಬೇಡ್ರಿ. ಮನುಷ್ಯರನ್ನು ಗುರುತಿಸ್ರಿ. ಎಲ್ಲ ಜಾತಿಯೊಳಗೂ ದೊಡ್ಡವರಿದ್ದಾರೆ, ಎಲ್ಲ ಜಾತಿಯೊಳಗೆ ಸಣ್ಣವರಿದ್ದಾರೆ. ದಯವಿಟ್ಟು ಜಾತಿ ಕೇಳಲಿಕ್ಕೆ ಹೋಗ್ಬೇಡ್ರಿ, ಮನುಷ್ಯರು ನೋಡ್ರಿ. ಕಲಾಂ ಅಂತ ಮನುಷ್ಯನ ಯಾಕೆ ನೆನೆಸ್ತೀವಿ ನಾವು? ಯಾಕೆ ನೆನೆಸ್ತೀವಿ ಅವ್ರನ್ನ? ಕಾರಣ ಇಷ್ಟೇ, ಅವ್ರಲ್ಲಿದ್ದಂಥ ಗುಣ ಇತ್ತಲ್ರಿ, ಮಗುತನ. ವಾಸ್ ಆಬ್ಸಲ್ಯೂಟ್ ಚೈಲ್ಡ್. ಎಷ್ಟರ ಮಟ್ಟಿಗೆ ಅಂದರೆ ಎಂಬರಾಸ್ ಆಗುವಷ್ಟರ ಮಟ್ಟಿಗೆ ಮುಗ್ಧತೆ ಅವ್ರದ್ದು. ಅವ್ರು ಹೇಳ್ತಾರೆ, ಪ್ರೆಸಿಡೆಂಟ್ ಆದಮೇಲೆ ಮೊದಲನೇ ಸಲ ಮದ್ರಾಸಿಗೆ ಬಂದ್ರಂತೆ. ಪ್ರೆಸಿಡೆಂಟ್ ಆದಾಗ ಸೆಕ್ಯೂರಿಟಿ ಹೆಂಗಿರ್ತದೆ ನಿಮ್ಗೆ ಗೊತ್ತದಲ್ಲ. ಒಂದು 20 ಕಾರ್ ಹೋಗ್ತಾವೆ, ಆ್ಯಂಬ್ಯುಲೆನ್ಸ್ ಎಲ್ಲ ಸೆಕ್ಯೂರಿಟಿ ಬೋ ಅಂತ ಹೋಗ್ತಿರ್ತದೆ. 0 ಟ್ರಾಫಿಕ್ ಮಾಡಿರ್ತಾರೆ. ಕಲಾಂ ಕಾರ್ನಾಗ ಡ್ರೈವರು, ಮುಂದೆ ಪರ್ಸನಲ್ ಸೆಕ್ರೆಟರಿ ಹಿಂದೆ ಕಲಾಂ ಕೂತಾರೆ. ಸುಯ್ಯ ಅಂತ ಹೊಂಟದ ಕಾರು. ಕಲಾಂ ಸ್ಟಾಪ್ ಅಂದ್ರಂತ. ಹಂಗೆ ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದು. ಅಷ್ಟು ಹೊಂಟಿರ್ತಾರೆಲ್ಲ. ಅವ್ನು ಸೆಕ್ರೆಟ್ರಿ, ಎನಿ ಪ್ರಾಬ್ಲಮ್ ಸರ್ ಅಂತ ಕೇಳ್ದ. ಇವರು ಸರ್ವಣ ಭವನ್ ವಿಲ್ ಹ್ಯಾವ್ ಇಡ್ಲಿ ಸಾಂಬಾರ್ ಅಂದರು. ಇಷ್ಟು ಇನ್ನೋಸೆಂಟ್ ಇರ್ಲಿಕ್ಕೆ ಸಾಧ್ಯದ? ಮುಗ್ಧತೆ ಅಂದರೆ ನಮ್ಮ ಹುಡುಗರು ಮಾಡ್ತಾರಲ್ಲ, ಅಪ್ಪ ಅಡಿಗೆ ಸಾಮಾನ ಅಂತಾರಲ್ಲ, ಅದು ತಪ್ಪಲ್ಲ. ಆ ಮುಗ್ಧತೆ ಅವರಲ್ಲಿತ್ತು, ಅದ್ಭುತವಾದ ಮುಗ್ಧತೆ. ಕಲಿಯೋ ಗುಣ, ಇದೊಂದು ದೊಡ್ಡ ಜೀವನ ಮೌಲ್ಯವಿತ್ತಿರಬೇಕಾದದ್ದು. ನನಗೆ ಗೊತ್ತದ ಅಂತ ಭ್ರಮ ಬಂತಂದ್ರೆ ದಟ್ ದ ಬಿಗಿನಿಂಗ್ ಆಫ್ ಯುವರ್ ಡೆತ್. ಎಂದೂ ಬರಬಾರ್ದು. ಯಾರು ನನಗೆ ಗೊತ್ತದ ಅಂತಾರೆ, ಅವ್ರಿಗೆ ಏನೂ ಗೊತ್ತಿಲ್ಲ. ಗೊತ್ತದ ಅನ್ಲಿಕ್ಕೆ ಸಾಧ್ಯ ಇಲ್ಲರಿ. ಏನು ಗೊತ್ತಿರ್ಲಿಕ್ಕೆ ಸಾಧ್ಯ ಅದ ನಮ್ಮ ಜಗತ್ತಿನಾಗ? ಇಷ್ಟೊಂದು ಜ್ಞಾನದಾಗ ಒಂಚೂರು ಅಂಟ್ಕೊಂಡ್ರೆ ಸಾಕು. ನನಗೆ ಗೊತ್ತದ ಅಂತ ಭ್ರಮ ನನ್ನ ಮನಸ್ಸಿನಾಗ ಬಂತು ಅಂದ್ರೆ ಆ ದಿವಸ ನನ್ನ ಜೀವನ ಮುಗೀತು ಅಂತ ಅರ್ಥ. ದಯವಿಟ್ಟು ಅಹಂಕಾರ ಬೇಕಾಗಿಲ್ಲ. ನನಗಿಂತ ಸಾಧನೆ ಮಾಡಿದವ್ರು 1,00,000 ಮಂದಿ ಇದ್ದಾರೆ, ಕೋಟಿ ಮಂದಿ ಕೂತಾರೆ ಮೇಲೆ. ಅವ್ರ ಕಾಲು ಹಿಡ್ಕೊಂಡು ಕಲಿಬೇಕು ನಾ ಅಷ್ಟೇ. ಆ ನಮ್ರತೆ, ವಿನಯ ಬಂದರೆ ಸಾಕು. ನಮ್ಮ ಜೀವನಕ್ಕೆ ದೊಡ್ಡ ಮೌಲ್ಯ ಅದು. ಮಕ್ಕಳಿಗೆ ಕಲಿಸ್ಬೇಕು. ಫಸ್ಟ್ ರ್ಯಾಂಕ್ ಬಂತು ಅಂದ್ರೆ ಇದು ಭಾಳ ಜೀವನಸ್ ಅನ್ಕೋಬೇಡ. ಹೋದ ವರ್ಷ ಒಬ್ಬ ಫಸ್ಟ್ ರ್ಯಾಂಕ್ ಬಂದಿದ್ದ, ಮುಂದಿನ ವರ್ಷ ಒಬ್ಬ ಬರ್ತಾನೆ, ಪ್ರತಿ ವರ್ಷ ಒಬ್ಬ ಫಸ್ಟ್ ರ್ಯಾಂಕ್ ಬರ್ತಾನೆ. ಅದ್ರಾಗ ಒಬ್ಬ ನೀನು ಒಬ್ಬನೇ ಚಾಂಪಿಯನ್ ಅಲ್ಲ. ಮಕ್ಕಳಿಗೆ ಕಲಿಸ್ಬೇಕು, ಅಹಂಕಾರ ಬೇಡ ಅಂತ ಹೇಳಬೇಕು. ಕಲಾಮದ್ದು ಒಂದು ಘಟನೆ ಹೇಳ್ಬಿಡ್ತೀನಿ ನಾನು. ಅದು ಬರೆದ್ರೆ ನಾನೇ ಬರೀಬೇಕು, ಇನ್ಯಾರು ಬರೀಲಿಕ್ಕೆ ಆಗೋದಿಲ್ಲ. ಕಲಾಂ ರಾಷ್ಟ್ರಪತಿ ಆಗಿದ್ರು. ಅವ್ರು ರಾಷ್ಟ್ರಪತಿ ಆಗೋದಕ್ಕಿಂತ ಮೊದಲೇ ನನಗೆ ಸಂಪರ್ಕ ಇತ್ತು ಅವ್ರದ್ದು. ಅಣ್ಣಾ ಯೂನಿವರ್ಸಿಟಿ ಒಳಗೆ ಅವರು ಪ್ರೊಫೆಸರ್ ಎಮಿರಿಟಸ್ ಆದಾಗ ನಾನು ಪಾಠ ಮಾಡಲಿಕ್ಕೆ ಹೋಗ್ತಿದ್ದೆ. ಅತ್ಯಂತ ಅದ್ಭುತ ಮನುಷ್ಯ. ನಾನು ಅವ್ರು ಹೋದಾಗ ಪ್ರಸಾದ್ ಅಂತ ಅವ್ರ ಸೆಕ್ರೆಟ್ರಿ ಯಾವಾಗಾರ ಫೋನ್ ಮಾಡೋದು, ಇದ್ದಾರೇನಪ್ಪ ಸಾಹೇಬರು ಅಂತ ಕೇಳೋದು. ಟ್ರಾವೆಲಿಂಗ್ ಇರ್ತಿತ್ತು, ಪ್ರವಾಸ ಇರ್ತಿತ್ತು. ಇದ್ದಾರೆ ಬರ್ರಿ ಅಂತಿದ್ದ. ಒಂದು ದಿವಸ ಹಿಂಗೆ ಹೋದಾಗ ಫೋನ್ ಮಾಡಿದೆ, ಕೇಳಿ ಹೇಳ್ತೀನಿ ಅಂತ. ರಾತ್ರಿ 9ಕ್ಕೆ ಫೋನ್ ಮಾಡಿದ, ಮುಂಜಾನೆ 6ಕ್ಕೆ ಬರಬೇಕಂತ ರಾಷ್ಟ್ರಪತಿ ಭವನಕ್ಕೆ. ಮುಂಜಾನೆ 6ಕ್ಕೆ ಆಯ್ತು ಒಂದೇ. ಅವ್ರು ಹೇಳಿದ್ದು ನಾನು ಹೋಗ್ಬೇಕಲ್ಲ, ನನ್ನ ಕರ್ಮ ಯಾವಾಗಲೂ ಸೂಟ್ನಾಗಿರ್ತೀನಿ ನಾನು. ನಾನು ದುರ್ದೈವ ಏನಂದ್ರೆ ಎಷ್ಟೋ ಮಂದಿ ನನ್ನ ಕೋಟ್ ಇಲ್ಲದೆ ಗುರುತನ ಹಿಡಿಯಂಗಿಲ್ಲ. ಯಾರ್ದೋ ಲಗ್ನಕ್ಕೆ ಹೋಗಿದ್ದೆ ಸರ್, ಬೀದರ್ಕ್ಕೆ. ಕಾಡಿಟ್ರು ಬರ್ರಿ ಅಂತ ಹೋದೆ.
ಫ್ಲೈಟ್ ಹಿಡ್ಕೊಂಡು ಹೈದರಾಬಾದಕ್ಕೆ ಹೋಗಿ ಅಲ್ಲಿ ಕಾರ್ ತೊಗೊಂಡು ಬೀದರ್ಗೆ ಹೋಗಿ ವಿಶ್ ಮಾಡಿ ಮತ್ತೆ ವಾಪಸ್ ಬರ್ಬೇಕು ನಾನು. ಹೋದ್ರೆ ಅವ ಹುಡುಗನ ಅಪ್ಪ ಬಂದಾನೆ ಎದುರು ಮಾಡಲಿಕ್ಕೆ, ಸರ್ ಕೋಟೆ ಹಾಕ್ಕೊಂಡಿಲ್ಲ ಅಂದ. ನಾ ಬೇಕಾಗಿತ್ತು ಕೋಟೆ ಬೇಕಾಗಿತ್ತು ಅಂತ ಕೇಳಿದೆ. ಅಲ್ರಿ ಸರ ಫೋಟೋದಾಗ ಮಂದಿ ಗುರುತು ಹಿಡಿಯಂಗಿಲ್ಲ ರೀ, ನಾ ಮ್ಯಾಲೆ ಬಣ್ಣ ಹಚ್ಚೋದು ಕೋಟೆ ನಂಗೆ ಅಂತ ಹೇಳಿದೆ. ಯಾಕೆ ಹೇಳ್ತೀನಂದ್ರೆ ನಂದು ಕರ್ಮ ಅದು. ಹಂಗೆ ಸೂಟ್ ಹಾಕ್ಕೊಂಡು ಹೋದೆ. ಪಾಸ್ ಎಲ್ಲ ರೆಡಿ ಮಾಡಿದ್ರು, ಒಳಗೆ ಕರ್ಕೊಂಡು ಹೋದರು. ಅಲ್ಲಿ ನಿಂತಿದ್ರು ಅವ್ರು. ನಾನು ನೋಡಿದ್ರು, ಹೇ ಯು ಕೇಮ್ ಫಾರ್ ಎ ಡಿಸ್ಕಷನಾ ಅಂದರು. ಐ ಡೋಂಟ್ ನೋ ವೈ ಯು ಕಾಲ್ಡ್ ಮೀ 6 o'clock ಅಂದೆ. ವಿಲ್ ಗೋ ಫಾರ್ ಎ ವಾಕ್ ಅಂದರು. ಆಯಿತು, ಆ ಕೋಟ್ ಅಲ್ಲೇ ಹಾಕಿ ಅವ್ರ ಜೋಡಿ ನಡ್ಕೊಂಡು ಹೋದ್ವಿ. ಹಿಂದೆ ಮೊಘಲ್ ಗಾರ್ಡನ್ಸ್ ಅಂತದೆ, ತಾವು ಕೇಳಿರಬೇಕು. ಹೆಸರು ಚೇಂಜ್ ಮಾಡ್ಯಾರ ಇತ್ತೀಚೆಗೇನೋ ಅದನ್ನು. ಭಾಳ ಚಂದ ಗಾರ್ಡನ್, ಲಾನ್ಸ್ 2 ಕಡೆ ಅದ, ಮತ್ತು ಒಂದು 10-12 ಅಡಿ ಪಾತ್ವೇ ಅದ. ಇಬ್ಬರೇ ಹೋಗ್ತಿದ್ವಿ. ಹಿಂಗೆ ಒಂದು 50 ಅಡಿ ಹಿಂದೆ ಇಬ್ಬರು ಗನ್ ಹಿಡ್ಕೊಂಡು ಬರ್ತಿದ್ರು, ಬಾಡಿ ಗಾರ್ಡ್ಸ್ ಇರ್ತಾರಲ್ಲ, ಬರ್ತಿದ್ರು. ಒಂದು ಸಮ ಮಾತಾಡ್ತಾರೆ ಅವ್ರು, ನಾನ್ ಸ್ಟಾಪ್ ಹೇಳೋರು. ಹಿಂಗೆ ಹೋದ್ವಿ. ಆ ಕಡೆಗೆ ರಾಷ್ಟ್ರಪತಿ ಭವನ್ ಕಂಪೌಂಡ್ ಕಾಣಿಸ್ತದೆ. ಅಲ್ಲಿ ಸಣ್ಣ ಸಣ್ಣ ಮನೆ, ಆ ಸೆಕ್ಯೂರಿಟಿ ಗಾರ್ಡ್ಗಳ ಮನೆ, ಮ್ಯಾನೇಜರ್ ಮನೆ, ಹಿಂಗೆಲ್ಲ ಮನೆ ಅವು, ಕ್ವಾರ್ಟರ್ಸ್ ಅವು. ಹಿಂಗೆ ನೋಡಿದ್ರು ಒಂದು ಮನೆ ಮುಂದೆ ಒಂದು 8-10 ಮಂದಿ ನಿಂತಿದ್ರಲ್ಲಿ. ಮುಂಜಾನೆ 6ಕ್ಕೆ ಯಾರು ನಿಂತಿರ್ತಾರೆ. ಹಿಂಗೆ ತಿರುಗಿದ್ರು, ಆ ಗನ್ಮ್ಯಾನ್ ಓಡಿ ಬಂದ. ಏನಾಗ್ಯದಲ್ಲಿ, ಯಾಕೆ ನಿಂತಾರ ಮಂದಿ ಅಂತ ಕೇಳಿದ್ರು. ಸರ್ ಆ ಸೆಕ್ಯೂರಿಟಿ ಗಾರ್ಡನ್ ತಾಯಿ ತೀರ್ಕೊಂಡ್ಲು ಸರ್. ಯಾವಾಗ? ಬೆಳಿಗ್ಗೆ ಇವತ್ತು 4:15. ಬಾಡಿ ಏನೋ ಅದೇನು ಅಂತ ಕೇಳಿದ್ರು. ಅದ ಏನು ಮಾಡ್ಬೇಕ್ರಿ, ರಾಷ್ಟ್ರಪತಿ ಆದವರು ಹೋಗೇ ಬಿಟ್ರು. ಅವ್ರ ಹಿಂದೆ ಬಾಲಂಗೋಚಿ ನಾನು. ಹೋದ್ರೆ ನೀವು ನಂಬಲಿಕ್ಕಿಲ್ಲ, ಸಣ್ಣ ಹಾಲು, ಒಂದು 12 ಅಡಿ ಇರಬೇಕು. ನಡುವ ಮುದುಕಿ ಶರೀರ ಮಲಗ್ಸಾರ, ಸುತ್ತಲೆಲ್ಲ ಜನ ಕೂತು ಅಳ್ಳಿಕ್ಕೆ ಹತ್ತಾರೆ. ಒಳಗೆ ಕೂಡ್ಲಿಕ್ಕೆ ಜಾಗ ಇಲ್ಲ ಅಂತ ಹೊರಗೆ ನಿಂತಾರೆ ಮಂದಿ. ಇವ್ರು ಸರ ಶೂಸ್ ಬಿಚ್ಚಿ ಒಳಗೆ ಹೋದ್ರು. ಆ ಸೆಕ್ಯೂರಿಟಿ ಗಾರ್ಡನ್ ಹೃದಯ ಬಾಯಿಗೆ ಬಂದಿರ್ಬೇಕು. ಅವ್ನು ರಾಷ್ಟ್ರಪತಿ ಮನೆಗೆ ಬರೋದಂದ್ರೆ ಸುಡುಗಾಟೇನ್ರಿ. ಒಂದು ಫಂಕ್ಷನ್ಗೆ ಬರ್ಬೇಕಾದ್ರೆ ಎಷ್ಟು ಕಷ್ಟಪಡ್ಬೇಕಾಗ್ತದೆ. ಅವ ಕೂಕೊಳಕತ್ತ, ಸಾಬಾಯ ಕುರ್ಸಿ ಲಾವ್, ಸಾಬಾಯ ಕುರ್ಸಿ ಲಾವ್, ಸಾಹೇಬ್ರು ಬಂದ ಕುರ್ಚಿ ತೊಗೊಂಬನ್ನಿ. ಇವ್ರು ಏನೂ ಕೇಳಿಸ್ಕೊಳ್ಳಿಲ್ಲ. ಹೋಗಿ ನೆಲದ ಮೇಲೆ ಹೆಣದ ಮಗ್ಲು ಕೂತ್ರು. ಆ ಮುದುಕಿ ಹಣಿ ಮೇಲೆ ಕೈ ಇಟ್ಟು ಎಷ್ಟು ವಯಸ್ಸಾಗಿತ್ತು ಅಂತ ಕೇಳಿದರು. ಅವ 91 ಅಂದ. ಚಿಂತೆ ಮಾಡಬೇಡ, ಪೂರ್ಣ ಜೀವನ ಕಳೆದಾರವ್ರು, ಸಂತೋಷವಾಗಿ ಕಳಿಸ್ಕೊಡು ಅಂತ ಸಮಾಧಾನ ಮಾತು ಹೇಳಿ ಹೊರಗೆ ಬಂದು ಸೆಕ್ರೆಟ್ರಿ ಹೇಳಿ ಅರೇಂಜ್ ಮಾಡು ಅಂತ ಹೇಳಿ ಬಂದರು. ನನಗೆ ಘಟನೆ ಭಾಳ ಚಿಂತೆಗೆ ಹಚ್ತದೆ. ಆ ಸೆಕ್ಯೂರಿಟಿ ಗಾರ್ಡ್ ಮರೀಲಿಕ್ಕೆ ಸಾಧ್ಯ ಇದ್ದೇನೆ ಈ ಘಟನೆ? ನಾನೇ ಮರೆಯಂಗಿಲ್ಲ, ಅವ ಹೆಂಗೆ ಮರೀತಾನೆ? ಇದು ಯಾಕೆ ಮುಖ್ಯ ಅನ್ನಿಸ್ತಂದ್ರೆ, ರಾಷ್ಟ್ರಪತಿ ಹುದ್ದೆಯ ತುದಿಗಿದ್ದಂಥ ಮನುಷ್ಯ ಒಬ್ಬ ಸೆಕ್ಯೂರಿಟಿ ಗಾರ್ಡನ್ನು ದುಃಖಕ್ಕೆ ಸ್ಪಂದಿಸ್ತಾನಲ್ಲ, ಇದು ಮೌಲ್ಯ, ಭಾಳ ದೊಡ್ಡ ಮೌಲ್ಯ. ಎತ್ತರಕ್ಕೆ ಹೋದಷ್ಟು ಬಾಗೋದು ಕಲಿಬೇಕು. ಗಿಡ ಉದ್ದಾದಷ್ಟು ಬಗ್ಗುತ್ತದೆ. ಯಾವ ಗಿಡದ ಟೊಂಗಿಯೊಳಗೆ ಹಣ್ಣು ಜಾಸ್ತಿ ಅವನೋ ಅದು ಬಗ್ಗುತ್ತದೆ. ಹಣ್ಣೇ ಇಲ್ದಂಥ ಟೊಂಗಿ ಹಿಂಗೆ ನಿಂತಿರ್ತದೆ ಶಟದ್. ಅದು ತಿಳ್ಕೊಬೇಕು ನಾವು ನಿಸರ್ಗದಿಂದ. ಭಾಳ ಶಟದ್ ನಿಂತಿದ್ರಂದ್ರೆ ಖಾಲಿ ಅದ ಟೊಂಗಿ, ಒಳಗೇನಿಲ್ಲ. ಕೆಲವೊಂದು ಸಲ ನೋಡಬೇಕು, ನಾನು ಯಾರ ಮೇಲೆ ಹೇಳೋದಿಲ್ಲ, ಸಣ್ಣ ಮೆಂಬರ್ಸ್ ಇರ್ತಾರೆ ಯಾವುದೋ ಕಮಿಟಿ ಒಳಗೆ. ಅವ್ರು ಬರಬೇಕಾದ್ರೆ 3 ಮಂದಿ ಮೊದಲು ಬರ್ತಾರೆ, ಸಾಹೇಬ್ರು ಬರ್ತಾರೆ ಈಗ, ಇನ್ನು ಯುದ್ಧಕ್ಕೆ ಬರ್ತಾರೆ, ಏನು ಮಣ್ಣು ಅಲ್ಲ. ನಾ ಹೇಳೋದು ದೊಡ್ಡವ್ರು ಎಷ್ಟು ಸಿಂಪಲ್ ಆಗಿರ್ತಾರೆ ರೀ. ಜೀವನದ ಬಹುದೊಡ್ಡ ಮೌಲ್ಯ ಅಂದರೆ ಮಕ್ಕಳಿಗೆ ಕಲಿಸ್ರಿ, ಎತ್ತರಕ್ಕೆ ಹೋದಷ್ಟು ಬಾಗೋದನ್ನು ಕಲಿಬೇಕು. ನಿಸರ್ಗದಿಂದ ನೋಡಿ ಕಲಿಬೇಕು ನಾವು. ಗಿಡ ಎಷ್ಟು ಎತ್ತರ ಆಗ್ತದೋ ಅಷ್ಟು ಬಾಗ್ಲಿಕ್ಕೆ ಶುರು ಮಾಡ್ತದೆ. ಹಂಗೆ ಮಕ್ಕಳಿಗೆ ಕಲಿಸ್ರಿ. ಬಾಗೋದು ಸೋಲಿನ ಲಕ್ಷಣ ಅಲ್ಲ, ವಿನಯದ ಲಕ್ಷಣ. ಎಲ್ಲಿ ವಿನಯ ಇಲ್ಲಿ ಅಲ್ಲಿ ವಿದ್ಯಾ ಬರೋದಿಲ್ಲ. ವಿದ್ಯಾ ವಿನಯೇನ ಶೋಭತೆ, ಮತ್ತೊಂದು ಬೇರೆ ಹಾದಿ ಇಲ್ಲ. ದಯವಿಟ್ಟು ಮಕ್ಕಳಿಗೆ ಹೇಳಿ, ನಮ್ಮಲ್ಲಿಯೂ ಬರಲಿ. ಆ ಮಕ್ಕಳು ನಡು ತೋರಿಸೋಣ ಅಂತ ನಾವು ವಿನಯ ನಡು ತೋರಿಸ್ಬೇಕು ಅವ್ರಿಗೆ. ಇನ್ನೊಂದು ಬಹುದೊಡ್ಡ ಮೌಲ್ಯವನ್ನು ಹೇಳಬೇಕಾದದ್ದು, ಮತ್ತೊಬ್ಬರಿಗೆ ಕೊಡೋದು. ಸಂತೋಷ ಕೊಡೋಣ ಅಂದು ಕೊಡೋದನ್ನು. ನಾ ಕೊಡೋದಂದ್ರೆ ರೊಕ್ಕ ಕೊಡೋದು ಹೇಳೋದಿಲ್ಲ, ರೊಕ್ಕ ಕೊಡೋದ್ರ ಬಗ್ಗೆ ಮಾತೇ ಆಡೋದಿಲ್ಲ. ನಾವು ಕೊಡ್ಬೋದಾದದ್ದು ಬೇಕಾದಷ್ಟು ಅದ ಕೊಡ್ಬೋದಾದದ್ದು. ಒಂದು ಮುಗುಳ್ನಗಿ ಕೊಡ್ಲಿಕ್ಕೆ ಬರೋದಿಲ್ಲ. ಬಸವಣ್ಣ ಅದಕ್ಕೆ ಹೇಳಿದರು, ಏನು ಬಂದಿರಿ ಹದುಳವಿದ್ದೀರಿ, ಆರಾಮಿದ್ದೀರಿ ಏನಪ್ಪ ಅಂತ ನೆಲ ಕುಸಿದು ಹೋಗ್ತದೇನು? ವಚನೇಕ ದರಿದ್ರತ. ಒಂದು ನಗಿ ಮಾತು. ನಿಮ್ಮ ಆಫೀಸ್ನಾಗ ಎಲ್ಲ ನಿಮ್ಮ ಗುಂಪಿನಾಗ ಬಂದಿರ್ತಾರೆ ಕೆಲ ನೋಡ್ರಿ, ಒಬ್ರು ಯಾರೋ ಇರ್ತಾರೆ ಭಾಳ ಚುರುಕಾಗಿ ಮಾತಾಡ್ತಾರೆ, ನಗನಗ್ತಾ ಇರ್ತಾರೆ, ಯಾವಾಗ ಖುಷಿಯಾಗಿರ್ತಾರೆ. ಅವ್ರು ಬರಲಿಲ್ಲ ಅಂದರೆ ಬಣಬಣ ಆದಂಗೆ ಆಗ್ತದೆ ಕಾರ್ಯಕ್ರಮಕ್ಕೆ. ಎಲ್ಲಿ ಹೋಗಿದ್ರಿ ನೀವು? ಇರಲೇ ಇಲ್ಲ ನೀನೆ, ಬಣಬಣ ಆತು ಅಂತಾರೆ. ಇನ್ನು ಕೆಲವ್ರು ಇರ್ತಾರೆ, ಅವ್ರು ಬಂದು ನಗವ್ರ ಸಹಿತ ಸುಮ್ಕೂಡಪ್ಪ ಬಂದವ ಅಂತಾರೆ. ಅಂದ್ರೆ ನಮ್ಮ ಜೋಡಿ ವಿ ಕ್ಯಾರಿ ಎ ಹ್ಯಾಲೋ ವಿತ್ ಅಸ್. ನಾವು ಯಾವ ಸೇರ್ಕೋಬೇಕು? ನಾವು ನಮ್ಮ ನೋಡಿದ್ರೆ ನಗಬೇಕು, ಖುಷಿ ಆಗ್ಬೇಕು, ಮಾತಾಡಿಸ್ಬೇಕಪ್ಪ ಅಂತ ಅನ್ನಿಸ್ಬೇಕು.
ಮತ್ತು ಬಂದು ನಾಯಿವ ಅನ್ನಂಗೆ ಆದ್ರೆ ನಾನು ಹೇಳೋದು, ಈ ಧೂಮಕೇತು ಬಂದಾಗ ಹೋಗ್ತಾರೆ ಮನೆ ತಪ್ಪಿಸ್ಕೊಂಡು. ನಾನು ಹೆಂಗೆ ಆಗಬೇಕು? ದಯವಿಟ್ಟು ಹೇಳ್ತೀನಿ, 4 ಮಂದಿಗೆ ಸಂತೋಷ ಕೊಡುವಂಥ ಮನುಷ್ಯ ಆಗಬೇಕಲ್ಲ. ಆಗಲಿ, ನಗನಗ್ತಾ ಇರ್ರಿ, ಖುಷಿಯಾಗಿರ್ರಿ. ಒಂದು ಮಾತು, ನಗನಗ್ತಾ ಇರಿ, ಸುಮ್ಮನೆ ನಾಟಕ ಅಲ್ಲ ಅದು. ನಿಜವಾಗ್ಲೂ ಪ್ರಾಮಾಣಿಕವಾಗಿರ್ಬೇಕು, ಪ್ರಾಮಾಣಿಕವಾಗಿ ನಗಬೇಕು. ಪ್ರಾಮಾಣಿಕವಿಲ್ಲದೆ ಇದ್ದಂಥ ನಗು ಅದಲ್ಲ, ಅಳು ಕಣ್ಣಂಗೆ ಕಾಣಿಸ್ತದೆ. ನಗಬೇಕು ಅಂತ ಸುಮ್ಮನೆ ನಗುದಿರ್ತದಲ್ಲ, ಎಷ್ಟು ಆರ್ಟಿಫಿಷಿಯಲ್ ಅನ್ನಿಸ್ತದೆ. ದಯವಿಟ್ಟು ಸಂತೋಷವಾಗಿರ್ರಿ, ಮತ್ತೊಬ್ಬ ಜೋಡಿ ಇರ್ರಿ. ಇನ್ನೊಂದು ಭಾಳ ಮುಖ್ಯವಾಗಿ ಹೇಳಬೇಕಾದದ್ದು, ಅದನ್ನು ಹೇಳ್ತೀನಿ. ಬ್ರುಕ್ಲಿನ್ ಬ್ರಿಡ್ಜ್ ಅಂತ, ಆ ಕಥೆ ಬಗ್ಗೆ ನನಗೆ ಭಾಳ ಆಸಕ್ತಿ ಅದು. ವಿಲಾಸಗಂತೂ ಗೊತ್ತಿದ್ದೆ, ಅದು ನೋಡಿರ್ತಾನವ. ನ್ಯೂಯಾರ್ಕ್ದಿಂದ ಆ ಕಡೆ ಮೊದಲ ಸಮುದ್ರ ಹಿಂಗೆ ಹರ್ಕೊಂಡಿತ್ತು. ಆ ಪ್ರಾಂತ ನ್ಯೂಯಾರ್ಕಿಗೆ ಬರಬೇಕಾದ್ರೆ ಸುತ್ತ ಹಾಕ್ಕೊಂಬರ್ಬೇಕು, 8-9 ಕಿಲೋಮೀಟ್ರ್ ಸುತ್ತ ಹಾಕ್ಕೊಂಬರ್ಬೇಕು. ಒಬ್ಬ ಮನುಷ್ಯ ಅಂದ, ಜಾನ್ ರೋಬ್ಲಿಂಗ್ ಅಂತ ಮನುಷ್ಯ. ಅವ ಅಂದ, ನಡು ಒಂದು ಬ್ರಿಡ್ಜ್ ಮಾಡಿದರೆ ಚಲೋ ಇರ್ತದಲ್ಲ, ಸೀದಾ ಈ ನ್ಯೂಯಾರ್ಕಿಗೆ ಹೋಗ್ಬೋದು ಅಂತ. ಮಂದಿ ಅಂದರು ಆಗೋದಿಲ್ಲ ಅಂದರು. ಸಮುದ್ರದ ಹೆಂಗೆ ಹಾಕ್ತೀರಿ ಬ್ರಿಡ್ಜು? ಇದು ಇವತ್ತಿನ ಘಟನೆ ಇಲ್ಲ, 120 ವರ್ಷದ ಹಿಂದೆ ಆದಂಥದ್ದು. ಮಾಡೋಣ ಅಂದವ, ಹಠ ಹಿಡ್ದ, ಪ್ಲ್ಯಾನ್ ಮಾಡ್ದ, ಎಲ್ಲ ಮಾಡ್ಕೊಂಡ. ಮಗ ಹೇಳ್ದ, ಮಗ ವಾಷಿಂಗ್ಟನ್ ರೋಬ್ಲಿಂಗ್ ಅಂತ. ಇಬ್ಬರು ತಯಾರು ಮಾಡಿದರು, ಶುರು ಮಾಡಿದ್ರು ಕೆಲಸ. ಯಾವತ್ತಿನ ದಿವಸ ಗುದ್ಲಿ ಪೂಜಾ, ಅವ್ರು ಗುದ್ಲಿ ಪೂಜಾ ಅಂತ ಪೂಜೆ ಮಾಡೋದಿಲ್ಲ, ಕಾರ್ಯ ಶುರು ಮಾಡಿದರು. ಆ ಮೊದಲನೇ ಪಿಲ್ಲರ್ ಹಾಕಿ ಕೂಡಿಸುವ ಹೊತ್ನಾಗ ಅದೇನೋ ಜಾರು ಬಿಡ್ತು, ಪಿಲ್ಲರ್ ಬಿತ್ತು, ಜಾನ್ ರೋಬ್ಲಿಂಗ್ ಸತ್ತೋದ. ನಮ್ಮಲ್ಲಿ ಅದು ಮಾಡ್ತಿದ್ವಿ, ಸ್ಟಾರ್ಟಿಂಗ್ ಅಪಶಕನಾತ್ರಪ್ಪ, ಬಿಟ್ಟುಬಿಡ್ರಿ ಇದನ್ನು ಅಂತಿದ್ವಿ. ಅವ ಮಗ ಬಿಡಲಿಲ್ಲ, ಅವನಿಗೂ ಬೆನ್ನಿಗೆ ಪೆಟ್ಟಾಗ್ಯದ. ಪೆಟ್ಟಾದ್ರೆ ಅವ ವೆಜಿಟೇಬಲ್ ಆದಂಗೆ ಆಗ್ಯಾನ. ಮಲ್ಕೋಬೇಕು, ಏಳ್ಲಿಕ್ಕೆ ಬರೋದಿಲ್ಲ, ಕೂಡ್ಲಿಕ್ಕೆ ಬರೋದಿಲ್ಲ, ಧ್ವನಿ ಹೋತು, ಏನೂ ಆಗೋದಿಲ್ಲ ಅವ್ನು. ಬರೀ ಬೆರಳು ಹೆಂಗೂ ಆಗ್ತಿತ್ತು. ನಾವು ಸ್ಟೀಫನ್ ಹಾಕಿಂಗ್ ಹೇಳ್ತೀವಲ್ಲ, ಬೆರಳು ಆಗ್ತಿತ್ತು ಅಂತ. ಹಂಗೆ ಹಾಸ್ಪಿಟ್ಲಾಗ ಮಲಗಿಸಿದ್ರು. ಎಷ್ಟು ವರ್ಷ? 12 ವರ್ಷ ಮಲ್ಕೊಂಡು ಆಸ್ಪತ್ರೆ. ಆ ಹೆಂಡತಿ ತಾಳ್ಮೆ ನೋಡ್ರಿ, ಆಕೆ ಹಿಂಗೆ ಕೈ ಬಡಬಡ್ದು ಹೇಳ್ತಿದ್ದಂತೆ ಏನೋ ಹಿಂಗೆ. ಇಬ್ಬರು ಒಂದು ಭಾಷೆ ಮಾಡಿಕೊಂಡ್ರು, ಹಿಂಗೆ ಬಡದ್ರೆ ಹಿಂಗೆ ಅಂಥೇಳಿ. ಅವನ ಸಜೆಷನ್ ತೊಗೊಂಡು ಇಂಜಿನಿಯರಿಗೆ ಹೇಳಾಕಿ ಇಂಜಿನಿಯರ್ ಕೆಲಸ ಮಾಡೋರು. 12 ವರ್ಷ ಕೆಲಸ ಆಗಿ ಬ್ರಿಡ್ಜ್ ಕಂಪ್ಲೀಟ್ ಆಯ್ತು. ಅವ್ಗೆ ಎಷ್ಟು ಖುಷಿಯಾಗಿರಬೇಕು. ಅಮೇರಿಕನ್ ರಾಷ್ಟ್ರಪತಿ ಬಂದರು, ಎಲ್ಲರೂ ಬಂದರು, ಅದು ಬ್ರಿಡ್ಜ್ ಮೇಲೆ ಹೋಗಿ ಬಂದರು. ಇವು ಹಾಗೆ ಮಲ್ಕೊಂಡೇ ಇದ್ದಾನೆ. ಕಂದಿಗೆ ಹೇಳ್ದ, ನಾನು ಕರ್ಕೊಂಡು ಹೋಗ್ರಿ ಬ್ರಿಡ್ಜ್ ಮೇಲೆ ಒಂದು ಸಲ. ಕರ್ಕೊಂಡು ಆ ಕಡೆ ಈ ಕಡೆ ಒಂದು 2-3 ಸಲ ಕರ್ಕೊಂಡು ಹೋಗಿ ಬಂದರು. ಅವನ ಕಣ್ಣೊಳಗೆ ತುಂಬ ನಿರಾಳತೆ ತುಂಬಿತ್ತು. ಬಂದು ಮಲ್ಕೊಂಡ. ಮರುದಿವ್ಸ ಮುಂಜಾನಿಲ್ಲ. ಇಡೀ ಜೀವನ ಕಳೆದದ್ದೇ ಅದೊಂದು ಬ್ರಿಡ್ಜ್ ಮಾಡಬೇಕು ಅಂತ. ಇವತ್ತಿಗೆ ಕೂಡ ಬ್ರೂಕ್ಲಿನ್ ಬ್ರಿಡ್ಜ್ ಟು ಮೀ ಸ್ಟ್ಯಾಂಡ್ಸ್ ಆಸ್ ಎ ಮಾನ್ಯುಮೆಂಟ್ ಫಾರ್ ಜಾನ್ ರೋಬ್ಲಿಂಗ್ಸ್ ಫೇತ್, ವಾಷಿಂಗ್ಟನ್ಸ್ ಕಮಿಟ್ಮೆಂಟ್ ಆ್ಯಂಡ್ ಟೆನಾಸಿಟಿ ಆಫ್ ಪರ್ಪಸ್ ಆಫ್ ದಟ್ ಲೇಡಿ. ಅಮೇಝಿಂಗ್ ಅನಿಸುತ್ತೆ. ಆ 3 ಜನ ಹಠ ಇಟ್ಟು ಮಾಡಿದ್ದಕ್ಕೆ ಇವತ್ತು ಬ್ರೂಕ್ಲಿನ್ ಬ್ರಿಡ್ಜ್ ನಿಂತ. ಅದು ನೋಡಿದಾಗೆಲ್ಲ ನನಗೆ ಅನಿಸ್ತದೆ, ಇದು ಮಾನವ ಮೌಲ್ಯದ ಧ್ವಜ ಇದು ಅಂತ. ತನಗೋಸ್ಕರ ಏನು ಮಾಡ್ಕೊಳ್ಳಿ, ದಯವಿಟ್ಟು ನಾವು ಹಂಗೆ ಮಾಡೋಣಂತ, ನಾವು ಮಾಡೋಣಂತ. ಹಂಗೆ ಸಣ್ಣ ಕೆಲಸ ಮಾಡೋಣಂತ, ಗಟ್ಟಿಯಾಗಿ ನಂಬಿಕೊಂಡದ್ದನ್ನು ಮಾಡಿಬಿಡೋಣಂತ. ಜನ ಏನಂತಾರ ಅಂತ ತಲೆ ಕೆಡಿಸ್ಕೋಬೇಡ್ರಿ. ಜನ ನೀವೇನು ಮಾಡಿದ್ರು ಅಂತಾರೆ, ಮಾಡದಿದ್ರು ಅಂತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ. ನನ್ನ ಆತ್ಮಸಾಕ್ಷಿಗೆ ಅದು ಸರಿ ಅಂತ ಅನಿಸಿದ್ರೆ ಮಾಡೇ ಬಿಡ್ಬೇಕು, ಅದನ್ನು ಮಾಡಬೇಕು. ಆ ಕೆಲಸ ಮಾಡಿದಾಗ ಮಾತ್ರ ಶಾಶ್ವತ ಆಗುವಂಥದ್ದು. ಕೊನೆಯದೊಂದು ಮಾತು ಹೇಳ್ತೀನಿ. ಜೀವನದಲ್ಲಿ ಶ್ರದ್ಧೆ ಅನ್ನುವಂಥದ್ದು ಬಹುದೊಡ್ಡ ಮೌಲ್ಯ. ಎಲ್ಲಿ ಶ್ರದ್ಧೆ ಇದೆಯೋ ಅಲ್ಲಿ ಜ್ಞಾನ ಇದೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಇಲ್ದಿದ್ರೆ ಆಗೋದಿಲ್ಲ. ಛಾಂದೋಗ್ಯ ಉಪನಿಷತ್ನಾಗ ಒಂದು ಮಾತು ಬರ್ತದೆ, ಅದನ್ನು ಹೇಳಿ ಮುಗಿಸ್ತೀನಿ. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ಸಂಸ್ಕೃತ ತಲೆ ಕೆಡಿಸ್ಕೊಬೇಡ್ರಿ, ಅರ್ಥ ಹೇಳ್ತೀನಿ. ಯದೇವ ವಿದ್ಯೆಯ ಶ್ರದ್ಧೆಯ ಉಪನಿಷದ. ಯಾವುದೇ ಕೆಲಸವನ್ನು 3ರಿಂದ ಮಾಡಿದರೆ ಅದು ಅತ್ಯಂತ ಉತ್ಕೃಷ್ಟ ಕೆಲಸ ಆಗ್ತದೆ, ಅಂತ ಸಾರ್ಥಕ ಕೆಲಸ ಆಗ್ತದೆ, 100 ಕಾಲ ಜನ ನೆನೆಸುವಂಥ ಕೆಲಸ ಆಗ್ತದೆ. ಯಾವುದದು? ವಿದ್ಯಾ. ಯಾವುದೇ ಕೆಲಸ ಮಾಡುವಾಗ ಮಾಡೋ ಕೆಲಸದ ಬಗ್ಗೆ ವಿದ್ಯೆ ಇರಲಿ, ತಿಳುವಳಿಕೆ ಇರಲಿ. ಯಾವುದೇ ಕೆಲಸ ಬಗ್ಗೆ ತಿಳುವಳಿಕೆ, ಓದ್ಕೊಂಡು ಮಾಡ್ರಪ್ಪ, ತಿಳ್ಕೊಂಡು ಮಾಡ್ರಿ ಅನ್ನೋದು ಮೊದಲೇದು. ತಿಳುವಳಿಕೆ ಇಲ್ಲದಂಥ ಮಾಡಿದ ಕೆಲಸ ನನಗೂ ತೊಂದರೆ ಮಾಡ್ತದೆ, ಸಮಾಜಕ್ಕೂ ತೊಂದರೆ ಮಾಡ್ತದೆ. ಎಲ್ಲಿ ಬೇಡ ಅಲ್ಲಿ ಬ್ರಿಡ್ಜ್ ಕಟ್ಟೋದು. ಡೆವಲಪ್ಮೆಂಟ್ ಆಗಬೇಕಲ್ಲ, ಯಾರ್ದು ಅಂತ ಕೇಳಬೇಡ್ರಿ, ಡೆವಲಪ್ಮೆಂಟ್ ಆಗಬೇಕು. ಒಟ್ಟು ಅದರಿಂದ ಏನೂ ಆಗೋದಿಲ್ಲ. ಒಂದನ್ನು ಹೇಳೋದು, ವಿದ್ಯಾ ಮಾಡುವಂಥ ಕೆಲಸದ ಬಗ್ಗೆ ಜ್ಞಾನ ಇರಲಿ. ಎರಡನೇದು ಶ್ರದ್ಧಾ. ಇದು ಭಾಳ ಮುಖ್ಯ ನನಗೆ. ಶ್ರದ್ಧಾ
ಭಾಷ್ಯ ಭಾಳ ಚೆನ್ನಾಗಿದೆ. ಶಂಕರ ಭಾಷ್ಯದಲ್ಲಿ ಹೇಳ್ತಾರೆ 4 ಥರದ ಶ್ರದ್ಧೆಗಳಿದ್ದಾವಂತೆ. ಮೊದಲನೇ ಶ್ರದ್ಧೆ ನನ್ನಲ್ಲೇ ಇರಬೇಕು, ನಾ ಮಾಡ್ತೀನಿ ಅನ್ನೋ ಧೈರ್ಯ ಇರಬೇಕು, ಸೆಲ್ಫ್ ಕಾನ್ಫಿಡೆನ್ಸ್. ಇವತ್ತೆಲ್ಲ ಸೋ ಕಾಲ್ಡ್ ಟ್ರೈನರ್ಸ್ ಅಂತ ಏನಿದ್ದಾರೆ ಅವರೆಲ್ಲ ಏನಂತಾರೆ, ಅದಕ್ಕೆ ಅವ್ರು ಏನೋ ಅಂತಾರೆ, ಅವರಿಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮೋಟಿವೇಟರ್ಸ್ ಅಂತಿದ್ದಾರೆ. ಅವ್ರು ಹೇಳೋದು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು, ನನ್ನಲ್ಲೇ ಶ್ರದ್ಧೆ. ಅಯ್ಯೋ ನಾ ಏನು ಮಾಡ್ತೀನಿ ಬಿಡ್ರಿ ಸರ, ಹೋಗಬೇಡ್ರಿ, ಕೂತ್ಬಿಡ್ರಿ ಇಲ್ಲೇ. ನಮ್ಮ ಕಾಲೇಜ್ನಾಗ ಹಿಂಗೆ ನಾ ಪ್ರಿನ್ಸಿಪಲ್ ಆಗಿದ್ದೆ ಭಾಳ ವರ್ಷ. ಮತ್ತು ಇಂಟರ್ ಕಾಲೇಜ್ ಕಾಂಪಿಟೇಷನ್ಗೆ ನಮ್ಮ ಇಂಗ್ಲೀಷ್ನವ್ರು ಹೇಳಿ ಈ ಹುಡುಗಿ ಭಾಳ ಚಲೋ ಇದ್ದಾಳೆ, ಹೋಗ್ತಾಳೆ ಅಂದು ಕರೆದೆ. ನೀವು ಹೋಗ್ಬಮ್ಮ ಅಂದೆ. ಐ ಡೋಂಟ್ ಥಿಂಕ್ ಐ ವಿಲ್ ವಿನ್ ಸರ್ ಅಂದು. ನೀವು ಹೋಗಬೇಡ ಅಂತ ಇದ್ದೆ. ಹೋಗಿ ಇಲ್ಲೇ ಸೋತು ಹೋದ್ ನೀವು ಕಲಾಸ್. ಅಲ್ಲ ನಾನು ಹೋಗುವಾಗ, ಯುದ್ಧಕ್ಕೆ ಹೋಗುವಾಗ ನಾನು ಗೆದ್ದೀತೀನೋ ಇಲ್ಲೋ, ಗ್ಯಾರಂಟಿ ಗೆದ್ದಿದ್ದಲ್ಲಿ ನೀನು. ಹೋಗುವಾಗ ಆತ್ಮವಿಶ್ವಾಸ ಇರಬೇಕಲ್ಲ. ನನ್ನಲ್ಲೇ ನನಗೆ ಆತ್ಮವಿಶ್ವಾಸ ಇಲ್ಲ ಅಂದರೆ ಹೆಂಗಾಗ್ತದೆ? ಮೊದಲನೇದದು ಶ್ರದ್ಧಾ. ನಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜ್ ಪೂರ್ ಲ್ಯಾಂಗ್ವೇಜ್ ಅದು ಪಾಪ, ವೆರಿ ಪೂರ್ ಲ್ಯಾಂಗ್ವೇಜ್. ನಮ್ಮ ಕನ್ನಡದಂಥ ಭಾಷೆ, ಸಂಸ್ಕೃತದಂಥ ಭಾಷೆ ಅಲ್ಲ ಅದು. ತಿರುಗಿ ಯಾಕೆ ಫೇತ್ ಅಂತ ಎಲ್ಲದಕ್ಕೂ ಫೇತೆ ಅಂತಾರೆ ಅವರು. ಶ್ರದ್ಧಾ ಈಸ್ ನಾಟ್ ಫೇತ್, ಇಟ್ ಈಸ್ ದ ಮೋಸ್ಟ್ ಇಂಟೆನ್ಸ್ ಫೇತ್. ಇದನ್ನು ಬಿಟ್ಟರೆ ನಾ ಬದುಕಲಿಕ್ಕೆ ಸಾಧ್ಯ ಇಲ್ಲೋ ಅಂತ ಗಟ್ಟಿ ನಂಬಿಕೆ ಬರ್ತದಲ್ಲ, ಅದು ಶ್ರದ್ಧಾ. ನನ್ನಲ್ಲಿ ನಂಬಿಕೆ, ನಾ ಮಾಡ್ತೀನಿ ಇದನ್ನು ಅಂತ ನಂಬಿಕೆ. ಎರಡನೇದ್ದು, ನಾ ಮಾಡೋ ಕೆಲಸದೊಳಗೆ ನಂಬಿಕೆ ಇರಬೇಕು. ಅವ್ರೇನೂ ಹೇಳ್ಯಾರ್ರಿ ಮಾಡಿ ಹಾಕ್ರಪ್ಪ, ಅದನ್ನು ಕಾಡ್ತಾನೆ ಮನುಷ್ಯ, ಮಾಡಿ ಹಾಕ್ರಿ, ಇದು ಕೆಲಸ ಚಲೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕೆಲಸ ಮಾಡಲಿ. ನನ್ನ ನೆನಪದ ಫ್ಲಾರಿಡಾ ಅಂತದ ಅಮೇರಿಕಾದಾಗ, ಆ ನಾಸಾ ಸೆಂಟರ್ ಅದ, ನಾಸಾ ಹೆಡ್ ಕ್ವಾರ್ಟರ್ಸ್. ಇದಾದದ್ದು 1966-67. ಯಾರೋ ಹೋದ್ರಂತ, ಪ್ರವಾಸಿ ಹೋದ್ರು ನೋಡ್ಕೊಂಬರ್ಲಿಕ್ಕೆ, ನಾಸಾ ನೋಡ್ಕೊಂಬರ್ಲಿಕ್ಕೆ ಹೋದರು. ಅಲ್ಲ ಮನುಷ್ಯ ನಿಂತಿದ್ದ, ಅವ ಟಾಯ್ಲೆಟ್ ಕ್ಲೀನರ್, ಅವ ಟಾಯ್ಲೆಟ್ ಕ್ಲೀನ್ ಮಾಡುವಂಥ ಮನುಷ್ಯ. ನೀವು ಕೇಳಿದಂತ ವಾಟ್ ಡು ಯು ಡೂ, ನೀ ಏನು ಮಾಡ್ತೀಯಪ್ಪ ಅಂತ ಕೇಳಿದಂತ. ಹೇಳಿದಂತ ವಿ ಆರ್ ಟ್ರೈಂಗ್ ಟು ಪುಟ್ ದ ಮ್ಯಾನ್ ಆನ್ ಮೂನ್ ಅಂದ. ಯಾಕೆ ಈ ಮಾತನ್ನು ಹೇಳ್ತೀನಂದ್ರೆ 1961 ಜಾನ್ ಕೆನೆಡಿ ಹೇಳಿದರು, ಬೈ ದಿ ಎಂಡ್ ಆಫ್ ದ ಡಿಕೇಡ್ ವಿಲ್ ಪುಟ್ ಮ್ಯಾನ್ ಆನ್ ಮೂನ್. ಅವ್ರು ಹೆಂಗೆ ಕೆಲಸ ಮಾಡಿದರು ಅಂದರೆ, ನಾಸಾ ಸೆಂಟರ್ ಡೈರೆಕ್ಟರ್ ಅಲ್ಲ, ಅಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡೋ ಸಹಿತ ಹೇಳ್ತಾನೆ, ವಿ ವಾಂಟ್ ಟು ಪುಟ್ ಮ್ಯಾನ್ ಆನ್ ಮೂನ್. ಇದು ನನ್ನ ಕೆಲಸ ರೀ, ಕಸ ಹುಡುಗುದ್ರಿ ಅಲ್ಲ, ನನ್ನ ಕೆಲಸ ಈ ದೇಶವನ್ನು ಸ್ವಚ್ಛವಾಗಿಡೋದು. ಇದು ಎಲ್ಲಿವರೆಗೂ ನನ್ನ ದೇಶದ ಪ್ರಜ್ಞೆ ಇಲ್ಲ ನನಗೆ, ನಾನು ದೊಡ್ಡವನಾಗ್ಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ರಿ. ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೋತೀನಿ ನಾನು. ದಸರಾ ನಮ್ಮ ಮನೆ ಹಬ್ಬ ಆತು, ದೀಪಾವಳಿ ಮನೆ ಹಬ್ಬ ಆತು, ಉಗಾದಿ ಮನೆ ಹಬ್ಬ ಆತು. ನಮ್ಮ ಇಂಡಿಪೆಂಡೆನ್ಸ್ ಡೇ ಮನೆ ಹಬ್ಬ ಆಗಲಿಲ್ಲಲ್ಲ, ರಿಪಬ್ಲಿಕ್ ಡೇ ನಮ್ಮ ಮನೆ ಹಬ್ಬ ಆಗಲಿಲ್ಲ. ಸೂಟಿ ಅದಲ್ಲ, ಮಲ್ಕೋಪ್ಪ ಇವತ್ತು ಮಲ್ಕೊಂಡೇ ಇರ್ತಾನ. ನನಗೆ ಹಿಂಗೆ ಸಂಕಟ ಆಗ್ತದೆ ನನಗೆ. ನಮ್ಮ ಶಾಲೆಗಳು ಹಾಗೆ ಕೆಡಿಸ್ಬಿಟ್ಟಾವು. ಇಂಡಿಪೆಂಡೆನ್ಸ್ ಡೇ ಹೋಗ್ಬೇಕವ, ಪರೇಡ್ ಹೋಗ್ಬೇಕು ಅಂತ ಕಳ್ಕೋತ ಹೋಗ್ತಾವು. ಯಾರೋ ಮುದುಕರನ್ನ ಕರೆಸ್ತಾರೆ, ಒಂದು ಲೆಕ್ಚರ್ ಕೊಡ್ತಾರೆ, ಎಲ್ಲರಿಗೂ ಒಂದು ಚಾಕ್ಲೇಟು ಉಂಡಿನೋ ಕೊಟ್ಟು ಮನೆಗೆ ಕಳಿಸ್ತಾರೆ, ಮನೆಗೆ ಬರ್ತಾವೆ. ಏನು ಮೆಸೇಜ್ ಕೊಡ್ತೀರಿ ಇಂಡಿಪೆಂಡೆನ್ಸ್ ಡೇ? ಅದಕ್ಕೆ ಎಷ್ಟು ಮಂದಿ ಜೀವನ ತ್ಯಾಗ ಮಾಡ್ಯಾರ ಗೊತ್ತದೆ? ನೀರಾ ಆರ್ಯ ಅಂತ ಒಬ್ಬ ಹುಡುಗಿ, ಸುಭಾಷ್ ಚಂದ್ರ ಬೋಸ್ರ ಜೋಡಿ ಇದ್ದಂತ ಆಕೆ ಲಗ್ನ ಗೊತ್ತಾಗಿತ್ತು. ಅವ ಪೊಲೀಸ್ ಆಫೀಸರ್ ಗಂಡ. ಆದರೆ ಆ ಮನುಷ್ಯ ಸುಭಾಷ್ ಚಂದ್ರ ಬೋಸನ್ನು ಕೊಲ್ಲಬೇಕು ಅಂತ ಪ್ಲ್ಯಾನ್ ಮಾಡಿದ್ದ. ಅವನ ಹೆಂಡತಿ ನೀರಾ ಆರ್ಯ. ಆಕೆ ಗೊತ್ತಾಯ್ತು ನನ್ನ ಗಂಡ ಸುಭಾಷ್ ಚಂದ್ರ ಬೋಸನ್ನು ಕೊಲ್ಲಿಕ್ಕೆ ಹೋಗ್ತಾನ ಅಂತ ಹೇಳಿ ಆಕೆ ತನ್ನ ಗಂಡನ ಕೊಲ್ತಾಳೆ, ಸುಭಾಷ್ ಚಂದ್ರ ಬೋಸನ್ನು ಉಳಿಸ್ಕೊತಾಳೆ. ಇದು ಪಾಪರಜ್ಞಾನ, ಇದು ಮೌಲ್ಯ. ನನ್ನದು ಮುಖ್ಯ ಅಲ್ಲ, ದೇಶ ಮುಖ್ಯ. ಒಬ್ಬ ಸುಭಾಷ್ ಚಂದ್ರ ಬೋಸ್ ಸಿಗೋದು ಅಪರೂಪದ, ಸಾಕಷ್ಟು 1000 ಮಂದಿ ಸಿಗ್ತಾರೆ. ಅವ್ನು ಉಳಿಸ್ಕೋಬೇಕು, ಗಂಡ ಹೋದ್ರು ಅಡ್ಡಿ ಇಲ್ಲ ಅಂತ ಮಾಡಿದ್ಲಲ್ಲ. ಯಾರು ನೆನೆಸ್ತೀವ್ರಿ ಯಾಕೆನ? ದಯವಿಟ್ಟು ಸ್ವಾತಂತ್ರ್ಯ ದಿನೋತ್ಸವ ದಿವಸ ಅಂತ ಅವ್ರ ಹೆಸರು ಹೇಳಬೇಕು ನಾವು. ನಮ್ಮ ಹುಡುಗರೊಳಗೆ ಐ ಆಮ್ ಎ ಕರ್ನಾಟಕ ಮ್ಯಾನ್, ಐ ಆಮ್ ಎ ಮಹಾರಾಷ್ಟ್ರಿಯನ್, ಐ ಆಮ್ ಎ ಮಲಯಾಳಿ, ಐ ಆಮ್ ಎ ಬೆಂಗಾಲಿ ಅಲ್ಲ, ಹೂ ಇಸ್ ಅನ್ ಇಂಡಿಯನ್. ಆ ದಯವಿಟ್ಟು ನಮ್ಮ ಹುಡುಗರು ಎದೆ ದಿವಸ ಹೇಳಬೇಕು ಐ ಆಮ್ ಎನ್ ಇಂಡಿಯನ್ ಅಂತ ಹೇಳಬೇಕು. ಹಂಗೆ ಹೇಳೋಂಗೆ ನಾವು ಮಾಡೋಣ್ರಿ. ಅದು ಬಹುದೊಡ್ಡ ಮೌಲ್ಯ ಭಾರತಕ್ಕೆ ಬೇಕಾದದ್ದು ಈಗ, ದೇಶ ಪ್ರೇಮ ಅಲ್ವಾ? ಬರೀ ಧ್ವಜ ಹಾರಿಸ್ಬಿಟ್ಟು ಐ ಪ್ರೌಡ್ ಆಫ್ ಯು, ಐ ಪ್ರೌಡ್ ಆಫ್ ಯು ಅಂತ ತೋರಿಸೋದು, ಆ ಕ್ಯಾಮ್ರಾ ಇರೋ ತನಕ ತೋರಿಸೋದು, ಆಮೇಲೆ ಮುಚ್ಚಿಡೋದು. ಅದಲ್ಲದು. ನಾ ಹೇಳೋದು ದಯವಿಟ್ಟು ಮಕ್ಕಳಲ್ಲಿ ತುಂಬಿಸ್ರಿ. ಇವತ್ತಿನ ಅಸೆನ್ಷಿಯಲ್ ಡ್ಯೂಟಿ ಆಗಬೇಕಾದದ್ದು ನಮ್ಮ ಮಕ್ಕಳೊಳಗೆ ದೇಶಾಭಿಮಾನ ಅನ್ನೋದು ಕುದಿಬೇಕು. ನಮಗೆ ಸ್ವಾತಂತ್ರ್ಯ ಹಾಗೆ ಪುಕಟ್ ಬಂದಿಲ್ಲ, ಸಾವಿರಾರು ಜನ ಜೀವ ಕೊಟ್ಟಾರ್ರಿ. ಆ ಹುಡುಗ ಮದನ್ಲಾಲ್ ಧಿಂಗ್ರಾ ಅಂತ ಹುಡುಗ, ಇಂಗ್ಲೆಂಡ್ನಲ್ಲಿ ಓದಂಥ ಹುಡುಗ, ಭಾರಿ ಶ್ರೀಮಂತ ಹುಡುಗ. ಮನಸ್ಸು ಮಾಡಿದ್ರೆ ಬೇಕಾದಂಗೆ ಆರಾಮಾಗಿರ್ಬೋದಾಗಿತ್ತವ. ಅವ್ನು ಸಿಟ್ಟು ಬಂತು. ಅಲ್ಲಿ ಇಂಗ್ಲೆಂಡ್ನಾಗ ಓದ್ದವ, ಅವ್ನು ಮಿಲಿಟ್ರಿ ಆಫೀಸರ್ ಇದ್ದಾನೆ.
ಅವ ಬಂದಾನವ, ಏನು ಮಾಡಿದ ಕೊಂದ ಅವನು. ಒಂದು ತಿಂಗಳು ಮೊದಲು ಪ್ರಾಕ್ಟೀಸ್ ಮಾಡ್ಯಾನ, ಅಡವ್ಯಾಗ ಹೋಗಿ ಪಿಸ್ತೂಲ್, ಅವ್ನು ಗೊತ್ತಿಲ್ಲ, ಅಭ್ಯಾಸ ಇಲ್ಲ ಪಾಪ. ಒಂದು ತಿಂಗಳು ಪ್ರಾಕ್ಟೀಸ್ ಮಾಡ್ಯಾನ ಹೆಂಗೆ ಹೊಡಿದು ಅಂತ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿ ಬಂದೂಕ್ ತೊಗೊಂಡು ಒಂದು ಫಂಕ್ಷನ್ ಇದ್ದಾಗ ಮುಂದಿನ ಸಾಲಿನಾಗ ಕೂತಿದ್ದವ ಮಿಲಿಟ್ರಿ ಇವರು ಬ್ರಿಟಿಷ್ ಆಫೀಸರು. ಅವನು ಮುಂದೆ ಹೋದ, ಟಕ್ ಅಂತ ಗುಂಡು ಹಾಕಿದ, ಸತ್ತು ಹೋದವ. ಅವನ ಜಡ್ಜ್ ಕೇಳಿದ್ನಂತ, ನಿನಗೇನಾದರೂ ದುಃಖ ಅದೇನು ಹೊಡೆದದ್ದಕ್ಕೆ ಅಂತ ಕೇಳಿದಂತ. ದುಃಖ ಅದೇ ರೀ ಎಂದವ. ಏನು ದುಃಖ? ಸುಳ್ಳ ಒಂದು ತಿಂಗಳು ಪ್ರಯತ್ನ ಮಾಡಿದೆ ಹೋಗಿ ನಾ ಈ ಮುಂದೆ ಕೂತು ಹೊಡಿಲಿಕ್ಕೆ ಪ್ರಾಕ್ಟೀಸ್ ಹಾಕಬೇಕಾಗಿತ್ತು ನನಗೆ, ಸುಳ್ಳ ಒಂದು ತಿಂಗಳು ವೇಸ್ಟ್ ಮಾಡಿದೆ, ಹೊಡೆದು ಹಾಕ್ತಿದ್ದೆ ಅವದ್ದೆ ಅಂತ. ರಿಗ್ರೆಟ್ ಇಲ್ಲ ಅವಾಗ, ಗಲ್ಲಿಗೇರಿಸಿದ್ರು ಅವನ್ನ. ಅವ್ನು ನೆನೆಸ್ತೇವೆ ನಾವು ನಮ್ದು ಒಂದು ಸಣ್ಣ ಕೆಲಸ ಕೊಡಂಗಿಲ್ಲ, ಮಂದಿಗೆ ಬಿಟ್ಟು ಕೊಡೋದಿಲ್ಲ ನಾನು. ನಂದಪ್ಪ ತೆಗೆದಿಡ್ರಿ ಅದನ್ನು, ನಮ್ಮದು ತೆಗೆದಿಡ್ರಿ ಅಂತೀವಿ. ಸಣ್ಣ ಹುಡುಗರು 24-25 ಹುಡುಗರು ತಮ್ಮ ಜೀವನ ಬಾಳೆಯಲ್ಲಿ ಹೆಂಗೆ ಬಿಸಾಕಿಬಿಟ್ಟು ಹೋದ್ರಲ್ಲ ದೇಶಕ್ಕೋಸ್ಕರ, ಅವ್ರು ನೆನೆಸೋದು ಬೇಡ, ನೆನೆಸ್ಬೇಕು ನಾವು, ಮಕ್ಕಳಿಗೆ ಹೇಳ್ಬೇಕಂತ. ಇದೊಂದು ಬಹುದೊಡ್ಡ ಮೌಲ್ಯ ನಮಗೆ ಕಾಡೋದು ಈಗ 21ನೇ ಶತಮಾನದಾಗ. ಹಿಂಗೆ ಹೇಳ್ಕೊತ ಹೋದ್ರೆ ಮೌಲ್ಯ ಪರಂಪರೆ ದೊಡ್ಡದಾಗ್ತದೆ. ನಂದು ಒಂದೇ ವಿನಂತಿ, ಯಾವ ನಡವಳಿಕೆಯಿಂದ ನನಗೂ ಒಳ್ಳೆಯದಾಗತ್ತೋ ಪ್ರಪಂಚಕ್ಕೂ ಒಳ್ಳೆಯದಾಗ್ತದೋ ಅದು ಮೌಲ್ಯ. ಮೌಲ್ಯ ಅಂದ್ರೆ ನಡವಳಿಕೆ, ಮಾತು, ಭಾಷಣ ಅಲ್ಲ. ನಾನು ನಡಿಬೇಕು ಹಾಗೆ. ಯಾವ ನಡವಳಿಕೆಯಿಂದ ನನಗೂ ಒಳ್ಳೆಯದಾಗ್ತದೋ ಪ್ರಪಂಚಕ್ಕೂ ಒಳ್ಳೆಯದಾಗ್ತದೋ ಅದು ಮೌಲ್ಯ. ನನಗೇನೋ ಬೇಕು, ಇವ್ರ ಕಡೆ ಕಸ್ಕೊಂಡ್ಬಿಡ್ತೇನೆ, ನನಗೇನೋ ಖುಷಿ ಆಯ್ತು, ಅವ್ರಿಗೆ ಆತೇನೋ ಇಲ್ಲ, ಹಂಗಾದ್ರೆ ಮೌಲ್ಯ ಅಲ್ಲ. ಯಾವ ನಡವಳಿಕೆ ನನಗೂ ಒಳ್ಳೆಯದಾಗಬೇಕು, ಪ್ರಪಂಚಕ್ಕೆ ಒಳ್ಳೆಯದಾಗಬೇಕು ಅಂಥ ನಡವಳಿಕೆಯನ್ನು ಮಕ್ಕಳೆಲ್ಲ ನಾವು ತುಂಬೋದಾದರೆ 2050 ಹೊತ್ತಿಗೆ ನನ್ನ ಭಾರತ ಅತ್ಯಂತ ಪ್ರಪಂಚದ, ನಾವು ಅಂದ್ಕೊಂಡಿದ್ದೀವಿ ಗುರು ಆಗಬೇಕು, ಪ್ರಪಂಚದ ಗುರು ಆಗಿತ್ತು ಒಂದು ಸಲ, ಈಗ ಪ್ರಪಂಚದ ಗುರು ಆಗಬೇಕು ಅಂತ ಆಸೆ ಅದ. ಅದಾಗಬೇಕಾದ್ರೆ ನಾವೆಲ್ಲರೂ ಹಠ ತೊಟ್ಟು ಈ ಮಕ್ಕಳು ತುಂಬಬೇಕು. ನಾವು ನನ್ನ ದೇಶ ಇದು, ನನ್ನ ದೇಶ, ನಾನು ಅಭಿಮಾನ ಪಡಬೇಕು ಇದ್ರ ಬಗ್ಗೆ, ಬರೀ ಟೀಕಾ ಮಾಡ್ಕೊಂಡು ಕೂತರೆ ಆಗೋದಿಲ್ಲ ಅಂತ ಹೇಳಿದಾಗ ನನ್ನ ದೇಶ ಜಗತ್ತಿನ ಗುರು ಆಗ್ತದೆ ಅನ್ನೋ ನಂಬಿಕೆ ನನಗದ. ಆ ಪ್ರಯತ್ನದಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ನಮಸ್ಕಾರ. ಯಾಕೆ ಇವತ್ತು ತಂದೆ ತಾಯಿರಿಗೆ ಏನಾಗಿದೆ ಅಂದರೆ, ಬೇರೆಯವ್ರ ಮಕ್ಕಳು, ಎಲ್ಲರ ಮಕ್ಕಳು ಇಂಜಿನಿಯರ್ ಆದಾಗ ತನ್ನ ಮಗ BSc MSc ಆದರೆ ಭಯಂಕರ ಕೆಟ್ಟ ಅನ್ನಿಸ್ತವ್ರಿ. ಹೆಂಗೆ ಮಾಡಿ ತೋರಿಸೋದ್ರಿ ಮಂದಿಗೆ? ನನ್ನ ಗೆಳತಿ ಮಗ ಏನೋ ಇಂಜಿನಿಯರ್, ಅವ್ರೇನೋ ಇಂಜಿನಿಯರ್, ನಿನ್ನ ಮಗ ಏನು ಮಾಡ್ತಾನೆ? BSc ರೀ. ಇಲ್ಲೇ ಇದ್ದಾರೆ MSc PhD ಮಾಡಿ ಪ್ರಿನ್ಸಿಪಲ್ ಆಗಿ ಕೆಮಿಸ್ಟ್ರಿ ಒಳಗೆ. ಇವತ್ತು ಇಡೀ ಜಗತ್ತಿಗೆ 25 ದೇಶ ಅಡ್ಡಾಡಿ ಬಂದವ್ರು ಇದ್ದಾರೆ. ಯಾಕೆ ರೀ ತಲೆ ಹೊಡ್ಕೋತೀರಿ? ಅವ್ರ ಪ್ರಶ್ನೆ ಏನು ಅಂದರೆ, ನನ್ನ ಮಗ ಯಾವುದೋ ಹೈಯರ್ ಎಜುಕೇಷನ್ ಫಾರಿನ್ಗೆ ಹೋಗ್ಯಾನ, ಆದರೆ ಅವನ ಮುಂದೆ ಏನು, ಅವನ ಮದುವೆ ಆಗ್ತಾ ಏನು, ಬರ್ತಾನೇನು? ಅರೆ ಮಗ ಹೈಯರ್ ಎಜುಕೇಷನ್ ಆಫೀಸ್ ಫಾರಿನ್ಗೆ ಹೋದಾಗ ಮುಂದೆ ಅದ್ರದ್ದು ಏನು? ಅದು ಸರ್ಗೆ ಇಂಥ ಭಾಳ ಕೇಸ್ ನೋಡ್ಯಾರ, ಸರ್ ಅದ್ರ ಉತ್ತರ ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. ಮತ್ತೊಬ್ಬರ ಮನೆ ಕಿಟಕಿಯಾಗಿ ನೋಡೋದು ಬೇಡ, ನಮ್ಮ ಮನೆ ನೋಡ್ಕೊಳ್ಳೋಣಂತ. ನಮ್ಮ ಮಕ್ಕಳು ಅವ್ರ ಶಕ್ತಿ ಪ್ರಕಾರ ಬೆಳ್ಕೊಂಡು ಹೋಗಲಿ. ಕೆಟ್ಟ ಇಂಜಿನಿಯರ್ ಆಗೋದಕ್ಕಿಂತ ಗುಡ್ ಆರ್ಟಿಸ್ಟ್ ಆಗೋದು ಚಲೋ. ಒಂದು ಮಾತು ಹೇಳ್ತೀನಿ, ಎಷ್ಟೋ ಮಂದಿ ಕೇಳ್ತಾರೆ, ಯಾವ ಚಲೋ ರೀ ಸರ್ ಕರಿಯರಿಗೆ ಅಂತ ಕೇಳ್ತಾರೆ. ಯಾರು ಕರಿಯರು ಅಂತ ಕೇಳಿದೆ. ಆ ಹುಡುಗನೊಳಗೆ ಒಂದು ಅಂತರ್ಗತವಾದಂಥ ಶಕ್ತಿ ಅದ, ಅದರ ಪ್ರಕಾರ ಬೆಳೆದ್ರೆ ಚಲೋ ಆಗ್ತದೆ. ನನ್ನ ಸ್ಟೂಡೆಂಟ್ ಒಬ್ಬಾಕಿ MBBS ಮಾಡಿ ಬೆಂಗಳೂರಾಗ ಗಾರ್ಮೆಂಟ್ ಡಿಸೈನ್ ಮಾಡ್ತಾಳೆ. ನಾ ಕೇಳಿದೆ, ಗಾರ್ಮೆಂಟ್ ಮಾಡಲಿಕ್ಕೆ ಅನಾಟಮಿ ಯಾಕಮ್ಮ ಓದಿದ್ದೀನೇನು ಅಂತ ಕೇಳಿದೆ. ಇಲ್ಲರಿ ಸರ್, ನಮ್ಮ ಅಪ್ಪ ನನಗೆ ಡಾಕ್ಟ್ರ್ ಆಗೋಂದ್ರು, ಆಗಿಬಿಟ್ಟೆ, ನನಗೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ರೀ, ನನಗೆ ಇಂಟ್ರೆಸ್ಟ್ ಇರೋದು ಗಾರ್ಮೆಂಟ್ ಡಿಸೈನ್ನಾಗ ಅಂದ್ಲು. ಯಾಕೆ ಫ್ಯಾಕ್ಟ್ರಿ ಹಾಕ್ಯಾಳ ಬೆಂಗಳೂರಾಗೆ. ದುಃಖ ಆಗೋದು, ಒಂದು ಮೆಡಿಕಲ್ ಸೀಟ್ ತಪ್ಪಿಸಿದ್ಲಲ್ಲ ಮತ್ತೊಬ್ಬರಿಗೆ. ನನ್ನ ಮಕ್ಕಳಿಗೆ ಹಂಗೆ ಮಾಡೋದು ಬೇಡ. ಯಾವ್ಯಾವ ನಮ್ಮ ಮನಸ್ಸಿನಾಗ ಏನೇನು ಅಪೇಕ್ಷೆಗಳಿದ್ದು, ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಆಫ್ ಅವರ್ ಓನ್ ಮೈಂಡ್, ಲೆಟ್ ಅಸ್ ನಾಟ್ ಟ್ರಾನ್ಸ್ಫರ್ ಆನ್ ಟು ದೋಸ್ ಚಿಲ್ಡ್ರನ್. ನಮ್ಮ ಮನೆಯಾಗ ಯಾರೂ ಡಾಕ್ಟರ್ ಇಲ್ಲಪ್ಪ, ನೀ ಆಗು, ಏನು ಕರ್ಮ ಒಂದು? ನಿಮ್ಮ ಮನೆಗೆ ಯಾರಾಗಿದ್ರು ಅವ ಯಾಕೆ ಆಗ್ಬೇಕು ಡಾಕ್ಟ್ರು? ಅವ ಏನಾಗಬೇಕು ಅದಾಗಲಿ. ಬಿ ಎ ಬೆಸ್ಟ್ ಕಾಬ್ಲರ್, ದ ವರ್ಲ್ಡ್ ರೆಸ್ಪೆಕ್ಟ್ಸ್ ಯು. ನೀವೇನೇ ಆಗ್ರಿ, ಚಪ್ಪಲಿ ಹೊಲೆಯವರು ಸಹಿತ ಬೆಸ್ಟ್ ಚಪ್ಪಲಿ ಹೊಲೆಯವರು ಸಕ್ಸಸ್ ಆಗ್ತಾರೆ. ಬೆಂಗಳೂರಾಗ ಒಂದು ಹೋಟೆಲ್ ಅದ, ಅದ್ರ ಮಾಲಕಲ್ಲ, ಅವ್ರು ಹೇಳ್ತೀನಿ, ಅದು ಅಡ್ವರ್ಟೈಸ್ ಮಾಡ್ಲಿಕ್ಕೆ ಬಂದಿಲ್ಲ. ಅವ್ರು ಹೆಂಗೆ ನಡೆಸ್ಕೋತಾರೆ ಕಸ್ಟಮರನ್ನು ಅಂತ ಹೇಳ್ತೀನಿ. 8ಕ್ಕೆ ಬಂದ್ ಆಗ್ತದೆ ಅಂಗಡಿ, ರಾತ್ರಿ 7ಕ್ಕೆ ಬಾಗಿಲ ಹಾಕಿಬಿಡ್ತಾರೆ. ಒಳಗಿದ್ದವ್ರನ್ನ ಖಾಲಿ ಮಾಡಬೇಕು. 50 ಟೋಕನ್ ಕೊಡ್ತಾರೆ. 50 ಟೋಕನ್.
ನೀವು ಸೈಟ್ ಸೀಯಿಂಗ್ ನೋಡ್ಕೊಂಡು ಬರ್ರಿ ಅದು ಹೆಂಗಿರ್ತದೆ ಅಂತ. ತಲೆ ಮೇಲೆ ಹಾರಿ ಹಾರಿ ಜಗಳಾಡಿ ಟೋಕನ್ ಕೊಡು ಟೋಕನ್ ಜಗಳಾಡ್ತಿರ್ತಾರೆ. ಪುಕಟ್ ಕೊಟ್ಟಿಲ್ಲ ಅವರು, ರೊಕ್ಕ ಕೊಟ್ಟರು ಒಳಗೆ ಹೋಗ್ಲಿಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ ನಿಮಗೆ. ಬೈಕೋತಾರೆ, ಅವ್ನು ಬೈತಾನೆ, ಹೋಗ್ರಿ 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 ಅಂತಾನೆ. ಇಟ್ಟು ಬೈಸ್ಕೊಂಡು ನಿಂದಿರ್ತೀವಲ್ರಿ ಕ್ಯೂದಾಗ ರೊಕ್ಕ ಕೊಟ್ಟು. ಮಗ್ಗಲು ಹೋಟೆಲ್ ಅದ, ಬೋರ್ಡ್ ಹಾಕ್ಯಾನ, ವೆಲ್ಕಮ್ ಅಂತಾನ, AC ಹಾಕ್ಯಾನ, ಸೋಫಾ ಹಾಕ್ಯಾನ, ಯಾರಿಲ್ಲ ಒಳಗೆ. ವಿದ್ಯಾರ್ಥಿ ಭವನ್ ಅಂತ ಹೋಟೆಲ್ ಅದು. ಅಂದ್ರೆ ಹೋಟೆಲ್ ಭಾಳ ಚಲೋ ಅಂತ ಹೇಳ್ತೀನಿ ನಾನು. ಅಂದ್ರೆ ಯಾಕಂಗೆ ಜಗಳಾಡ್ತಾರೆ ಮಂದಿ. ಆ ಹುಡುಗ ಅರುಣ್ ಅಂತ ನಮ್ಮ ಹುಡುಗ, ನಮ್ಮ ಶಿಷ್ಯ ಅವ. ಅರುಣ್ ಹೇಳ್ದ, ಸರ್ ದೋಸೆ ಮಾಡೋದೇನು ರಾಕೆಟ್ ಸೈನ್ಸ್ ಅಲ್ರಿ ಸರ್, ಅದು ನಮ್ಮಲ್ಲಿ ಯಾಕೆ ಬರ್ತಾರೆ ನನಗೂ ಗೊತ್ತಿಲ್ಲ ರೀ ಸರ್. ಮಗ್ಗಲು ಅವನು ದೋಸೆ ಮಾಡ್ತಾನೆ, ಅಲ್ಲಿ ಹೋಗೋದಿಲ್ಲ ರೀ. ಯಾಕೆ ಅಂದ್ರೆ ಇಷ್ಟೇ, ಏನು ಮಾಡಿದ್ರು ಚಂದ ಮಾಡ್ತಾರೆ. ಎಲ್ಲ ಕಡೆನೂ ದೋಸೆ ಮಾಡ್ತಾರೆ, ಅವನು ಮಾಡ್ತಾನೆ. ಕ್ವಾಲಿಟಿ ಕಾಂಪ್ರಮೈಸ್ ಮಾಡೋದಿಲ್ಲ. ದಯವಿಟ್ಟು ಮಕ್ಕಳಿಗೆ ಅದು ಹೇಳ್ರಿ, ಯಾವುದೇ ಕೆಲಸ ಮಾಡಪ್ಪ, ಯಾವುದೇ ಕೋರ್ಸ್ ತಗೋ, ಶ್ರದ್ಧೆಯಿಂದ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಲಾರ್ದೆ ಮಾಡು, ವಿಲ್ ಬಿ ಟಾಪ್ ಕ್ಲಾಸ್ ಇನ್ ಎವ್ರಿ ಫೀಲ್ಡ್. ಎಲ್ಲ ಫೀಲ್ಡ್ನಾಗ ದೊಡ್ಡವ್ರು ಆಗ್ತಾರೆ. ದಯವಿಟ್ಟು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಬಿಸ್ಮಿಲ್ಲಾ ಖಾನ್ ಅವರು ಎಲ್ಲಿವರೆಗೆ ಓದಿದ್ರು? ಹೋಗೇ ಇಲ್ಲ ಶಾಲೆಗೆ, ಭಾರತ ರತ್ನ ಅಲ್ವಾ. ಲತಾ ಮಂಗೇಶ್ಕರ್ ಅವರಿಗೆ ಹಾಡೋದು ಬಿಟ್ಟರೆ ಇನ್ನೇನು ಬರ್ತದೆ ಗೊತ್ತಿಲ್ಲ ನನಗೆ, ಆದರೆ ಭಾರತ ರತ್ನ. ತೆಂಡೂಲ್ಕರ್ ಗಣಿತನಾಗ ಪಾಸ್ ಆಗಲಿಲ್ಲ, ಭಾರತ ರತ್ನ. ಅಂದ್ರೆ ಯಾವುದೇ ಫೀಲ್ಡ್ನಾಗ ಆಗಲಿ ದಯವಿಟ್ಟು ನಮ್ಮ ಅನ್ಫುಲ್ಫಿಲ್ಡ್ ಡಿಸೈರ್ಸನ್ನು ಮಕ್ಕಳ ಮೇಲೆ ಹಾಕೋದು ಬೇಡ. ಅವ್ರು ಏನು ಆಗ್ಬೇಕಂತಾರೆ ಅದಾಗಲಿ, ಒತ್ತಾಸೆ ಕೊಡ್ರಿ, ಸಪೋರ್ಟ್ ಮಾಡಿರಿ, ಹುಷಾರಾಗ್ತದೆ. ಎಸ್ ಸರ್. ಸರ್ ನಮಸ್ಕಾರ. ಸಂಜೆ ಶುಭಾಶಯಗಳು. ಮತ್ತೆ ಚಂದ್ರನ ಮೇಲೆ ಹೋದ್ರು ಅಂತ ಹೇಳಿದ್ರಿ. ಬಟ್ ನಾನು ಓದಿದ ಪ್ರಕಾರ, ಬಟ್ ಅದು ಕಸ್ತೂರಿ ಒಳಗೆ ಬಂದಿತ್ತು, ಕೆಲವು ಪೇಪರ್ ಒಳಗೂ ಬಂದಿದ್ದು, ನಾಸಾ ಅಮೆರಿಕ ಅಧ್ಯಕ್ಷರಿಗೆ ಮತ್ತು ಇಡೀ ಜಗತ್ತಿಗೆ ಮೋಸ ಮಾಡಿದೆ. ಇದು ಕಸ್ತೂರಿ ಒಳಗೂ ಕೂಡ ಭಾಳ ಡಿಟೇಲ್ ಆಗಿ ಬಂದಿತ್ತು. ಆಮೇಲೆ ಅದು ಹೋಗಿಲ್ಲ ಅಂತ ಅನ್ಲಿಕ್ಕೆ ಸುಮಾರು 17 ಪಾಯಿಂಟ್ಸ್ ಕೊಡ್ತಾರೆ. ಧ್ವಜ ಹಾರಿದೆ, ಆಮೇಲೆ ಅವ್ರ ನೆರಳು ಬಿದ್ದಿದೆ, ಈ ಥರ ಎಲ್ಲ 17 ಪಾಯಿಂಟ್ ತಮಗೆಲ್ಲ ಗೊತ್ತಿದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ನನಗೆ ಕಾಡ್ತಾ ಇರುವಂಥ ಸುಮಾರು 12 ವರ್ಷ ಪ್ರಶ್ನೆ ಸರ್ ಇದು. ಸರ್ ಮೆಮರಿ ಅಸಾಧ್ಯಪ್ಪ ಇದು. 69ನೇ ಇಸ್ವಿಗೆ ಆದದ್ದು ಅದು. ನೀಲ್ ಆರ್ಮ್ಸ್ಟ್ರಾಂಗ್ ಇಳಿದದ್ದು, ಕೂಡ್ರಿ ಸರ್, ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಇಳಿದ 69ನೇ ಇಸ್ವಿಗೆ. ಅದು ಇನ್ನೂ ಅವ್ರನ್ನ ಕಾಡ್ತದ ಅಂದ್ರೆ ನನಗೆ ಆಶ್ಚರ್ಯ. ಈಗ ಜಗಳ ಬಹಳದ ಅಲ್ಲಿ, ಯಾವುದೇ ವಿಷಯದಾಗ ಪರ ವಿರೋಧ ಇದ್ದೇ ಇರ್ತದೆ. ನೀಲ್ ಆರ್ಮ್ಸ್ಟ್ರಾಂಗನ್ನು ಕಾಲ ಪಾದ ಮೂಡಿದ್ದನ್ನು ಅದು ದೊಡ್ಡ ಹೆಜ್ಜೆ ಅಂತ ಬಂತು. ಕೆಲವರು ಹೋಗೇ ಇಲ್ರಿ, ಅವರು ಇಲ್ಲೆಲ್ಲೋ ಮರುಭೂಮಿಯಾಗ ಅಡ್ಡಾಡಿ ಬಂದಾರ ಅಂತ ಹೇಳಿದರು. ನಾನು ಹೇಳೋದು ಹೋಗ್ಯಾರೋ ಬಿಟ್ಟಾರೋ ಅದು ಮುಖ್ಯ ಅಲ್ಲ. ಮನುಷ್ಯನ ಇಂಡಿಫ್ಯಾಟಿಗಬಲ್ ಸ್ಪಿರಿಟ್ ಟು ಕಾಂಕರ್ ದ ನೇಚರ್ ಅದಲ್ಲ, ಅದ್ರ ಮೆಚ್ಕೋಬೇಕು ನಾವು. ಅಲ್ಲಿ ಹೋಗಬೇಕು, ಚಂದ್ರನ ಮೇಲೆ ಕಾಲು ಊರಬೇಕು ಅಂತ ಹೋಗ್ತಾನಲ್ಲ ಮನುಷ್ಯ, ಆ ಅದಮ್ಯ ಶಕ್ತಿ ಅದಲ್ಲ, ಅದಮ್ಯ ಪ್ರೇರಣೆ ಅದಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಅಂದ್ಬಿಡೋಣ ಸರ್. ಹೋಗ್ಯಾರೋ ಬಿಟ್ಟಾರೋ ಹಣೆ ಬರ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ಯಾಕಂದ್ರೆ ಪ್ರತಿಯೊಂದು ನಾ ಹೇಳ್ತೀನಿ, ನಿನ್ನೆ ಧಾರವಾಡದಾಗ ಮಾತಾಡಿದಾಗ ಒಬ್ಬರು ಪ್ರಶ್ನೆ ಕೇಳಿದರು, ಸರ್ ನಿಜವಾಗ್ಲೂ ಅಗ್ನಿ ಪರೀಕ್ಷೆ ಆಗಿತ್ತೇನ್ರಿ ಸೀತಂದು? ನಿಮ್ಮ ಜನ ಭಾಳ ಹೊಸದು, 69ನೇ ಇಸ್ವಿದು. ಅವ್ರು 9,600 ಕೇಳ್ತಾರೆ, ಅವರು ಖರೇನೆ ಮಾಡಿದ್ರೇನ್ರಿ? ರಾಮನ ಕೇಳಿ ಹೇಳ್ತೇನೋ ಅಂತ ಹೇಳಿ. ಇನ್ನೇನು ಹೇಳೋದು ನಾನು, ಇದ್ರೊಳಗೆ ನಂಬಿಕೆ ಅಂತ ಒಂದು ಇರ್ತದೆ. ನಾನು ಹೇಳೋದೀಗ ಕೆಲವುಗಳನ್ನು ಕಾಂಟ್ರವರ್ಸಿ ಇರ್ತಾವೆ, ನಾವೇನು ಮಾಡಬೇಕು? ಕೆಲವು ಕಾಂಟ್ರವರ್ಸಿಗಳು ಬರ್ತಾವೆ, ನಮ್ಮ ನೇಡಿ ಏನಾಗಬೇಕು ಅಂತ. ನಾನು ಹೇಳೋದು ಇಷ್ಟೇ, ಅದು ಆದದ್ದು ಹೌದು ನಾಸಾದವ್ರು ಹೇಳಬೇಕು, ಇಲ್ಲ ಅನ್ನೋರು ಯಾರು ಪ್ರೂಫ್ ಮಾಡ್ತಾರೋ ಅವ್ರು ಹೇಳಬೇಕು. ನನಗದು ಯಾವುದೂ ಸಂಬಂಧ ಇಲ್ಲ. ಆದರೆ ಮನುಷ್ಯ ಕನಸು ಕಣ್ಣಲ್ಲ, ಯಾವುದು ಭಗವಂತನ ಕಣ್ಣು ಅಂದ್ಕೊಂಡಿದ್ದೀವೋ, ಒಂದು ಸೂರ್ಯ ಒಂದು ಚಂದ್ರ, ಅದ್ರ ಮೇಲೆ ಹೋಗಬೇಕು ಅಂತಾನಲ್ಲ ಮನುಷ್ಯ, ಆ ಮನುಷ್ಯನ ಡಿಸೈರಿಗೆ ಹ್ಯಾಟ್ಸ್ ಆಫ್ ಅನ್ಬೇಕಲ್ರಿ. ಸಾಕು. ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಗಮನಿಸಿ. ಭಾರತ ಬಹಳ ಕಾಮನ್ ಇದು. ಯಾವ್ಯಾವುದೋ ಪರ್ವತಗಳನ್ನು ನೋಡಿ, ದೊಡ್ಡ ದೊಡ್ಡ ಬೆಟ್ಟಗಳನ್ನು ನೋಡಿ, ಬೆಟ್ಟದ ತುದಿ ಮೇಲೆ ಒಂದು ದೇವಸ್ಥಾನ ಇದೆ, ನೋಡಿದ್ದೀರಿ? ವಾಲ್ಯೂಮ್ ಸರಿ ಬರ್ತದಪ್ಪ? ಕೇಳಿಸ್ತಾ ಇದೆಯಾ? ಹಾಂ. ಎಲ್ಲ ಗುಡ್ಡದ ಮೇಲೆ ಒಂದು ದೇವಸ್ಥಾನ ಅದು. ತಿರುಪತಿ ಆಗ್ಬೋದು, ಬದ್ರಿ ಆಗ್ಬೋದು, ಕೇದಾರ ಆಗ್ಬೋದು. ಸಣ್ಣ ಸಣ್ಣ ಗುಡ್ಡಗಳನ್ನು ನೋಡಿ, ಎಲ್ಲ ಹತ್ತಿರದಲ್ಲಿ ಗುಡ್ಡದ ಮೇಲೆ ಇರು. ಗುಡ್ಡದ ಮೇಲೆ ಯಾಕೆ ಬಂದು ದೇವಸ್ಥಾನ? ನಿಮ್ಮ ಪ್ರಶ್ನೆಗೆ ಉತ್ತರ ಅದು. ಮನುಷ್ಯಗ ಒಂದು ನೇಚರ್ ಅದ, ಸ್ವಭಾವದ, ನಿಸರ್ಗವನ್ನು ಗೆಲ್ಲಬೇಕು ಅಂತ. ದೊಡ್ಡ ತೆರೆ ಬರ್ತಾವ, ಅದ್ರ ಮೇಲೆ ರಾಫ್ಟಿಂಗ್ ಮಾಡಬೇಕು. ಸಮುದ್ರ ದಾಟಬೇಕು, ಒಬ್ಬನೇ ದಾಟಬೇಕು.
ಇವೆಲ್ಲ ಮನುಷ್ಯನ ಉತ್ಸಾಹ ಏನು ಅಂದರೆ ನಿಸರ್ಗವನ್ನು ಗೆಲ್ಲಬೇಕು ಅಂತ. ಮನುಷ್ಯ ಹತ್ತಾನೆ ಬೆಟ್ಟ, ನಿಸರ್ಗ ಗೆದ್ದು ಬಿದ್ದೆ ಎದ್ದು ಹೋಗ್ತಾನೆ, ಮ್ಯಾಲೆ ಹತ್ತಿ ನಿಂದಿರ್ತಾನೆ, ಆ ಪ್ಯಾನೋರಾಮಿಕ್ ವ್ಯೂ ಕಾಣಿಸ್ತದೆ. ಏನು ದೃಶ್ಯಪ್ಪ ಇದು, ಇಟ್ಸ್ ಓನ್ಲಿ ಫಾರ್ ದ ಗಾಡ್ಸ್ ಟು ಸಿ. ಎತ್ತರಕ್ಕೆ ಹೋದಾಗ ಮನುಷ್ಯ ಅಂತಾನೆ ನಾ ಸಣ್ಣವ. ಮನುಷ್ಯ ಎಷ್ಟು ಸಣ್ಣವ ಅಂತ ಗೊತ್ತಾದರೆ ಎತ್ತರಕ್ಕೆ ಹೋಗಬೇಕು. ನಿನ್ನ ಕಿವಿ ಮನಗಳ ಅರಿವಷ್ಟು ನಿನ್ನ ಜಗ, ನಿನ್ನನ್ನು ಅಳಿಸುವ ನಗಿಸುವ ಎಲ್ಲ ನಿನ್ನಂಶ. ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವಿಯುವುದು ಮಂಕುತಿಮ್ಮ. ಎಂಥ ಮಾತ್ರಿ ಅದು. ಎತ್ತರಕ್ಕೆ ಹೋದಾಗಲೇ ನಮ್ಮ ಸಣ್ಣತನ ಸವಿಯುವುದು, ಎತ್ತರಕ್ಕೆ ಹೋದಾಗಲೇ ಆಗೋದು. ಹಂಗೆ ಎತ್ತರಕ್ಕೆ ಹೋದಾಗ ಮನುಷ್ಯ ಅಂತಾನೆ, ಛೇ ನಾ ಎಷ್ಟು ಸಣ್ಣವ, ಇಂಥ ದೊಡ್ಡ ಪರ್ವತ 450 ಕೋಟಿ ವರ್ಷಗಳಿಂದ ಆತಲ್ಲ, ಒಂದು ಕಟ್ಲಿಕ್ಕೆ ಆಗ್ತದಂಥದ್ದು ನನಗೆ, ಇದು ಭಗವಂತಂದೇ ಜಾಗ ಅಂತಾನೆ ಗುಡಿ ಕಟ್ತಾರೆ. ಅಂದರೆ ಮೊದಲು ಔನ್ನತ್ಯದಿಂದ ಹಠದಿಂದ ಮನುಷ್ಯ ಸಾಧನೆ ಮಾಡ್ತಾನೆ, ಸಾಧನೆ ಮಾಡಿ ಮ್ಯಾಲೆ ನಿಂತಾಗ ದೈವಕ್ಕೆ ಬಾಗುತ್ತಾನೆ. ಹಂಗೆ ನಾವು ಮಾಡಬೇಕಾದದ್ದು ಅದೇ. ದೊಡ್ಡ ಕೆಲಸ ಮಾಡ್ಯಾನ ಮನುಷ್ಯ, ಹೋಗ್ಲಿ ಎಂದ್ರ ಮೇಲೆ ಹೋದ್ನೋ ಇಲ್ಲ ಗೊತ್ತಿಲ್ಲ, ಹೋಗಬೇಕು ಅಂತ ಕನಸು ಕಂಡಾನಲ್ಲ. ಈಗ ಸೂರ್ಯನ ಕಡೆ ಹೋಗಬೇಕು ಅಂತಾನೆ, ಹೋಗ್ತಾನೋ ಸುಟ್ಟು ಹೋಗ್ತಾನೋ ಗೊತ್ತಿಲ್ಲ. ಹನುಮಪ್ಪ ಅದೇ ಮಾಡಲಿಲ್ಲ, ಹುಟ್ಟಿದ ಕೂಡಲೇ ಹಾರಿದ್ದಾನೆ ಹಿಡ್ಕೋಬೇಕು ಚೆಂಡು ಅಂತ. ಆ ಪ್ರಯತ್ನ ಮನುಷ್ಯ ಮಾಡ್ತಾನಂತ ಮೆಚ್ಚುಗೆ ತೋರಿಸೋಣ ಅಂತ ಸಂತೋಷ ಪಡೋಣ. ಕುಲಕರ್ಣಿ ಅಂತ ಹೆಡ್ ಮಿಸ್ಟ್ರೆಸ್. ತಾವು ಆತ್ಮವಿಶ್ವಾಸ ಬಗ್ಗೆ ಹೇಳಿದ್ರಿ ಸರ್. ಅವಾಗ ನನಗೆ ಭಾಳಷ್ಟು ಅವಾಗೆ ಕೇಳ್ಬೇಕಂತ ಅನಿಸ್ತು. ಈಗ ಇತ್ತಿತ್ತಲಾಗೆ ಅಂದರೆ ನಮ್ಮ ಕನ್ನಡ ಮಾಧ್ಯಮ ಮಕ್ಕಳಲ್ಲಿ ಆತ್ಮವಿಶ್ವಾಸದ ಕೊರತೆ ಭಾಳ ಇದೆ. ಯಾಕೋ ಮಾತಾಡೋದೇ ಇಲ್ಲ. ನಾನಂತೀನಿ ಅಭ್ಯಾಸಕ್ಕೆ ಸಂಬಂಧಪಟ್ಟದ್ದು ಬಿಡ್ರಿ, ನಿಮಗೆ ಏನು ಅನಿಸ್ತದೆ ಮಾತಾಡ್ರಿ. ಮಾತೇ ಇಲ್ಲ, ಹೆದರಿಕೆ ಅದನ್ನು ಅವರಲ್ಲಿ ಏನು ಒಂದು ಕೀಳರಿಮೆಂದನೋ ಗೊತ್ತಿಲ್ಲ. ಅದನ್ನು ಯಾವ ರೀತಿ ನಾವು ತಿದ್ದಬೇಕು ಅಂತ ಅನ್ನೋದೊಂದು ಪ್ರಶ್ನೆ ಸರ್. ಭಾಳ ಚಲೋ ಪ್ರಶ್ನೆ ಮೇಡಮ್, ನಂದು ಅದೇ ಪ್ರಶ್ನೆ. ಹೌದು, ಗೊತ್ತಾಯ್ತು ಹೇಳಿದ್ರು ಆ ಪ್ರಿನ್ಸಿಪಲ್ ಅವರು. ನನಗೆ ಪ್ರಶ್ನೆ ಯಾಕೆ ಆಯ್ತು ಗೊತ್ತೇನು? ಉತ್ತರ ನಾನು ಪೇರೆಂಟ್ಸ್ ಕಡೆಯಿಂದ ಕೇಳಬೇಕಿದೆ. ನಮ್ಮ ಪೇರೆಂಟ್ಸ್ ಒಂದು ಭ್ರಮ ಅದ, ಇಂಗ್ಲೀಷ್ ಮಾತಾಡಿದ್ರೆ ಹುಡುಗರು ಶಾಣೆ ಆದರು. ಆ ಸಣ್ಣ ಹುಡುಗಿ LKG ಹುಡುಗಿ ಬರ್ತದೆ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತದೆ, ಅವಾಗ ಖುಷಿ ನಾನು ಹುಡುಗಿ ಇಂಗ್ಲೀಷ್ನಾಗ ಹಾಡ್ತಾಳೆ. ತಪ್ಪಲ್ಲ ಅದು. ನನಗೆ ಗೊತ್ತಿಲ್ಲದ ಭಾಷೆಯನ್ನು ಇನ್ನೊಬ್ಬರು ಹೇಳಿದಾಗ ಓ ಎಷ್ಟು ಚಲೋ ಕತ್ಲು ಅಂತ ಅನ್ನಿಸ್ತದೆ. ಆ ಥರದೊಳಗೆ ನನ್ನ ಭಾಷೆ ಮರಿಬಾರ್ದು. ಎಷ್ಟೇ ತಿರುಗಾಡಿದರೂ ಕೂಡ ಜಗತ್ತಿನಾಗ ಎಂಥ 5 ಸ್ಟಾರೋ 7 ಸ್ಟಾರೋ 8 ಸ್ಟಾರ್ ಹೋಟೆಲ್ ಊಟ ಮಾಡಿ ಬಂದರೂ ಮನ್ಯಾಗ ಅವು ಮಾಡಿ ಬಿಡಿಸುವಂಥ ಅಡಿಗೆಯೊಳಗಿಂತ ರುಚಿ ಎಲ್ಲೂ ಸಿಗೋದು ಸಾಧ್ಯ. ಅವೇನು ಪರ್ವತ ಸಾಮಾನೆಲ್ಲ ಆಕಾಶದಿಂದ ತರೋದಿಲ್ಲಕ್ಕೆ, ಇಲ್ಲೇ ಸಾಮಾನು ತಗೋತಾಳೆ. ಹೋಟೆಲ್ನಾಗ ಏನು ಮಾಡ್ತಾರೆ ಹಾಗೆ ಮಾಡ್ತಾರೆ, ಅದಕ್ಕಿಂತ ಕಡಿಮೆ ಬೆಲೆ ಪದಾರ್ಥ ಹಾಕ್ತಾಳಕಿ. ಆದರೆ ಇನ್ನೊಂದು ಅದ್ರಾಗ ಸೇರಿಸ್ತಾಳೆ, ಅದನ್ನು ಯಾವ ಹೋಟೆಲ್ನವರು ಸೇರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಪ್ರೀತಿ. ಅವನ ಪ್ರೀತಿ ಸಿಹಿ ಮಾಡ್ತದೆ. ನಮ್ಮ ಮಕ್ಕಳಿಗೆ ಹೇಳಬೇಕು, ನೀ ಯಾವುದೇ ಭಾಷೆ ಕಲಿಯೋ ಪುಟ, ಯಾವುದೋ ಕಲಿ, ಕನ್ನಡ ಮರಿಬೇಡಪ್ಪ. ಇನ್ನೊಂದು ಹೇಳ್ತೀನಿ, ಮಾತೃಭಾಷೆಯೊಳಗೆ ಬರುವಂಥ ಭಾವನೆಗಳು ಬೇರೆ ಭಾಷೆಯೊಳಗೆ ಬರೋದಿಲ್ಲ. ಹಾಯ್ ಹೌ ಆರ್ ಯು ಅನ್ನೋದು, ಯಾಕಲ್ಲೇ ಹೆಂಗಿದ್ದೀಯೋ. ನಮ್ಮ ಧಾರವಾಡ ಭಾಷೆ ಬೆಳಗಾವಿ ಭಾಷೆದಾಗ ನಮ್ಗೆ ಗೊತ್ತದೆ. ನನ್ನ ಗೆಳೆಯ ಒಬ್ಬ ಇದ್ದ, ಪ್ರಮೋದ್ ದೇಶಪಾಂಡೆ ಅಂತ ಜಮಖಂಡ್ಯಾಗ. ಅವನು ಜನ್ಮದಾಗ ಯಾರೂ ಪ್ರಮೋದ ಅಂತ ಕರೆದಿಲ್ಲ, ಪಮ್ಯ ಅನ್ನೋದು. ಅವ ನಮ್ಮ ಜೋಡಿ ಕ್ರಿಕೆಟ್ ಆಡ್ತಿದ್ದ, ಪಮ್ಯ ಅನ್ನೋದು. ಒಬ್ಬ ಹುಡುಗ ಗಾಡಿಗಳನ್ನು ನಾವು ಸೇರ್ಕೊಂಡ, ಹೊಸ ಹುಡುಗ. ನಾವೆಲ್ಲ ಸೀನಿಯರ್ಸು, ಕ್ರಿಕೆಟ್ನಾಗ ಮರ್ಯಾದೆ ಕೊಡಬೇಕಾಗ್ತದೆ ಸೀನಿಯರ್ಸ್ ಅಂದ್ರೆ. ಅವ ಬಂದು ಅವ ವಿಕೆಟ್ ಕೀಪರ್ ಇದ್ದ ಪ್ರಮೋದ. ಅವ್ನು ಕೇಳ್ದ, ಪಮ್ಯ ರೀ ಎಲ್ಲಿ ನಿಂದಿರ್ಬೇಕ್ರಿ ನಾನು ಅಂದ. ಲೇ ನೀನು ಪಮ್ಯ ಅಂತೀವನೋ ಅಂದ. ಅವ ನಿಮ್ಮ ಹೆಸರೇ ಏನ್ರಿ ಅಂದವ. ಈ ಆತಲ್ಲ, ಈಗ 40-50 ವರ್ಷ ಆಯ್ತು, ಅವ್ನು ಪುಣೆದಾಗ ಸೆಟ್ಲ್ ಆಗ್ಯಾನ. ನಾನು ಫೋನ್ ಮಾಡಿದ್ದ ಮೊನ್ನೆ, ಗುರು ಹೆಂಗಿದ್ಯೋ ಅಂತ ಕೇಳ್ದ. ನೀ ಹೆಂಗಿದ್ಯೋ ಪ್ರಮೋದ ಅಂದೆ. ಯಾಕಲ್ಲೇ ಸೊಕ್ಕ ಬಂತಾನ ಅಂದ. ಯಾಕೋ ಅಂದೆ. ಪ್ರಮೋದ ಅಂತಿ, ಪ್ರಮೋದ ಅಂದ್ರೆ ಪ್ರೀತಿ ಬರೋದಿಲ್ಲೋ, ಪಮ್ಯ ಅಂದ್ರೆ ಬರ್ತದ. ಇದು ನಮ್ಮ ಕನ್ನಡ ಭಾಷೆ, ನಮ್ಮ ಭಾಷೆ ಮಾತೃಭಾಷೆ. ಹುಡುಗರಿಗೆ ಕಲಿಸ್ಕೊಡ್ರಿ. ಮಾತೃಭಾಷೆಯಾಗಿ ಬರುವಂಥ ಭಾವನೆಗಳ ಪೂರ ಬೇರೆ ಯಾವ ಭಾಷಾದಾಗ ಬರೋದಿಲ್ಲ. ನನಗೆ ಇಂಗ್ಲೀಷ್ ಒಂದು ಚೂರು ಬರ್ತದೆ, ಆದ್ರೆ ಕನ್ನಡ ಮಾತಾಡೋಕೆ ಬರುವಂಥ ಸ್ಫೂರ್ತಿ ಏನದ ಇಂಗ್ಲೀಷ್ನಾಗ ಒಣಗಿ ಹೋಗ್ತದೆ. ಯಾಕಂದ್ರೆ ಹೆಂಗಿದ್ರು ಬಾರೋಡ್ ಭಾಷೆ ಅದು, ನನ್ನದಲ್ಲ. ಈ ಮಣ್ಣಿನ ಕಸ, ಇನ್ನು ಹೇಳ್ತೀನಲ್ಲ, ಗಿಡ ಯಾವಾಗ ಚಲೋ ಬೆಳೀತದೆ ಅಂದ್ರೆ ಮಣ್ಣಾಗಿನ ರಸ ಹೀರ್ಕೋಬೇಕು. ನಾ ಎಷ್ಟೇ ಚಂದ ಮಾಡಿ ಸಿರಾಮಿಕ್ ಪಾಟ್ನಾಗ ಹಾಕಿಟ್ರೂ ಬೆಳೆಯೋದಿಲ್ಲ, ಅದು ಆ ಮಣ್ಣಾಗ ಬೀಳ್ಬೇಕು. ಹಂಗೆ ಕನ್ನಡ ನೆಲದಾಗಿದ್ದಂಥ ಭಾಷೆ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅದಕ್ಕೊಂದು ತಪ್ಪು ನಮ್ಮ ಮಾಸ್ತರು ಮಾಡ್ತಾರೆ.
ಕನ್ನಡ ಸರಿಯಾಗಿ ಹೇಳ್ಕೊಡೋದಿಲ್ಲ. ಭಾಳ ಬೇಸರ ಅದ ನಾನು. ಕನ್ನಡ ನೀವು ಟೆಕ್ಸ್ಟ್ ಬುಕ್ ಕಲಿಸ್ದಂಗೆ ಕಲಿಸಿದ್ರೆ ಯಾರಿಗೂ ಬರೋದಿಲ್ಲ. ನಮ್ಮ ಶಿಕ್ಷಣ ಸಂಸ್ಥಾನೂ ಹಾಗೆ ಆಗ್ಯಾವ, ಶಿಕ್ಷಣ ವ್ಯವಸ್ಥೆನ ಹಾಗೆ ಆಗ್ಯದ. ಚಲೋ ಚಲೋ ಹಾಡೇ ಇಲ್ಲರಿ. ಹುಡುಗರು ಪಾಠ ನೋಡಿದರೆ ಓದಬೇಕು ಅನಿಸೋದಿಲ್ಲ. ಖುಷಿಯಾಗುವಂಥ ಪಾಠ ಹಾಕ್ರಿ. ನಾವು ಸಣ್ಣವರಿದ್ದಾಗ ಎಷ್ಟು ಚಂದ ಪಾಠ ಇರ್ತಿದ್ದು ಅಂದರೆ ಆ ಹಾಡು ಕೇಳಬೇಕು ನಾವು. ಇವತ್ತಿಗೂ ನೆನಪು ಪಾಠ ನಮಗೆ ಕಲಿಸಿದ್ದು ಕುಮಾರವ್ಯಾಸ ಭಾರತ. ನಮ್ಮ ಬಾಸಲ್ ಮಿಷನ್ ಹೈಸ್ಕೂಲ್ನಾಗ ನಮ್ಮ ವರದರಾಜ್ ಹುಯಿಲ್ಗೋಳು ಮಾಸ್ತರ್ ಪಾಠ ಮಾಡ್ಬೇಕು ನಮ್ಗೆ. ಏನು ಚಂದ ರೀ ಅದು. ಕುಮಾರವ್ಯಾಸ ಭಾರತ ಕ್ಲಾಸಿಗೆ ಬರೋರು, ಪುಸ್ತಕ ಇಲ್ಲ ಏನಿಲ್ಲ, ಬಾಯ್ಪಾಠ ಬರ್ತಿತ್ತು ಪೂರ ಅವ್ರಿಗೆ. ತೆಗಿರೋ 54 ಪುಟ ಅನ್ನೋರು. ನಾನು ವಿಜ್ಞಾನದ ವಿದ್ಯಾರ್ಥಿಯಮ್ಮ, ಆದರೆ ಕನ್ನಡ ಕಲಿಸಿದ್ದು ಎಷ್ಟು ಚಂದ ಕಲಿಸಿದ್ರು ಅಂದರೆ ಆ ಕುಮಾರವ್ಯಾಸನ ಭಾರತದೊಳಗೆ ಧರ್ಮರಾಜ ದ್ಯೂತ ಸೋಲ್ತಾನ, ರಾಜ್ಯ ಸೋತ, ಕೋಶ ಸೋತ, ಎಲ್ಲ ಸೋತ, ತಮ್ಮಂದ್ರನ ಸೋತ, ಹೆಂಡ್ತಿನೂ ಸೋತ, ತನ್ನೂ ಸೋತ. ತಕ್ಷಣ ಕರ್ಣ ಹೇಳ್ತಾನೆ, ಈಗ ದ್ರೌಪದಿ ರಾಣಿ ಎಲ್ಲ ಎಳ್ಕೊಂಬರ್ರಿ ಆಕೆನ, ದಾಸಿ ಆಕಿ ಅಂತ. ಹೌದು ಅನ್ನಿಸ್ತದೆ. ದುಶ್ಯಾಸನ ಕಳಿಸ್ತಾರೆ. ದುಶ್ಯಾಸನ ನೀಚ, ಪರಮ ನೀಚ. ನಮ್ಮ ಪರಂಪರೆಯೊಳಗೆ ಮೈದುನ ಅಂದ್ರೆ ಮಗ ಇದ್ದಂಗೆ. ಇವು ಚಂಡಾಲ ಮೈದುನ ಹೋಗಿ ಎಳ್ಕೊಂಬರ್ತಾನೆ ಆ ತಾಯಿನ. ಬಿಸಿಲು ನೋಡಿದಂಥ ಹೆಣ್ಣು ರಾಜಮನೆತದ ಬೀಜವಾಗಿ ಎಳ್ಕೊಂಬರ್ತಾನಲ್ಲ, ಏನಾಗಿರ್ಬೇಕ್ರಿ ಆ ತಾಯಿಗೆ. ಬರ್ತಾಳೆ, ಸಭೆಗೆ ನೋಡ್ತಾಳೆ, ಎಲ್ಲರೂ ಕೂತಾರೆ, ದೊಡ್ಡ ದೊಡ್ಡವರು, ಭೀಷ್ಮ ದ್ರೋಣ ಅಶ್ವತ್ಥಾಮ ಎಲ್ಲ ಕೂತಾರೆ. 5 ಜನ ಗಂಡಂದ್ರೆ ಒಬ್ಬರಿಗಿಂತ ಅವ್ರು ಪವರ್ಫುಲ್. ಕಣ್ಣು ಮುಚ್ಕೊಂಡು ಕೂತಾವ, ನನ್ನ ಕಡೆಯಿಂದ ಆಗೋದಿಲ್ಲ ಅಂಥೇಳಿ. ಎಲ್ಲರೂ ಕೈ ಬಿಟ್ಟಾಗ ಏನು ಮಾಡ್ತಾಳೆ ಆಕಿ? ಕೃಷ್ಣನ ಬೇಡ್ಕೋತಾಳೆ. ಅವು 8 ಪದ್ಯ ನಮಗಿದ್ದು. ಎಷ್ಟು ಚಂದ ಪಾಠ ಮಾಡಬೇಕು ಅವರು. ಅದನ್ನು ರಾಗವಾಗಿ ಹೇಳ್ಕೊಂಡು ಹೋಗೋರು. ಭಾಮಿನಿ ಷಟ್ಪದಿ ಅದು ಹೇಳ್ಕೊಂಡು ಹೋದಾಗ ನಾವೆಲ್ಲರೂ ಅಳ್ತಿದ್ವಿ, ಮಾಸ್ತರು ಅಳ್ತಿದ್ರು. ಅವ್ರು ಎಷ್ಟು ವರ್ಷ ಪಾಠ ಮಾಡಿದ್ರೋ ಗೊತ್ತಿಲ್ಲ. ಅವ್ರಿಗೂ ಬರೋದು, ನಮಗೂ ಬರೋದು. ಹೆಂಗಾಗಿತ್ತಂದ್ರೆ ನಾವು ಕ್ಲಾಸ್ ಬಿಟ್ಟು ಹೊರಗೆ ಹೋದ್ಮೇಲೆ ಬೇರೆ ಮಾಸ್ತರ್ ಕೇಳಬೇಕು, ಹುಯಿಲ್ಗಳು ಕ್ಲಾಸ್ ಇತ್ತೇನ್ರೋ? ನಮ್ಮ ಕಣ್ಣು ನೋಡಿದ್ರೆ ಗೊತ್ತಾಗ್ತಿತ್ತು ಹುಯಿಲ್ಗಳು ಕ್ಲಾಸ್ ನೋಡ್ತಂತ. ಅವ್ರು ಹೇಳ್ಕೊತ ಬಂದಾಗ 4ನೇ ಪದ್ಯ ಬರ್ತದೆ. ಕೇಳ್ತಾಳೆ, ಕೃಷ್ಣ 100 ಜನ ಸೇರಿದ ಗುಂಪಿನೊಳಗೆ ಒಂದು ಹಾವು ಬಂದರೂ ಉಳ್ಕೊಂಡ್ಬಿಡ್ತದಲ್ಲೋ. ಯಾಕಂದ್ರೆ 100 ಮಂದಿ ಒಳಗೊಬ್ಬ ಚಲೋ ಇರ್ತಾನೆ ಮನುಷ್ಯ, ಹೊಡಿಬ್ಯಾಟ್ ಬಿಡ್ರಿ ಹಾವಿನ ಅಂತ ಉಳ್ಕೊಂಡ್ಬಿಡ್ತದೆ. 100 ಮಂದಿ ಒಳಗೆ ಸೇರಿದಂಥ ಹಾವು ಕೂಡ ಬದುಕೊಳ್ಳೋದಾದ್ರೆ ಇಂಥ ದೊಡ್ಡ ಸಭೆಯೊಳಗೆ ಒಂದು ಹೆಂಗಸಿಗೆ ಮರ್ಯಾದೆ ಇಲ್ವಾ ಎಂದೊನಲಿದಲು ಲಲಿತಾಂಗಿ ಅಂತ ಎತ್ತರ ಧ್ವನಿಯಲ್ಲಿ ಹೇಳಿದರು. ನಾನು 3ನೇ ಸಾಲಿನ ಮೊದಲೇ ಬೆಂಚಿಗೆ ಕೂತವ, ದುಃಖ ತಡ್ಕೊಳ್ಳೋಕ್ಕಾಗಲಿಲ್ಲ, ಬಿಕ್ಕಿಬಿಟ್ಟೆ ಅಂದೆ. ನಮ್ಮ ಮಾಸ್ತರ್ ಎಲ್ಲೋ ನೋಡ್ತಿದ್ರಲ್ಲ, ಟಕ್ ಅಂತ ತಿರುಗಿ ನನ್ನ ಕಣ್ಣಿಟ್ರು. ನನ್ನ ಮಂಜುಗಟ್ಟಿದ ಕಣ್ಣು ಅವ್ರ ಮಂಜುಗಟ್ಟಿದ ಕಣ್ಣಾಗ ಸಿಕ್ಕಾಕೊಂತು. ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ. ಪ್ರಾಮಾಣಿಕವಾಗಿ ಅತ್ಯಂತ ಹೇಳ್ತೀನಿ, ನಾನು ಆ ಕ್ಷಣಕ್ಕೆ ಕ್ಲಾಸ್ ರೂಮ್ನಾಗ ಇರಲಿಲ್ಲ. ಭೌತಿಕವಾಗಿ ಅಲ್ಲಿದ್ದೆ, ಆದರೆ ಮಾನಸಿಕವಾಗಿ ನಾನು ಧೃತರಾಷ್ಟ್ರನ ದರ್ಬಾರ್ನಾಗೇ ಇದ್ದೆ. ಆ ಭೀಷ್ಮ ದ್ರೋಣ ಅಶ್ವತ್ಥಾಮ ಅವ್ರಿಗೆಲ್ಲ ಸೀಟ್ ಇತ್ತಲ್ಲ, ಮುಂದಿನ ಸೀಟು, ನನಗೂ ಒಂದು ಸೀಟ್ ಇತ್ತು. ಅದಕ್ಕಿಂತ ಹೆಚ್ಚಂದ್ರೆ ಅವ್ರು ಯಾರ್ದೂ ಕರಗಿರಲಿಲ್ಲ ದ್ರೌಪದಿ ಸಲುವಾಗಿ. ನನಗೆ ರೊಚ್ಚಿಗೆದ್ದಿತ್ತು. ದುಶ್ಯಾಸನ ಆ ತಾಯಿನ ಮುಟ್ಟಿದ ಸುಟ್ಟು ಹೋಗ್ತೀವ ನೀನು ಅಂತ ಹೇಳಬೇಕು ಅನಿಸಿತ್ತು. ಇದು ಮುಖ್ಯ. ನನ್ನನ್ನು ಭೌತಿಕವಾಗಿ ಅಲ್ಲೇ ಕೂಡಿಸಿದ್ರು ಮಾನಸಿಕವಾಗಿ ಎತ್ಕೊಂಡು ಹೋಗುವಂಥ ಶಕ್ತಿ ಗುರುಗಳ ಕಡೆ ಅದ. ಆ ಭಾಷೆ ಎಂಥ ಭಾಷೆ ರೀ! ಆ ಕುಮಾರವ್ಯಾಸನ ಭಾಷೆ ಧರಿಸ್ಕೊಂಡ್ರೆ ಮೈ ಜುಮ್ ಅಂತದ್ದು. ಬರೇ ಕೃಷ್ಣ ಅಂತ ಹೇಳಲಿಕ್ಕೆ ಒಂದು 6 ಸಾಲು ತಗೋತಾನು ಭಾಮಿನಿ ಷಟ್ಪದಿ. ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಭುಜ ಬಲದಿ ಕಾದಿಗೆಲಿದನ ಅಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಸಲಹೋ ಗದುಗಿನ ವೀರನಾರಾಯಣ. ಬರೇ ಕೃಷ್ಣ ಅನ್ಲಿಕ್ಕೆ ಇಷ್ಟ. ಯಾವ ಭಾಷಾದಾಗ ಸಿಗ್ತದ್ರಿ ಇದು? ದಯವಿಟ್ಟು ನೋಡ್ರಿ. ಒಂದು ಕುಮಾರವ್ಯಾಸನ ಭಾಗವತ್ ಭಾರತ ಏನದ, ಮಹಾಭಾರತ ಅದ. ಇದನ್ನು ಸೇರಿಸಿದ್ರೆ ಈಲಿಯಡ್ ಒಡಿಸಿ ಎರಡೂ ಸೇರಿದ್ರೆ ಅರ್ಧ ಆಗೋದಿಲ್ಲ. ಮಹಾಕಾವ್ಯಗಳು ಅಂತ ಕರಿತೀವಿ ಯುರೋಪ್ದಾಗ, ಈಲಿಯಡ್ ಆ್ಯಂಡ್ ಒಡಿಸಿ ಅಂತ. ಅವು ಎರಡೂ ಸೇರಿದ್ರೆ ಕುಮಾರವ್ಯಾಸನ ಅರ್ಧ ಆಗೋದಿಲ್ಲ. ಕಾಳಿದಾಸ ಅವ್ರು ಬಿಟ್ಬಿಡ್ರಿ, ಅವ್ರನ್ನ ಆ ದೂರದ್ರು. ಅಂಥ ಭಾಷೆ ನನ್ನದು. ಅದನ್ನು ಮಾಸ್ತರ್ ಹೇಳ್ಬೇಕಾದ್ರೆ ತನ್ಮಯತೆಯಿಂದ ಪಾಠ ಮಾಡಬೇಕು. ಬರ್ಕೊಳಪ್ಪ ಕ್ವಶನ್ ಆನ್ಸರ್ಸು, ನಮ್ಯಾಕೆ ಬರ್ಕೋತಾನೆ ರೀ? ಆದ್ದರಿಂದ ನಾನು ದಯವಿಟ್ಟು ಹೇಳೋದು, ಮನೆಯೊಳಗೆ ಕೂಡ ಒಂದು ಕಣ್ಣು ಕೆಲಸ ಮಾಡಿರಿ. ದಿನ ಸಂಜೆ ಮುಂದೆ ಕೂತಾಗ ಒಂದು ಸೀರಿಯಲ್ ಬಿಡ್ರಿ. ಮಕ್ಕಳಿಗೋಸ್ಕರ ಏನೇನೋ ತ್ಯಾಗ ಮಾಡ್ತೀರಂತ ಒಂದು ಸೀರಿಯಲ್ ತ್ಯಾಗ ಮಾಡಿರಿ. ಏನೂ ಆಗೋದು, ಅಲ್ಲೇ ಇರ್ತದೆ. 10 ವರ್ಷ ಆದರೂ ಅಲ್ಲೇ ಇರ್ತದೆ. ಎಲ್ಲರೂ ಕೂಡ್ರಿ ಒಂದು ಕಡೆ ಕೂತು ಯಾವುದಾದ್ರೂ ಒಂದು ಸಾಹಿತ್ಯ ಓದ್ಲಿಕ್ಕೆ ಕಲಿಸಿ. ಅನುಪಮ ರೇಣುಜನ್ 1000 ಕತೆ ಬರೆದಾರೆ. ಒಂದು ಕತೆ ಓದ್ರಿ, ಮಕ್ಕಳಿಗೆ ಓದ್ರಿ. ಪದ್ಯ ಓದ್ಲಿಕ್ಕೆ ಆಗೋದಿಲ್ಲ, ನವರಾತ್ರಿ ಕಥೆಗಳನ್ನು ಓದ್ರಿ ಮಾಸ್ತಿ ಅವ್ರದ್ದು.
ಓದಿದಾಗ ಇನ್ನೊಂದು ತಲೆಮಾರಿಗೆ ನೆನಪಿರ್ತಾರೆ ಮಾಸ್ತಿ. ಓದಲಿಲ್ಲ ಅಂದ್ರೆ ಮಾಸ್ತಿ ರನ್ನ ಪೊನ್ನ ಬಿಟ್ಟುಬಿಡ್ರಿ ಅವ್ರನ್ನ. ಮುಂದಿನ ತಲೆಮಾರು ಚಂದ್ರಶೇಖರ್ ಕಂಬಾರ ನೆನಪಿರುವುದಿಲ್ಲ. ಅದಕ್ಕೆ ನಾವು ಹೇಳಬೇಕಾದ್ದು ನಮ್ಮ ಕೆಲಸ ಮಕ್ಕಳಿಗೆ ಕನ್ನಡ ಬರೋದಿಲ್ಲ ಅನ್ನೋದಕ್ಕಿಂತ ನಾವು ಮನ್ಯಾಗ ಕನ್ನಡ ಬಳಸೋದಿಲ್ಲ ಅಂತ. ಮಮ್ಮಿ ಅಂದಾಗ ಭಾಳ ಖುಷಿ ಆಗ್ತದೆ ನನಗೆ. ಖರೆ ಅದ್ರ ಅರ್ಥ ಭಾಳ ಕೆಟ್ಟದ್ದು. ಮಮ್ಮಿಫಿಕೇಶನ್ ಅಂತ ಒಂದು ಥಿಯರಿ ಅದ, ಅದಾಗೋದು ಬೇಕಾಗಿಲ್ಲ. ನಾನು ಬಾಯಿ ತೆಗೆದು ಅವ್ವ ಅಂದಾಗ ಏನು ಖುಷಿ ಅದ, ಮಮ್ಮಿ ಒಳಗೆ ಬರಲಿಕ್ಕಿಲ್ಲ. ದಯವಿಟ್ಟು ನಾನು ಮನ್ಯಾಗ ನಾವು ಅಮೇರಿಕನ್ನಾಗ ಆಗೋದು ಬೇಡ. ಮನೆಯಾಗ ಕನ್ನಡದ ವಾತಾವರಣ ಸೃಷ್ಟಿ ಮಾಡಿದರೆ ಮಕ್ಕಳು ಕನ್ನಡನೂ ಕಲಿತಾರೆ. ಅದರಿಂದ ಶಿಕ್ಷಕರು ಪಾಲಕರು ಇಬ್ಬರು ಮಾಡಬೇಕು. ಎಸ್ ಸರ್. ಹಾಂ ಇಲ್ಲಿ ಗೊತ್ತಾದ್ ಬಿಡ್ರಿ, ಹೇಳ್ತೇನೆ, ನಾನು ಹೇಳ್ತೇನೆ. ಯಾವ ಧರ್ಮ ಅಂತ ಅವರು ಹೆಸರು ಹೇಳಿಲ್ಲ. ಯಾವುದು ಧಾರಣ ಮಾಡ್ತೀರ ಅದೇ ಧರ್ಮ. ಅಂದ್ರೆ ನಮ್ದು ಏನೊಂದು ಸ್ವಭಾವ ಇದೆ ಅದು ನಮ್ಮ ಧರ್ಮ ಆಗಬೇಕು. ಅದನ್ನ ನಾವು ಶಿಕ್ಷಣದಲ್ಲಿ ಯಾಕೆ ಅಳವಡಿಸಬಾರದು ಅನ್ನೋದು ನನ್ನ ಪ್ರಶ್ನೆ. ಯಾಕಂದ್ರೆ ಬೇರೆ ಬೇರೆ ಈಗ ನಾವು ಕೇಸರೀಕರಣ ಅಂತ ಹೊಂಟಿದ್ದೀವಿ, ಮತ್ತೆ ಅವ್ರು ಹಸಿರೀಕರಣ ಅಂತ ಅವ್ರು ಮಾಡ್ಲಿಕ್ಕೆ ನೋಡ್ತಾರೆ. ಇವೆಲ್ಲ ರಾಜಕೀಯ ಇದು ಮಾಡೋಕ್ಕಿಂತ ತಾವು ಶಿಕ್ಷಣ ತಜ್ಞರಾದವರು ಇದನ್ನ ಮಾರ್ಗದರ್ಶನ ನೀಡಿ ಧರ್ಮ ಜೋ ಹೈ ಜೋ ಧಾರಣ ಕರೆ ಅಂದ್ರೆ ಅದಕ್ಕೆ ಬಹಳ ವ್ಯಾಪಕವಾದಂಥ ಅರ್ಥ ಇದೆ. ಇಲ್ಲಿ ನನಗೆ ಈ ಸಮಯದಲ್ಲಿ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ, ಸ್ವಲ್ಪ ನಾನು ಓದ್ಕೊಂಡಿದ್ದೀನಿ. ಸೊ ಗೋಯಂಕ ಅವರು ಅದನ್ನು ಹೇಳಿದ್ದಾರೆ. ವಿಪಶ್ಯನ ಇದ್ರ ಬಗ್ಗೆ ಓದಿದಾಗ ನಾನು ಅದನ್ನು ತಿಳ್ಕೊಂಡಿದ್ದೀನಿ, ಸ್ವಲ್ಪ ಅರ್ಥ ಆಗಿದೆ ನನಗೆ. ಅದ್ರ ಬಗ್ಗೆ ತಾವು ಸ್ವಲ್ಪ ಸ್ಪಷ್ಟೀಕರಣ ಕೊಡಬೇಕಾಗಿ ವಿನಂತಿ. ಧರ್ಮ ಮತ ಬೇರೆ ಬೇರೆ, ಬೇರೆಷ್ಟು ಮತಗಳಿದ್ದಾವೆ. ಧರ್ಮ ಎಲ್ಲರಿಗೂ ಸಾಮಾನ್ಯವಾಗಿದ್ದದ್ದು. ಮತ್ತೊಬ್ಬರಿಗೆ ತೊಂದರೆ ಮಾಡದೇ ಇರೋದು, ಮತ್ತೊಬ್ಬರನ್ನ ಹೀಯಾಳಿಸದೇ ಇರೋದು, ನನ್ನ ಕರ್ತವ್ಯವನ್ನು ಚೊಕ್ಕಾಗಿ ಮಾಡುವಂಥದ್ದು, ಇದು ಧರ್ಮ. ನೀವು ಹೇಳಿದ ಮತಗಳು, ಹಿಂದೂ ಮತ, ಕ್ರಿಶ್ಚಿಯನ್ ಮತ, ಮುಸಲ್ಮಾನ್ ಮತ, ಈ ಮತಗಳನ್ನು ಬಿಟ್ಟು ಬಿಡೋಣಂತೆ. ನಾವು ಮೂಲತಃ ಮನುಷ್ಯರೇ, ನಾವು ಬೇರೆ ಬೇರೆ ಲೇಬಲ್ ಹಾಕ್ಕೊಂಡಿವಿ ಅಷ್ಟೇ. ನಾನು ಮಾತಾಡೋದು ಯೂನಿವರ್ಸಲ್ ಧರ್ಮ, ಎಲ್ಲರೂ ಪಾಲಿಸಬೇಕಾದಂಥ ಧರ್ಮ. ಆಗಲೇ ಹೇಳಿದೆ ನಾನು, ಸಿಂಪಲ್ ಫ್ಯಾಕ್ಟ್ ಆಫ್ ಧರ್ಮ ಅಂದರೆ ಯಾವ ನಡವಳಿಕೆಯಿಂದ ನನಗೂ ಒಳ್ಳೆಯದಾಗಬೇಕು, ಪ್ರಪಂಚಕ್ಕೂ ಒಳ್ಳೆಯದಾಗಬೇಕು. ಪ್ರಪಂಚಕ್ಕೆ ಒಳ್ಳೆಯದಾಯ್ತು, ನನಗೆ ಒಳ್ಳೆಯದಾಗಲಿಲ್ಲ ಅಂದ್ರೆ ಅಲ್ಲ, ಅದು ನನಗೂ ಒಳ್ಳೆಯದಾಗಬೇಕು, ಪ್ರಪಂಚಕ್ಕೆ ಒಳ್ಳೆಯದಾಗಬೇಕು. ಆ ನಡವಳಿಕೆ ಎಲ್ಲ ಮತದವರು ಪಾಲಿಸಬೇಕು. ಗುಂಡಪ್ಪ ಹೇಳ್ತಾರೆ, 106 ಮತವಿಹುದು ಲೋಕದುಗ್ರಾಣದಲ್ಲಿ, ಆರಿಸಿಕೋ ನಿನ್ನ ರುಚಿಗೊಪ್ಪುವುದನದರೋಳ್, ಸಾರದಡುಗೆಯ ಒಳ ವಿಚಾರದ ಒಲೆಯಲ್ಲಿ ಮಾಡೆ, ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ. ಮತಗಳು ಬೇರೆ ಆಗ್ತಾವ, ಧರ್ಮ ಬೇರೆ ಆಗೋದಿಲ್ಲ. ಯಾವುದು ನನ್ನನ್ನು ರಕ್ಷಣೆ ಮಾಡ್ತದೋ ಅದು ಧರ್ಮ. ವೇದಗಳಲ್ಲಿ ಭಾಳ ಚಂದ ಆಗ್ತಾ ಬಂದಿದೆ. ವೇದಗಳಂತ ಸ್ವಭಾವ ಅಂತ, ಧರ್ಮ ಅಂದರೆ ಮೂಲ ಸ್ವಭಾವ. ಬೆಂಕಿ ಎಂದೂ ಆರಿಸೋದಿಲ್ಲ, ಸುಡುತ್ತೆ. ಒಂದು ಕಾಗದ ಹಾಕಿ ಸುಟ್ಟಾಗ್ತದೆ. ಸುಡೋದು ಬೆಂಕಿ ಧರ್ಮ, ಆರಿಸೋದು ನೀರಿನ ಧರ್ಮ, ಹಾರಿಸೋದು ಗಾಳಿ ಧರ್ಮ. ಅವೆಂದೂ ಬಿಡೋದಿಲ್ಲ. ಆನೆ ಮುಂದೆ ಎಂಥ ಒಳ್ಳೆ ನಾನ್ ವೆಜಿಟೇರಿಯನ್ ಹಾಕಿದರೂ ತಿನ್ನಲ್ಲ, ಹುಲಿ ಮುಂದೆ ಹುಲ್ಲು ಹಾಕಿದರೂ ತಿನ್ನಲ್ಲ. ಅವು ಗುಣಗಳು ಎಂದೂ ಬದಲಾಗೋದಿಲ್ಲ. ಆದರೆ ಮನುಷ್ಯ ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಕಷ್ಟ ಮನುಷ್ಯನ. ರಾವಣನು ದಶಶಿರವದೇ, ನರನು ಶತಶಿರನು. ರಾವಣನಿಗೆ 10 ತಲೆ ಇತ್ತೆ ಅಂತ ಸಂತೋಷ ಆಶ್ಚರ್ಯ ಪಡಬೇಡಿ. ಮನುಷ್ಯನಿಗೆ ಶತಶಿರನು 100 ತಲೆ ಇದ್ದಾವೆ. ಹಾವಾಗಿ ಹುಲ್ಲಾಗಿ ಹಾವಾಗಿ ಹುಲಿಯಾಗಿ ಹುಲ್ಲೆಯುವಾಗಿ ಭೂವ್ಯೋಮ ಕತಿಶಯನು ಮಂಕುತಿಮ್ಮ. ಮನುಷ್ಯ ಎದುರಿಗೆ ಬರ್ತಾನೆ ಅಂದರೆ ಅವನು ಹೀಗೆ ಮಾಡ್ತಾನೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಏನಾದರೂ ಮಾಡ್ಬೋದು. ಅದಕ್ಕೆ ಮನುಷ್ಯರಿಗೋಸ್ಕರ ಈ ಧರ್ಮ ಅಂತ ಮಾಡಿದ್ದು. ಪ್ರಾಣಿಗಳಿಗೆ ಧರ್ಮ ಬೇಕಾಗಿಲ್ಲ, ನಮ್ಮ ಪಂಚಭೂತಗಳಿಗೆ ಧರ್ಮ ಬೇಕಾಗಿಲ್ಲ, ಎಂದೂ ಬಿಟ್ಟು ಹೋಗಲ್ಲ. ಅವು ಬಿಟ್ಟು ಹೋಗುವಂಥ ಸ್ವಭಾವ ಇರೋದು ಮನುಷ್ಯನಿಗೆ ಮಾತ್ರ.
ಆದ್ದರಿಂದ ಮನುಷ್ಯ ಧರ್ಮಗಳನ್ನು ಯಾಕೆ ಹಾಕಿದ್ರು ಅಂದರೆ, ನೋಡಪ್ಪ ನೀ ಬದುಕಿದಿ ಜಮಾನದಲ್ಲಿ, ಒಬ್ಬನೇ ಬದುಕೋದಿಲ್ಲ ನೀನು ಯಾವತ್ತೂ. ಸಮಾಜ ಜೀವಿ ನಾನು, ಎಲ್ಲರ ಜೊತೆಗೆ ಬದುಕುವಂಥವನು. ಎಲ್ಲರ ಜೊತೆಗೆ ಬದುಕಿದಾಗ ನನ್ನಿಂದ ಮತ್ತೊಬ್ಬರಿಗೆ ತೊಂದರೆ ಆಗದ ಹಾಗೆ, ಅವರಿಂದ ನಾನು ತೊಂದರೆ ಪಟ್ಟುಕೊಳ್ಳದ ಹಾಗೆ ಬದುಕೋದಿದೆಯಲ್ಲ, ಅದು ಧರ್ಮ. ಅದು ಮನುಷ್ಯರಿಗೆ ಸೇರಿದ್ದು, ಜಾತಿಗೆ ಮತಕ್ಕೆ ಸೇರಿದ್ದಲ್ಲ. ಅದನ್ನು ಶಿಕ್ಷಣದಲ್ಲಿ ಬರಲೇಬೇಕದು. ಬರಲಿಲ್ಲ ಅಂದರೆ ಶಿಕ್ಷಣ ಅಲ್ಲ. SEP ಆಗ್ಬೋದು, NEP ಆಗ್ಬೋದು, WEP ಆಗ್ಬೋದು, ಯಾವ್ಯಾವ್ದು ಅವು ಸರ್ಕಾರಗಳು ಬದಲಿ ಆದಂಗೆ ಆಗ್ತಿರ್ತಾವೆ. ಅವೆಲ್ಲ ಸರ್ಕ್ಯುಲರ್ ಆರ್ಡರ್ಸ್ ಇದ್ದಂಗೆ ಅವು, ಅದಕ್ಕೆ ಅರ್ಥನೇ ಇಲ್ಲ. ನಾನು ಹೇಳೋದು ಒಂದು ಮಾತು ಹೇಳಿಬಿಡ್ತೀನಿ ಕ್ವಿಕ್ಕಾಗಿ. ನೀವು ಪ್ರವಾಸಕ್ಕೆ ಹೋದರೆ 15 ದಿವಸ ಊರಿಗೆ ಹೋಗಬೇಕು ಅಂತ ಇಟ್ಕೊಳ್ಳಿ. ಸೂಟ್ ಕೇಸ್ ಪ್ಯಾಕ್ ಮಾಡ್ತೀರಿ. ಸೂಟ್ ಕೇಸ್ದಾಗ ಯಾವ ಥರದ ಬಟ್ಟೆ ಹಾಕ್ಕೋತೀರಿ ಅನ್ನೋದು ನೀವು ಎಲ್ಲಿ ಹೋಗ್ತೀರಿ ಅನ್ನೋದ್ರ ಮೇಲೆ. ಥಂಡಿ ಪ್ರದೇಶಕ್ಕೆ ಹೋಗ್ತಿದ್ರೆ ಸ್ವೆಟ್ರ್ ಹಾಕೋಪ್ಪ, ಕ್ಯಾಪ್ ಹಾಕೋ, ನೋಡು ಥರ್ಮಲ್ ಹಾಕೋ, ಥರ್ಮಲ್ಲು, ಶೂಸು, ಸಾಕ್ಸು. ಥಂಡಿ ಪ್ರದೇಶಕ್ಕೆ ಹೋಗ್ತಿದ್ರೆ. ಜೈಪುರಕ್ಕೆ ಜುಲೈದಾಗ ಹೋಗ್ತಿದ್ರೆ 49 ಡಿಗ್ರಿ ಅದ, ಯಾವ ಸ್ವೆಟ್ರ್ ಯಾರು ಹೋಯ್ತವ್ರು ಮರೆ, ಲೈಟ್ ಟೀ ಶರ್ಟ್ ಸಾಕು, ಚಪ್ಪಲಿ ಸಾಕು, ಲೈಟ್ ಡ್ರೆಸ್. ಅಂದ್ರೆ ನೀವು ಎಲ್ಲಿ ಹೋಗ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಸೂಟ್ ಕೇಸ್ ಪ್ಯಾಕಿಂಗ್ ಆಗ್ತದೆ. ನನ್ನ ಪ್ರಶ್ನೆ ನಿಮಗೆಲ್ಲ ಇರೋದು, ಈ ಮಕ್ಕಳು ಎಲ್ಲಿ ಹೋಗ್ತಾರೆ ನಮಗೇನು ಗೊತ್ತು? ಶಾಲ್ಯಾಗ ಕೂತ ಹುಡುಗರಿಂಗ ಮುಂದೆ ಏನಾಗ್ತಾನೆ ಗೊತ್ತಿಲ್ಲ ನನಗೆ. ಇಂಜಿನಿಯರ್ ಆಗ್ತಾನೋ, ಡಾಕ್ಟರ್ ಆಗ್ತಾನೋ, ಚಾರ್ಟರ್ಡ್ ಅಕೌಂಟೆಂಟ್ ಆಗ್ತಾನೋ, ಬಿಸ್ನೆಸ್ ಮನ್ ಆಗ್ತಾನೋ, ಚೀಫ್ ಮಿನಿಸ್ಟರ್ ಆಗ್ತಾನೋ ಗೊತ್ತಿಲ್ಲ. ಅದನ್ನು ಪಾಠ ಎಲ್ಲರಿಗೂ ಒಂದೇ ರೀತಿ ಮಾಡ್ತೀನಿ. ದುರ್ದೈವ ಅಲ್ಲ ಇದು, ಮಜಾ ಅಲ್ಲ ಇದು. 15 ದಿವಸ ಪ್ರವಾಸಕ್ಕೆ ಹೋಗಬೇಕಾದ್ರೆ ಎಲ್ಲಿ ಹೋಗ್ತೀನಿ ಅದರ ಮೇಲೆ ಸೂಟ್ ಕೇಸ್ ಹಾಕೋದಿತ್ತಂದ್ರೆ, ಇವ್ರು ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ, ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡೋದು ಇವ್ರದ್ದು. ನಾನು ಅದಕ್ಕೆ ನನ್ನ ಕಡೆ ಬರೆದಿದ್ದೆ, ಟುಡೇಸ್ ಎಜುಕೇಷನ್ ಈಸ್ ಅ ಡೆಫಿನಿಟ್ ಪ್ರೋಗ್ರಾಮ್ ಫಾರ್ ಇನ್ಡೆಫಿನಿಟ್ ಫ್ಯೂಚರ್ ಅಂತ. ಡೆಫಿನಿಟ್ ಪ್ರೋಗ್ರಾಮ್ ಫಾರ್ ಇನ್ಡೆಫಿನಿಟ್ ಫ್ಯೂಚರ್. ಅವ್ರ ಸೂಟ್ ನನ್ನ ಭಾಳ ಕಾಡ್ತಿತ್ತು ತಲೆಯೊಳಗೆ, ಈ ಹುಡುಗರ ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡೋದು ಅಂದರೆ, ಮುಂದೆ ಅವ್ರು ಎಲ್ಲೇ ಹೋದರೂ ಅವ್ರನ್ನ ಕಾಪಾಡುವಂಥ ಶಿಕ್ಷಣ ಕೊಟ್ಟಿದ್ದೇವೆ ನಾವು ಅಂತ ವಿಚಾರ ಮಾಡ್ತಿದ್ದೆ. ನನ್ನ ಸೊಲ್ಯೂಷನ್ ಸಿಕ್ತು. ಒಂದು 2-3 ವರ್ಷದ ಹಿಂದೆ ನಾನು ಇಂಗ್ಲೆಂಡಿಗೆ ಹೋದಾಗ ನಾನು ನನ್ನ ಹೆಂಡತಿ ಇಬ್ಬರು ಹೋಗಿದ್ವಿ. ಪ್ಯಾರಿಸ್ಸಿಗೆ ಹೋಗಬೇಕಾಗಿತ್ತು. ಅಲ್ಲಿ ಸಮುದ್ರ ತೆಳಗೆ ಹೋಗುವಂಥ ಒಂದು ಟ್ರೈನ್ ಅದು, ಡೈರೆಕ್ಟ್ ಲಂಡನ್ ಟು ಪ್ಯಾರಿಸ್ ಹೋಗ್ತದೆ. ಒನ್ ಆಫ್ ದಿ ಗ್ರೇಟೆಸ್ಟ್ ಮಾರ್ವೆಲ್ಸ್ ಆಫ್ ಸೈನ್ಸ್ ಅದು. ಇಬ್ಬರು ಕೂತಿದ್ವಿ. ಟ್ರೈನ್ ಹೊರಟು ಒಂದು 10 ನಿಮಿಷ ಆಗಿತ್ತು. ಕ್ಯಾಬಿನ್ ಕಂಪಾರ್ಟ್ಮೆಂಟ್ ಒಳಗೆ ಒಂದು 8-10 ಮಂದಿ ಹುಡುಗರು ಹುಡುಗಿಯರು ಬಂದರು. ಎಲ್ಲ 25-35 ವಯಸ್ಸಿನವರು. ಎಲ್ಲ ಬರ್ಮೂಡ್ ಹಾಕ್ಕೊಂಡಾರ, ಟೀ ಶರ್ಟ್ ಹಾಕ್ಕೊಂಡಾರ, ಹೇಗೆ ಒಂದು ದೊಡ್ಡ ಬ್ಯಾಕ್ ಪ್ಯಾಕ್ ಹಾಕ್ಕೊಂಡಾರ. ಗಲ 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 ಮಾತಾಡ್ಕೊಂಡು ಬಂದರು. ನನ್ನ ಮಗ್ಲ ಹುಡುಗಿ ಕೂತ್ಕೊಂಡ್ಲಿ. ನಾನು ಲಘು ದೋಸ್ತಿ ಮಾಡ್ಕೋತೀನಿ ಮಂದಿದು. ಒಂದು ಪ್ರಶ್ನೆ ಕೇಳಿದೆ, ಬರೋಬ್ಬರಿ ಪ್ರಶ್ನೆ ಅಂದ್ಕೊಂಡಿದ್ದೆ ನಾನು. ಎಲ್ಲಿಗೆ ಹೋಗ್ತೀರಿ ಅಂತ ಕೇಳಿದೆ. ಆಕೆ ಭಾರಿ ಕನ್ಫ್ಯೂಸ್ ಆಗಿಬಿಡ್ತು. ವೇರ್ ಆರ್ ವಿ ಗೋಯಿಂಗ್? ಜಾನ್, ವೇರ್ ಆರ್ ವಿ ಗೋಯಿಂಗ್ ಅಂದ್ಲು. ಪ್ಯಾರಿಸ್ ಪ್ಯಾರಿಸ್ ಅಂದ. ಈಕೆ ಪ್ಯಾರಿಸ್ ಅಂದ್ಲು. ನಾನು ಅಂದೆ, ನೀನು ಗೊತ್ತಿದ್ದಿಲ್ಲ ಅನ್ನೋದು. ನಾನು ಗೊತ್ತಿದ್ದಿಲ್ಲ ಅಂದ್ಲು. ಅದು ಹೆಂಗೆ ಅಂತ ಕೇಳಿದೆ. ನಮ್ಮ ಗ್ಯಾಂಗೆ ಹೆಂಗದ ಅಂದ್ಲಕ್ಕೆ. ನಾವು ಒಂದು 8-10 ಮಂದಿ ಇದ್ದೀವಿ, ಎಲ್ಲರೂ ಜರ್ನಲಿಸ್ಟ್. ನಾವು ಒಂದು ತೀರ್ಮಾನ ಮಾಡ್ತೀವಿ ಅಂತ ಅದು ರಜೆ ಹಾಕ್ತೀವಿ, ಟ್ರೈನಿಗೆ ಹೋಗ್ತೀವಿ, ಸ್ಟೇಷನ್ಗೆ ಹೋಗ್ತೀವಿ. ಫಸ್ಟ್ ಟ್ರೈನ್ನಾಗ ಲಾಸ್ಟ್ ಸ್ಟಾಪ್ ತೊಗೊಂಡ್ಬಿಡ್ತೀವಿ. ಅಲ್ಲಿ ಇಳ್ಕೊಂಡ್ಬಿಟ್ಟು 8 ದಿವಸ ಇದ್ದು ಅಲ್ಲಿ ಆರ್ಟಿಕಲ್ಸ್ ಬರೆದು ಪಬ್ಲಿಷ್ ಮಾಡಿ ಬಂದುಬಿಡ್ತೀವಿ. ಹಾಗಾದ್ರೆ ಎಲ್ಲಿ ಹೋಗೋದು ನಮಗೇನು ಚಿಂತಿಲ್ಲ ಅಂದ್ಲು. ನಾನು ಸೂಟ್ ಕೇಸ್ ಕಾಡ್ತಿತ್ತಲ್ಲ, ಎಲ್ಲಿ ಹೋಗ್ತೀರಿ ಅಂತ ಗೊತ್ತಿಲ್ಲ, ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡಿದಿರಿ ನೀವು ಅಂದೆ. ನಾನು ನೋಡಿಲ್ಲ, ಅದ್ರಾಗ ಏನದ್ರಿ ಅಂದ್ಲಕ್ಕಿ. ಒಂದೆರಡು ಥರ್ಮಲ್ ಹಾಕ್ಕೊಂಡೀನಿ, ಒಂದೆರಡು ಟೀ ಶರ್ಟು ಹಾಕ್ಕೊಂಡೀನಿ, ಚಪ್ಪಲಿನೂ ಅದ, ಶೂಸು ಅದ. ಥಂಡಿ ಆದ್ರೆ ಅದನ್ನು ಹಾಕ್ಕೋತೀನಿ, ಬಿಸಿಲಾದ್ರೆ ಇದನ್ನು ಹಾಕ್ಕೋತೀನಿ ಅಂದು. ಹೌದಲ್ಲ ಅಂದೆ ನಾನು. ನಮ್ಮ ಹುಡುಗರಿಗೆ ಹಾಗೆ ಬ್ಯಾಕ್ ಮಾಡ್ಬೇಕು ಸೂಟ್ ಕೇಸ್. ನಾವು ಎಷ್ಟು ಚಂದ ಅದ ನೋಡ್ರಿ. ಅಂದರೆ ನೀವು ಕಲಿಸುವಂಥ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಬಯಾಲಜಿ ಪರೀಕ್ಷೆ ಆದ 6 ತಿಂಗಳಿಗೆ ಮರ್ತು ಹೋಗ್ತದೆ. ಆದರೆ ಕಲಿಸಿದ ಜೀವನ ಮೌಲ್ಯಗಳು ಪರ್ಮನೆಂಟಾಗಿರ್ತಾವೆ, ಎಂದು ಮರಿದು. ಆದ್ದರಿಂದ ಸೂಟ್ ಕೇಸ್ನಾಗ ಮೌಲ್ಯಗಳನ್ನು ಹೆಚ್ಚು ಹಾಕಬೇಕೇ ಹೊರತಾಗಿ ಮಾರ್ಕ್ಸ್ ಕಾರ್ಡ್ ಹಿಂದೆ ಹೋಗಬೇಡ್ರಿ. ಮಾರ್ಕ್ಸ್ವಾದಿಗಳಾಗೋದು ಬೇಡ. ನನಗೊಬ್ಬರು ಕೇಳಿದರು, ಮಾಸ್ತರ್ನ ಅಡ್ರೆಸ್ ಮಾಡ್ತಿದ್ದೆ ಬೆಂಗಳೂರಾಗ, ಶಿಕ್ಷಕರ ಸದನ ಅಂತ ಒಂದದ. ಒಬ್ರು ಮುದುಕರು ಎದ್ದು ಅಂತ ಕೇಳಿದರು, ಸರ್ ನನಗೆ ಅರ್ಥ ಆಗೋಲ್ತ್ರಿ, ನಾವು ಶಾಲೆಯಾಗಿದ್ದಾಗ SSLC ಇಡೀ ಸ್ಕೂಲಿಗೆ ಒಬ್ಬರು ಇಬ್ಬರು ಫಸ್ಟ್ ಕ್ಲಾಸ್ ಬರ್ತಿದ್ರು, ಹೌದಲ್ಲ ಸರ್? ಇಬ್ಬರೇ ಭಾಳ ಶಾಣೆ ಫಸ್ಟ್ ಕ್ಲಾಸ್ ಬಂದಾನವ ಅಂತಿದ್ರು, ತೋರ್ಸಿ ಹೇಳ್ತಿದ್ರು. ಈಗ ಯಾರು ಕೇಳಿದ್ರು 95 ಮೇಲೆ ಅಂತಾರಲ್ರಿ ಸರ್. ನಾವೇ ದಡ್ಡಿದ್ದೀವೋ ಏನು ಹುಡುಗರು ಶಾಣೆ ಆಗ್ಯಾವ್ರಿ ಅಂತ ಕೇಳಿದ್ರು. ಅದೇನಿಲ್ರಿ, ಅದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಇರ್ತಕ್ಕೆ ಆಗ್ತದೆ ಅಂದ್ರೆ. ಅದೇನು ಸರ್ ಅಂದರು. ನಾನು ಹೇಳ್ತೀನಿ ನೋಡ್ರಿ, ಒಂದು ಹೈಪೋಥೆಟಿಕಲ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಪ್ರಶ್ನೆ ಪತ್ರಿಕೆಗಳು ಒಂದು ಪ್ರಶ್ನೆ ಇತ್ತು, ಆಕಳಿಗೆ ಎಷ್ಟು ಕಾಲು? 4 ಮಾರ್ಕ್ಸ್ ಇತ್ತು ಅದಕ್ಕೆ. ಒಬ್ಬ ಹುಡುಗ 3 ಅಂತ ಬರೆದಿದ್ದ.
ಪೇಪರ್ ತಪಾಸ್ ಸಿಟ್ಟು ಬಂತ ಅವಾಗ. ಏನು ರೀ ಸರ್ ಇವಾಗ ಚೀಫ್ಗೆ ಹೇಳ್ದಾವ್, ಆಕಳ ಕಾಲು ಗೊತ್ತಿಲ್ಲ ಅವಾಗ, 0 ಹಾಕ್ಬಿಡ್ಲೇನ್ರಿ ಅಂದ. ಅವ್ನು ಇಲ್ಲ ಹಾಕಂಗಿಲ್ಲ ಅಂದ. ಎಷ್ಟು ಕಾಲವ? 4. ಮಾರ್ಕ್ಸ್ ಎಷ್ಟು? 4. ಕಾಲಿಗೆ 1 ಮಾರ್ಕ್ಸ್. ಹೌದಲ್ಲ? ಅವ ಕಾಲೇ ಇಲ್ಲ ಅಂದ್ರೆ ನೀವು 0 ಹಾಕಬೇಕು. 3 ಅಂತ ಬರ್ದಲ್ಲ, 3 ಮಾರ್ಕ್ಸ್ ಕೊಡ್ರಿ ಅವನು. ಫಾರ್ ಎ ಸ್ಟುಪಿಡ್ ಆನ್ಸರ್ ಯು ಗೆಟ್ 75% ಮಾರ್ಕ್ಸ್. ನಾನು ಅಂಡರ್ ರೇಟ್ ಮಾಡ್ಲಿಕ್ಕೆ ಹತ್ತಿಲ್ಲ, ಇದು ಆದದ್ದನ್ನು ಹೇಳ್ತೀನಿ. ಹೋದ ವರ್ಷ ಪರೀಕ್ಷೆದಾಗ ಆದದ್ದು 4 ಮಾರ್ಕ್ಸಿನ ಪ್ರಶ್ನೆ. ಡ್ರಾ ದ ಪಿಕ್ಚರ್ ಆಫ್ ಹಾರ್ಟ್ ಆ್ಯಂಡ್ ಲೇಬಲ್ ದ ಪಾರ್ಟ್ಸ್. ಕಲ್ಪನಾ ಅಲ್ಲ, ಇದು ಆದದ್ದು. ಮೇಡಮ್ ಗೊತ್ತಿರ್ತದೆ. ಡ್ರಾ ದಿ ಪಿಕ್ಚರ್ ಆಫ್ ಹಾರ್ಟ್ ಆ್ಯಂಡ್ ಲೇಬಲ್ ದ ಪಾರ್ಟ್ಸ್. ಒಬ್ಬ ಹುಡುಗ ಕಿಡ್ನಿ ತೆಗ್ದಾನ, ಮತ್ತು ಬರೆದದ್ದು ಲೆಫ್ಟ್ ವೆಂಟ್ರಿಕಲ್, ರೈಟ್ ವೆಂಟ್ರಿಕಲ್ ಎಲ್ಲ ಬರ್ದಾನ. ಆ ಪೇಪರ್ ತಪಾಸ್ ತಲೆ ಕೆಟ್ಟು ಹೋಗ್ತ ಅವಾಗ. ಏನು ಮಾಡ್ರಿ, ಏನು ಕೇಳ್ದ ಚೀಫ್ಗೆ, ಅವ್ನು ತಲೆ ಕೆಡಿಸ್ಕೋಬೇಡ ನಾವು. ಚಿತ್ರಕ್ಕೆ 2 ಮಾರ್ಕ್ಸ್ ಅವ, ಲೇಬಲಿಗೆ 2 ಮಾರ್ಕ್ಸ್ ಅವ. ಅವ್ನು ಚಿತ್ರ ಏನಾಗಿ ತಗೊಂಡು ಹೋಗಲ್ಲಕ್ಕ, ವೆಂಟ್ರಿಕಲ್ ಬರ್ದಾನಿಲ್ಲೋ 2 ಮಾರ್ಕ್ಸ್ ಕೊಡೋ. ಹೀಗಾಗಿ ಆ 95% ನಾನು ಭಾಳ ಕನ್ಸೆಷನ್ ಕೊಡ್ತೀನಿ. ಅಂದ್ರೆ ಬರೆದು ತಪ್ಪಂತಲ್ಲ, ಐ ಕಾಂಗ್ರ್ಯಾಚುಲೇಟ್ ದೋಸ್ ಚಿಲ್ಡ್ರನ್ ಆಲ್ಸೋ. ಆದ್ರೆ ಅದರ ಹಿಂದೆ ಹೋಗಬೇಡ್ರಿ. ಆ ಮಾರ್ಕ್ಸ್ ಜೋಡಿ ಯಾವ ನಡವಳಿಕೆ ಕಲ್ತದ ಮಗು, ಮನ್ಯಾಗ ಬಂದವ್ರ ಜೋಡಿ 4 ಮಾತಾಡ್ತದ ಇಲ್ಲೋ, ಒಂದು ಗೌರವದಿಂದ ಮತ್ತೊಬ್ಬರಿಗೆ ನಮಸ್ಕಾರ ಮಾಡ್ತದ ಇಲ್ಲೋ, ವಿನಯ ಅದನ ಇಲ್ಲೋ, ಮಾರ್ಕ್ಸ್ ಬಂದದಕ್ಕೆ ಸೊಕ್ಕ ಬಂತೋ ಹೇಗೆ, ಅದನ್ನು ದಯವಿಟ್ಟು ಗಮನಿಸ್ರಿ. ಅದು ಸೂಟ್ ಕೇಸ್ನಾಗ ಹಾಕಬೇಕಾದಂಥ ವಸ್ತು. ಅದು ಧರ್ಮ. ಸರ್ ನಮಸ್ಕಾರ. ಇವತ್ತಿನ ಜನಮಾನದಲ್ಲಿ ನಾವು ನೋಡ್ತಾ ಇದ್ರೆ, ನಮ್ಮ ಭಾರತ ದೇಶ ಇರಲಿ, ಇಡೀ ಜಗತ್ತೇ ಇರಲಿ, ನಾವು ಭಾರತಕ್ಕೆ ಸೀಮಿತಗೊಳಿಸೋಣ. ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲ ಕೆಟ್ಟದ್ದೇ ಹೆಚ್ಚು ವಿಜೃಂಭಣೆ ಆಗ್ತಾ ಇದೆ. ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗ್ರಿ, ರಾಜಕೀಯ ತಗೊಳ್ರಿ, TV ಸೀರಿಯಲ್ಗಳನ್ನು ತೋಡ್ರಿ, ಪಿಕ್ಚರ್ ತೋಡ್ರಿ, ಅಥವಾ ಶಿಕ್ಷಣವನ್ನು ತೋಡ್ರಿ, ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಕೆಟ್ಟದ್ದು ಬಹಳ ವಿಜೃಂಭಣೆಯಿಂದ ಬೆಳೀತಾ ಇದೆ. ಮತ್ತು ಒಳ್ಳೆಯದಕ್ಕೆ ಬಹಳ ಕೊನೆಗೆ ಯಶಸ್ಸು ಸಿಗ್ತದೆ, ಅದು ಭಾಳ ಕ್ಷಣಿಕವಾಗಿರ್ತದೆ ಅಂಥೇಳಿ ಈಗಿನ ಯುವ ಜನಾಂಗ ಏನಿರ್ತದೆ ಹೆಚ್ಚು ಹೊತ್ತು ಎಂಜಾಯ್ ಮಾಡೋದಕ್ಕೆ ಸಾಧ್ಯ, ಕೆಟ್ಟಿದ್ರು ಇರುವಲ್ ತಕ್ಕ ನಾವು ಎಂಜಾಯ್ ಮಾಡೋಕ್ಕೆ ಸಾಧ್ಯತೆ ಅಂತ ಆ ದಿಶೆಯಲ್ಲಿ ಹೋಗ್ತಾ ಇದ್ದಾರನು. ಇದನ್ನು ತಿದ್ದಬೇಕಾದವ್ರು ಯಾರು? ಯಾಕಂದರೆ ಪ್ರತಿಯೊಬ್ಬರು ತಿದ್ದಬೇಕಂತ ಪ್ರಯತ್ನ ಮಾಡಿದರೂ ಸಹ ಅದು ಬಹಳ ಸಮಯ ತಗೋತದೆ. ಹಾಗಾದರೆ ನಿರ್ದಿಷ್ಟ ಒಂದು ಸಮಯದೊಳಗೆ ಅದನ್ನು ತಿದ್ದಬೇಕಾದ್ರೆ ರಾಜಕಾರಣಿಗಳು ಪ್ರಯತ್ನ ಮಾಡಬೇಕು, ಏನು ಮಠಾಧೀಶರುಗಳು ಅಂದರೆ ಧಾರ್ಮಿಕ ಗುರುಗಳು ತಿದ್ದಲಿಕ್ಕೆ ಪ್ರಯತ್ನ ಮಾಡಬೇಕು, ಅಥವಾ ಶೈಕ್ಷಣಿಕದ ಬದಲಾವಣೆ ಅಮೂಲಾಗ್ರ ಬದಲಾವಣೆ ಆಗಬೇಕಂತ ಏನಾಗಬೇಕಾದ್ರೆ ಸಾಧ್ಯತೆ ಒಳ್ಳೆಯ ಥರ ಜಲ್ದಿ ಬರಲಿಕ್ಕೆ ಅಂತ ನನ್ನ ಪ್ರಶ್ನೆ. ರಾಜಕಾರಣಿಗಳನ್ನ ಬಿಟ್ಬಿಡ್ರಿ, ಪಾಪ ಅವ್ರು ಏನು ಮಾಡ್ತಾರೆ ಮಾಡ್ಕೋತ ಹೋಗಲ್ರಿ. ತಲೆ ಕೆಡಿಸಿ ನಮ್ಮ ಕೆಲಸ ನಾವು ಚಲೋತ್ನಾಗ ಮಾಡೋಣ ಅಂತ ಒಂದು ಮಾತು ಹೇಳಿದ್ರಿ, ಕೆಟ್ಟದ್ದು ಭಾಳ ಲಘು ಮನಸ್ಸು ಎಳಿತದ ಅಂತ. ಇವತ್ತಿಂದಲ್ಲ, ಯಾವತ್ತಿನ ದಿವಸ ಅದೇ ನ್ಯೂಸ್ ಪೇಪರ್ ತೊಗೋರಿ, ಒಂದು ಗ್ರೀನ್ ಇಂಕ್ ಪೆನ್ ಇಟ್ಕೋರಿ, ಒಂದು ರೆಡ್ ಇಂಕ್ ಪೆನ್ ಇಟ್ಕೋರಿ. ನೆಗೆಟಿವ್ ಸುದ್ದಿ ಏನಿರ್ತಾವ ಅದಕ್ಕೆ ರೆಡ್ ಮಾರ್ಕ್ ಮಾಡಿರಿ, ಪಾಸಿಟಿವ್ ಇರೋದನ್ನು ಗ್ರೀನ್ ಮಾರ್ಕ್ ಮಾಡಿರಿ. ಪೇಪರ್ ತುಂಬ ಕೆಂಪೆ ಕಾಣಿಸ್ತಾವೆ. ಮುಖ್ಯಮಂತ್ರಿಗಳಿಗೆ ನೆಗಡಿ ಆಗ್ಯದ, ಮೊದಲನೇ ಪುಟದಾಗೆ ಬರ್ತದೆ. ಒಬ್ಬ ಆಟೋ ರಿಕ್ಷಾ ಡ್ರೈವರ ಒಬ್ಬ ಹೆಣ್ಮಗಳು ಇಳಿದು ಹೋದ್ಲು, ಪರ್ಸ್ ಮರೆತು ಹೋಗಿದ್ಲು, ನೋಡಿದ್ರೆ ಒಳಗೆ 4 ಲಕ್ಷ ರೂಪಾಯಿದ ಆಭರಣ ಇತ್ತು. ಅವನು ಹೋಗಿ ಹುಡುಕಿ ಕೊಟ್ಟು ಬಂದ. ಎಂದರೆ ಫಸ್ಟ್ ಪೇಜ್ದಾಗ ಬಂದದೇನಿದು, 8ನೇ ಪೇಜ್ ಕಡಿಕೆ ಬರೋದು. ಭದ್ರ ಪುಣ್ಯ ಅಂದ್ರೆ ಯಾಕೆ ಹಿಂಗಾತು? ಒಂದು ಮಾತು ಹೇಳ್ತೀರಿ ಸ್ನೇಹಿತರೆ, ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರು ಸ್ನೇಹಿತರು. ನನ್ನ ಸ್ನೇಹಿತ ಒಬ್ಬ ಇದ್ದಾನೆ ಶಿಕಾಗೋದಾಗ, ಅವನ ಹೆಸರು ಹೇಳ್ತೀನಿ, ಗೂಗಲ್ ಭಗವಾನ್ ಹೋಗಿ ಚೆಕ್ ಮಾಡ್ಬೋದು ನೀವು. ಲೇಸಿ ಹಾಲ್ ಅಂತ, LACEYHALL, ಲೇಸಿ ಹಾಲ್ ಅಂತ, ಸ್ಟೋನ್ ಬ್ರ್ಯಾಂಡೆಲ್ ಯೂನಿವರ್ಸಿಟಿ ಅಂತದಲ್ಲಿ. ಅದು ಸೈಕಾಲಜಿ ಪ್ರೊಫೆಸರ್ ಅವ. ಹೋದ ವರ್ಷ ಅವ್ನಿಗೆ ರಾಷ್ಟ್ರಪತಿ ಪ್ರಶಸ್ತಿ ಬಂತವ. ಏನು ಮಾಡಿದವ? 12,000 ಮಂದಿನ ಆರಿಸಿದ. 6,000 ಮಂದಿ ಅಮೇರಿಕನ್ಸು, 6,000 ಮಂದಿ ಕೆನಡಿಯನ್ಸ್. ಎಲ್ಲರಿಗೂ ಒಂದು ಡೈರಿ ಕೊಟ್ಟ. ಆ ಡೈರಿ ಮಜಾ ಇತ್ತದು. ಪೇಜ್ ಇರ್ತದಲ್ಲ, ಮಧ್ಯದಲ್ಲಿ ಒಂದು ಗೆರೆ ಇತ್ತು. ಪ್ರತಿಯೊಂದು ಪೇಜ್ನ ಮೊದಲೊಂದು ಮಧ್ಯದಲ್ಲಿ ಗೆರೆ. ಅವ್ರಿಗೇನು ಹೇಳ್ದ, ಬೆಳಗ್ಗೆಯಿಂದ ರಾತ್ರಿ ತನಕ ದಿವಸ ಏನಾರೇ ಪಾಸಿಟಿವ್ ಆದರೆ ಧನಾತ್ಮಕವಾಗಿದ್ದರೆ ಎಡಗಡೆ ಬರೀರಿ, ಋಣಾತ್ಮಕ ಆಗಿದ್ದರೆ ಬಲಕ್ಕೆ ಬರೀರಿ, ಎಷ್ಟು ಬೇಕಾ ಡೈರಿ ಕೊಡ್ತೀನಿ ನಿಮ್ಗೆ ಅಂದ. ಅವ್ರು ಬರೆದು ಕೊಟ್ಟರು. ಅದನ್ನು ತೊಗೊಂಡು ಕಂಪ್ಯೂಟರೈಸ್ ಮಾಡಿದ. 6 ವರ್ಷ ತೊಗೊಂಡು ಅವನ ಪ್ರಕಾರ ಪಬ್ಲಿಷ್ ಆದ ಪೇಪರ್ ಇದು. ಅವ್ನು ಹೇಳ್ತಾನೆ, 91% ಆಫ್ ದ ಇನ್ಫ್ಲೂಯೆನ್ಸಸ್ ಆನ್ ಅಸ್ ಆರ್ ನೆಗೆಟಿವ್. 10%, 20% ಅಲ್ಲ, 91% ಆಫ್ ದ ಇನ್ಫ್ಲೂಯೆನ್ಸಸ್ ಆನ್ ಅಸ್ ಆರ್ ನೆಗೆಟಿವ್. ಅದಕ್ಕೆ ಅವಾರ್ಡ್ ಬರಲಿಲ್ಲ ಅವಾಗ. ಅವ ಹಿಂದಿನ ಸಾಧಕರದೆಲ್ಲ ಲಿಸ್ಟ್ ಮಾಡಿದ. 91% ನೆಗೆಟಿವ್ ಇದ್ರೆ ಇನ್ನೂ ಸಾಧಕರು ಇದ್ದಾರಲ್ಲ, ಅವ್ರೇನು ಸಾಧಿಸಿದ್ರು? ಅವ್ನು ಹೇಳ್ತಾನೆ, ಯಾರು 91% ನೋಡ್ಕೊಂಡು ಹೋದ್ರು ಅವರೆಲ್ಲ ಕೊಚ್ಕೊಂಡು ಹೋದರು.
ಯಾರು 91 ಇಲ್ಲ ಅನ್ನಂಗಿಲ್ಲ ಅವರು, ಅದ ನನ್ನ ಡಿಪಾರ್ಟ್ಮೆಂಟ್ ಅಲ್ಲದು. ದೋಸ್ ಲುಕ್ಡ್ ಅಟ್ ದ 9% ಆ್ಯಂಡ್ ಫಾಲೋಡ್, ದೇ ಬಿಕೇಮ್ ಸಕ್ಸಸ್ಫುಲ್. ನಮ್ಮ ಮಕ್ಕಳಿಗೆ ಹೇಳಬೇಕಾದ್ದು, ಜಗತ್ತಿನಾಗ ಕೆಟ್ಟಿಲ್ಲ ಅಂತ ಹೇಳಬೇಡ್ರಿ, ಕೆಟ್ಟದದ ಕಣ್ಣಿಗೆ ರಾಚಿತದದು. ಅದಲ್ಲಪ್ಪ ನಿಂದು, ನೀನು ಜೀವನ ಚಲೋ ಆಗ್ಬೇಕಲ್ಲ. ಆಗಳ ಓದಿದ್ರಲ್ಲ ಮುನ್ನೋಡಿ, ಅದು ಹೇಳ್ತೀನಿ. ಇದು ಯಾರ ಜೀವನ ಮಕ್ಕಳಿಗೆ ಕೇಳಬೇಕು. ಸ್ವಂತದ್ದು ಬಾಡಿಗೆದು, ಸ್ವಂತದ್ದು ಹುಷಾರಾಗಿರ್ಬೇಕು. ನಾನು ಸ್ವಂತ ಮನೆ ಅಂದ್ರೆ ಬಣ್ಣ ಹಚ್ತೀನಿ, ಚಲೋ ಸೋಫಾ ಹಾಕ್ತೀನಿ, ಮನೇನು ಕಸ ತೆಗೆದು ಹೊರಗೆ ಹಾಕ್ತೀನಿ ಅಲ್ಲ. ಮನೆಗೆ ಎಷ್ಟು ಮಾಡೋರು ಜೀವನಕ್ಕೆ ಹೆಂಗೆ ಮಾಡ್ಕೋಬೇಕು? ಮನಸ್ಸು ಸ್ವಚ್ಛ ಇಟ್ಕೋಬೇಕು, ಕಸ ತೆಗೆದು ಹೊರಗೆ ಹಾಕಬೇಕು. ಬರೀ ಕಸ ತುಂಬಿಕೊಂಡ್ರೆ ಏನಾಗ್ತದೆ? ಜೀವನ ಕಸದ ಗುಂಡೆ ಆಗ್ತದೆ ಅಲ್ಲ. ಮಕ್ಕಳಿಗೆ ಹೇಳಬೇಕಾದ್ದು ಆಯ್ಕೆ ನಿಂದಪ್ಪ, ಇದು ನೀನು ಜೀವನ ಚಲೋ ಆಗ್ಬೇಕಲ್ಲ. ಕೆಟ್ಟದಿಲ್ಲ ಅಂತ ಹೇಳಂಗಿಲ್ಲ, ಅದ ಇದ್ರ ಕಡೆ ಗಮನ ಕೊಡು ಸ್ವಲ್ಪ. ಅವ ಹೇಳ್ತಾನೆ, ಯಾರ್ಯಾರು 9% ನೋಡ್ಕೊಂಡು ಹೋದ್ರೆ ಅವ್ರು ಎಲ್ಲರೂ ಸಾಧಕರಾದರು ಅಂತ. ಅದರಿಂದ ಜಗತ್ತಿನಾಗ ಕೆಟ್ಟದದ ಸರ್, ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಡಿ ವಿ ಜಿ ಹೇಳ್ತಾರೆ, ರಾಮನಿದ್ದಂದು ರಾವಣನೊಬ್ಬನಿದ್ದನಲ್ಲ. ಬರೀ ರಾಮ ಒಬ್ಬನಿರಲಿಲ್ಲ, ರಾವಣ ಇರಲಿಲ್ಲ. ಮತ್ತು ಇನ್ನೊಂದು ಮಹಾಭಾರತದಾಗ ನೋಡ್ರಿ, ಪಾಂಡವರು 5 ಮಂದಿ, ಕೌರವರು 101 ಮಂದಿ. ಯಾವಾಗಲೂ ದೇರ್ ಇಸ್ ಅ ಲಾರ್ಜ್ ನಂಬರ್ ಟುವರ್ಡ್ಸ್ ದ ನೆಗೆಟಿವ್ ಥಿಂಗ್, ಬಟ್ ಫೈನಲಿ ಯು ಶುಡ್ ಟೆಲ್ ದೆಮ್ ಇಟ್ ದ ಪಾಸಿಟಿವಿಟಿ ವಿಚ್ ವಿನ್ಸ್, ನಾಟ್ ದ ಲಾರ್ಜ್ ನಂಬರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ನಾನು ನಿಮ್ಮ ದೊಡ್ಡ ಅಭಿಮಾನಿ. ನನ್ನ ಹತ್ರ 2 ಪ್ರಶ್ನೆ ಇದೆ ಸರ್. ಮೊದಲನೇ ಪ್ರಶ್ನೆ, ತಾವು ಹೇಳಿದ್ರಿ ಮಾರ್ಕ್ಸ್ ಹಿಂದ್ಗಡೆ ಓಡಬೇಡಿ ಅಂಥೇಳಿ. ನನಗೂ ಅದು ಒಪ್ಪಿಗೆ ಇದೆ, ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ ಅಂಥೇಳಿ. ಆದರೆ ಎಲ್ಲೇ ಅಡ್ಮಿಷನ್ಗೆ ಹೋದರೂ ಕೂಡ ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದೀರಾ ಅದ್ರ ಮೇಲೆ ನಾವು ಮಾರ್ಕ್ಸ್ ಅಡ್ಮಿಷನ್ ಕೊಡ್ತೀವಿ ಅಂತಂತಾರೆ. ಭಾಳ ಚಲೋ ಪ್ರಶ್ನೆ ಕೇಳಿದ್ರು, ಸೊಲ್ಯೂಷನ್ ಕೊಡ್ತೀನಿ. 53 ವರ್ಷ ಆಯ್ತು ಮಾಸ್ತರ್ಕೆ ಮಾಡ್ಲಿಕ್ಕೆ ಹಚ್ಚಿ. ನಾನು 72ನೇ ಇಸ್ವಿಗೆ ಶುರು ಮಾಡೀನಿ, ಇನ್ನೂ ನಿಂತಿಲ್ಲ. ಕರೆಕ್ಟ್ ಹೇಳ್ತೀನಿ. ಭಗವದ್ಗೀತಾದಾಗ ಒಂದು ಶ್ಲೋಕ ಅದ, ಕರ್ಮಣ್ಣೆ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮ ಮಾಡೋದು ನಿನ್ನ ಕೆಲಸ, ಫಲದ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಮಂದಿ ಭಾಳ ತಪ್ಪು ತಿಳ್ಕೊತಾರೆ ಇದನ್ನು. ಅಲ್ರಿ ಪಗಾರ ಬೇಡ ನಮಗೆ, ಹಂಗೆ ಕೆಲಸ ಮಾಡೋದ? ಪಗಾರ ಬರ್ತಂದು ಕೆಲಸ ಮಾಡ್ತೀವಿ, ಫಲ ಇಲ್ಲದೆ ಕೆಲಸ ಹೆಂಗೆ ಮಾಡ್ತಾರೆ? ಮಾರ್ಕ್ಸ್ ಬರಲಾರ್ದು ಓದೋದು ಯಾಕೆ ನಾವು? ಮಾರ್ಕ್ಸ್ ಬೇಕಲ್ಲ ಮುಂದಿನ ಕೋರ್ಸಿಗೆ ಹೋಗಲಿಕ್ಕೆ. ಭಗವದ್ಗೀತಾ ಮಾತದಲ್ಲ. ಅದೇನು ಹೇಳ್ತದೆ? ನೀನು ಕರ್ಮ ಸರಿಯಾಗಿ ಮಾಡಪ್ಪ, ಫಲದ ಬಗ್ಗೆ ಕಾಳಜಿ ಮಾಡಿ ಬಂದೇ ಬರ್ತದೆ ಅದು. ನಾನು ಡ್ರೈವಿಂಗ್ ಸರಿಯಾಗಿ ಮಾಡ್ತಿದ್ದೆ ಅಂದರೆ ಕರೆಕ್ಟಾಗಿ ಲಕ್ಷ್ಯ ಕೊಟ್ಟು ಎಡಗಡೆ ಹೋಗಿ ಕರೆಕ್ಟಾಗಿ ಡ್ರೈವ್ ಮಾಡ್ತಿದ್ದೆ, ರೂಲ್ಸ್ ಎಲ್ಲ ಫಾಲೋ ಮಾಡ್ತಿದ್ದೆ ಅಂದರೆ ಗ್ಯಾರಂಟಿ ಊರು ಮುಡ್ತೀನಿ. ನಾನು ಗಾಡಿ ಓಡಿಸೋಕೆ ಆ ಕಡೆ ನೋಡಿ ಈ ಕಡೆ ನೋಡಿದ್ರೆ ಗ್ಯಾರಂಟಿ ಆ್ಯಕ್ಸಿಡೆಂಟ್ ಮಾಡ್ಕೋತೀನಿ. ನನ್ನ ಕರ್ಮ ಮಾಡೋದನ್ನ ಚಲೋತ್ನಾಗ ಮಾಡು, ಮಾರ್ಕ್ಸ್ ತಾನಾಗೆ ಬರ್ತದೆ. ಮಾರ್ಕ್ಸ್ ತಲೆ ಓದೋದು ಬೇಡ, ಚಲೋತ್ನಾಗ ಓದಿದ್ರೆ ಮಾರ್ಕ್ಸ್ ಬರ್ತದೆ. ನಾವು ರಾಂಗ್ ಇಂಪ್ರೆಷನ್ ಮಾಡ್ತೀವಿ, ಮಾರ್ಕ್ಸ್ ಬರಬೇಕಾದ್ರೆ ಓದು ಅಂತೀವಿ ನಾವು. ಅದಲ್ಲ, ನೀ ಚಲೋತ್ನಾಗ ವಿಷಯ ತಿಳ್ಕೊ, ವಿಷಯ ಚಲೋತ್ನಾಗ ತಿಳ್ಕೊಂಡಿದ್ರೆ ಮಾರ್ಕ್ಸ್ ಯಾಕೆ ಬರೋದಿಲ್ಲ? ಒಂದೇ ಬರ್ತದೆ. ಹುಡುಗರಿಗೆ ಹೇಳಬೇಕಾದದ್ದು, ಫೋಕಸ್ ಆನ್ ದಿ ಸ್ಟಡಿ, ಮಾರ್ಕ್ಸ್ ಈಸ್ ದ ರಿಸಲ್ಟ್. ಇಫ್ ಯು ಫೋಕಸ್ ಓನ್ಲಿ ಆನ್ ದ ರಿಸಲ್ಟ್, ಯುವರ್ ಪ್ರಿಪರೇಷನ್ ವಿಲ್ ಬಿ ಫ್ಲಾಡ್. ಕೃಷ್ಣ ಅರ್ಜುನ್ಗೆ ಅದೇ ಹೇಳ್ತಾನೆ, ನೀ ತಲೆ ಕೆಡಿಸ್ಕೊಬೇಡೋ, ನೀನು ಬಾಣ ಬಿಡು, ನಿನ್ನ ಕೆಲಸ ನೀನು ಸರಿಯಾಗಿ ಮಾಡು ಅಂದರೆ ಗೆದೀತಿ. ಬಾಣ ಬಿಡುವ ಆ ಕಡೆ ಈ ಕಡೆ ನೋಡಿದ್ರೆ ಬಾಣ ಎಲ್ಲಿ ಹೋಗ್ತಾವೆ. ಅದೇ ಮಕ್ಕಳಿಗೆ ಹೇಳಬೇಕಾದದ್ದು, ಕರ್ಮಣ್ಣೇವ ಅಧಿಕಾರ. ನಿನ್ನ ಕೆಲಸ ನೀನು ಸರಿಯಾಗಿ ಮಾಡಪ್ಪ, ನಿನ್ನ ಸಿಲೆಬಸ್ ಏನದ, ಪಾಠ ಏನು ಕೊಟ್ಟಾರ ಚಂದಾಗಿ ತಿಳ್ಕೊ. ಇಫ್ ಯು ನೋ ದ ಹೋಲ್ ಸಬ್ಜೆಕ್ಟ್ ಆಸ್ ಗುಡ್ ಆಸ್ ದ ಬ್ಯಾಕ್ ಆಫ್ ಯುವರ್ ಹ್ಯಾಂಡ್, ಹೌ ಕ್ಯಾನ್ ಯು ನಾಟ್ ಗೆಟ್ ದ ಮಾರ್ಕ್ಸ್? ಈಸ್ ಎಸೆನ್ಷಿಯಲ್. ಅದಕ್ಕೆ ನಾವು ಮಕ್ಕಳಿಗೆ ಹೇಳಬೇಕಾದದ್ದು, ಅಭ್ಯಾಸ ಚಲೋ ಓದಪ್ಪ, ನೀನು ವಿಷಯ ಚಲೋ ಅಂತ ತಿಳ್ಕೊ. ನಾನು ಸ್ಟೂಡೆಂಟ್ ಒಬ್ಬಳು, ಆಕೆ ಹೆಸರು ಹೇಳ್ತೀನಿ, ರೇಖಾ ಎಸ್ ಅಂತ. ನಾನು ಯಾವ ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ದೆ, ಆಕೆನೂ ಅದೇ ಕಾಲೇಜ್ ಪ್ರಿನ್ಸಿಪಲ್ ಅಲ್ಲ, ನನ್ನ ಸ್ಟೂಡೆಂಟ್ ಆಕೆ. ಆ ಹುಡುಗಿ BSc ಬಂದಾಗ ಹೇಳಿದೆ, ರೇಖಾ ಯು ಶುಡ್ ಗೆಟ್ ಫಸ್ಟ್ ರ್ಯಾಂಕ್ ಟು ಬೆಂಗಳೂರು ಯೂನಿವರ್ಸಿಟಿ. ನಕ್ಕಳಕ್ಕೆ ನಾನು PUC 70% ಅದ ಸರ್, ಡಿಗ್ರಿ ಹೆಂಗೆ ಬರ್ತದೆ ನನ್ನ ರ್ಯಾಂಕು ಒಂದು. ಐ ಆಮ್ ನಾಟ್ ಟಾಕಿಂಗ್ ಆಫ್ ಹಿಸ್ಟ್ರಿ, ಐ ಆಮ್ ಟಾಕಿಂಗ್ ಆಫ್ ದ ಫ್ಯೂಚರ್. ಐ ಆ್ಯಂಡ್ ಯು ಶುಡ್ ವರ್ಕ್ ಟುಗೆದರ್, ಯು ಶುಡ್ ಗೆಟ್ ಫಸ್ಟ್ ರ್ಯಾಂಕ್. ಕೂತ್ಕೊಂಡು ಕೆಮಿಸ್ಟ್ರಿ ಚಲೋತ್ನಾಗ ಓದು. ಈ ಇಡೀ ನಮ್ಮ ಪರೀಕ್ಷೆ ಇಟ್ಟು ಈಸಿ ಅವರಿ ಮೇಡಮ್, ಇಟ್ ಇಸ್ ಸೋ ಡಿಫಿಕಲ್ಟ್ ಟು ಫೇಲ್ ಇನ್ ದ ಎಕ್ಸಾಮಿನೇಷನ್. ಪ್ರಯತ್ನ ಮಾಡಿದ್ರು ಫೇಲ್ ಆಗ್ಲಿಕ್ಕೆ ಸಾಧ್ಯ ಅಂತ ಸುಲಭ. ಮತ್ತು ಏನು ಜೀನಿಯಸ್ ಇಲ್ಲ, ಹಿಂದಿನ 5 ವರ್ಷ ಕ್ವಶನ್ ಪೇಪರ್ ಓದಿದ್ರೆ ನೀವು ಫೇಲ್ ಆಗೋ ಸಾಧ್ಯ ಇಲ್ಲ, ಅನ್ಲೆಸ್ ಯು ಆರ್ ಡಿಟರ್ಮಿನ್ ಟು ಫೇಲ್. ಅದು ಹೇಳ್ತೀನಲ್ಲ ಸರ್, ಇರೋ ಸಿಲೆಬಸ್ ಒಂದಿಷ್ಟು ಇರ್ತದೆ, ಅದನ್ನು ಥರೋ ಓದ್ರಿ. ಎಲ್ಲೂ ಈಚ್ ಕಾರ್ನರ್ ಆಫ್ ದ ಸಿಲೆಬಸ್ ಇಡೀ ವರ್ಷ ಕೊಟ್ಟಾರ್ರಿ. ಖರೆ ಹೇಳಿ ನಾನು, ಮೇಡಮ್ ಇಲ್ಲಿದ್ದಾರೆ, 1 ವರ್ಷ ದಂಡ ಅದು, 3 ವರ್ಷದ 3 ತಿಂಗಳದ ಮುಗಿದು ಹೋಗ್ತದೆ ಓದಿದ್ದಲ್ಲ ಸರಿಯಾಗಿ ಓದಿದ್ರೆ. ಆದರೆ ಅದನ್ನು ಗಟ್ಟಿಯಾಗಿ ಓದಿ ಪ್ರತಿಯೊಂದು ಸಿಲೆಬಸ್ ಮೂಲೆ ನಿಮಗೆ ಚಲೋ ಗೊತ್ತಿತ್ತಂದ್ರೆ ಯಾಕೆ ಮಾರ್ಕ್ಸ್ ಬರೋದಿಲ್ಲ? ನಾವೊಂದು ಹೇಳ್ಕೊತೀನಿ ಅಂತಲ್ಲ,
ನಂದೊಂದು ನನ್ನ ತಲೆನೇ ಬರೋಬರಿ ಇಲ್ಲ, ಏನೋ ವಿಚಿತ್ರದ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅದು. ನಾನೊಂದು ಹಠ ತೊಟ್ಟಿದ್ದೆ, ಪರೀಕ್ಷೆ ಹಿಂದಿನ ದಿವಸ ಓದೋದಿಲ್ಲ ಅಂತ. ಹಠ ಅದು ಹುಚ್ಚ ಹಠ ಇರಬೇಕದು. MSc ತನಕ ನಾನು ಪರೀಕ್ಷೆ ಹಿಂದಿನ ದಿವಸ ಓದಲಿಲ್ಲ. ಕೆಲವರು ಪರೀಕ್ಷಾ ಹಾಲ್ ಹೋಗೋ ತನಕ ಓದ್ಕೋತ ಹೋಗ್ತಿರ್ತಾರೆ, ಮುಂದೆವ್ರು ಹಾಕೋತ. ಈಗ ಉಳಿಯಂಗಿಲ್ಲ ಅದು. ಒಂದು ಸಲ ವಿಷಯ ತಲೆಯಾಗಿ ಕೂತ್ಯೋ ಕಣ್ಣು ಮುಂದೆ ಚಿತ್ರ ಬಂದಂಗೆ ಬರ್ಬೇಕದು. ನಾ ಮಕ್ಕಳಿಗೆ ಹೇಳೋದು ಅದೇನೆ, ಹೋಲ್ ಸಬ್ಜೆಕ್ಟ್ ಕನ್ವರ್ಟ್ ದ್ಯಾಟ್ ಇನ್ ಟು ವಿಜುವಲ್ ಸ್ಟೇಟ್ಮೆಂಟ್. ಗಿವ್ ಮಿ ಎ 7th ಸ್ಟ್ಯಾಂಡರ್ಡ್ ಚೈಲ್ಡ್, ಐ ಕ್ಯಾನ್ ಟೀಚ್ ಆರ್ ದ 12th ಸ್ಟ್ಯಾಂಡರ್ಡ್ ಕೆಮಿಸ್ಟ್ರಿ. ಅಂದ್ರೆ ಕಣ್ಣು ಮುಂದೆ ಸಿನಿಮಾ ಮಾಡ್ದಂಗೆ ಮಾಡಬೇಕು. ದಯವಿಟ್ಟು ನೋಡ್ರಿ, ಒಂದು ಸಿನಿಮಾ ನೋಡಿದೆ ಅಂದ್ರೆ ಮರೀತದೆ ನಿಮಗೆ? ಮರೆಯೋದೇ ಇಲ್ಲಲ್ಲ. ಯಾಕೆ? ಕಣ್ಣು ಮುಂದೆ ಚಿತ್ರ ಕೂತದ. ನಾವೇನು ಮಾಡ್ತೀವಿ, ಅದ್ರ ಟೆಕ್ಸ್ಟ್ ಮಾಡ್ತೀವಿ ಕಲಸ್ನ್ಯಾಗ. ನೀವು ವಿಷಯ ಪೂರ್ತಿ ವಿಜುವಲ್ ಮಾಡಿ ಕೂಡಿಸ್ಬಿಡ್ರಿ, ಅವರಿಗೆ ಸಿನಿಮಾ ನೋಡ್ದಂಗೆ ನೋಡ್ತಾರೆ. ಮಾರ್ಕ್ಸ್ ಯಾಕೆ ಬರೋದಿಲ್ಲ? ಅದಕ್ಕೆ ನಾ ಹೇಳೋದು, ಡೋಂಟ್ ಫೋಕಸ್ ಆನ್ ದಿ ಮಾರ್ಕ್ಸ್, ಫೋಕಸ್ ಆನ್ ದ ಲರ್ನಿಂಗ್ ಆಫ್ ದ ಸಬ್ಜೆಕ್ಟ್ ಥರೋಲಿ. ದ ಮಾರ್ಕ್ಸ್ ಇಸ್ ದ ರಿಸಲ್ಟ್ ಆಫ್ ಇಟ್. ಅದನ್ನೇ ಕರ್ಮಣ್ಯೇವ ಅಧಿಕಾರ ಮಾ ಫಲೇಶು, ಫಲದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಮಾಡಿರಿ ಮೇಡಮ್. ಮಾರ್ಕ್ಸ್ ಬೇಕು, ನಾನು ಹೇಳ್ತೀನಿ, ಆದರೆ ಮಾರ್ಕ್ಸ್ಗೋಸ್ಕರ ಹೊಡೆದಾಡೋದು ಬೇಡ, ನಾಲೆಜ್ಗೋಸ್ಕರ ಹೊಡೆದಾಡೋಣ. ಥ್ಯಾಂಕ್ ಯು ಸರ್. ಸರ್, ಒಂದು ಲಾಸ್ಟ್, ಆ್ಯಕ್ಚುಲಿ ಓದೋ ಹ್ಯಾಬಿಟ್ ಮಕ್ಕಳಲ್ಲಿ ಬೆಳೆಸಬೇಕೀಗ. ಯಾರು ಓದಲ್ಲ, ಎಲ್ಲರೂ ಮೊಬೈಲ್ ಹಿಡ್ಕೊಂಡು ಕೂರ್ತಾರೆ. ಆದರೆ ಓದಿ ಅಂತ ಹೇಳಿ ಬುಕ್ಸ ತಂದು ಕೊಟ್ಟರೆ ಅಥವಾ ನಾವು ಅವ್ರ ಮುಂದೆ ಕೂತು ಓದಿದ್ರು ಸಹಿತ ಅವ್ರು ನಮ್ಮನ್ನೇ ಗೇಲಿ ಮಾಡ್ತಾರೆ. ಏನಂದರೆ ಎಲ್ಲಾನು ಈಸಿಯಾಗಿ ಟೆಕ್ನಾಲಜಿಲಿ ಅಂದರೆ ಯೂಟ್ಯೂಬಲ್ಲೆಲ್ಲ ಸಿಗತ್ತೆ, ಯಾಕೆ ಬುಕ್ಸಿಂದ ಹೋಗ್ತೀರಾ? ಬುಕ್ಸ್ ಓದಕ್ಕೆ ಭಾಳ ಟೈಮ್ ಬೇಕು, ಬಟ್ ಯೂಟ್ಯೂಬಲ್ಲೆಲ್ಲ ಸಿಗತ್ತಲ್ಲ ಅಂತಂತಾರೆ ಸರ್. ಹೌದು ಹೌದು, ಕರೆಯೋದು. ಆದರೆ ಮೌಂಟ್ ಎವರೆಸ್ಟು ನ್ಯಾಷನಲ್ ಜಿಯೋಗ್ರಫಿನಾಗ ಭಾಳ ಚಂದ ಬರ್ತದೆ. ಬ್ಯೂಟಿಫುಲ್ ಚಿತ್ರ ತೋರಿಸ್ತಾರೆ ನ್ಯಾಷನಲ್ ಜಿಯೋಗ್ರಫಿಕ್ನಾಗ. ಹತ್ತಿದ ಅನುಭವನೇ ಬೇರೆ, ಸ್ಕ್ರೀನ್ನ ನೋಡೋ ಅನುಭವನೇ ಬೇರೆ. ಈಗ ನೀವು ನೋಡಿರಿ, ಕೆಲವೊಂದು ನಾನು ಮಾತಾಡಿದ್ದೆಲ್ಲೋ ಯೂಟ್ಯೂಬ್ನಾಗ ಕೇಳಿರ್ಬೇಕೆಲ್ಲೋ ನೀವು. ಆ ಯೂಟ್ಯೂಬ್ನಾಗ ಕೇಳೋ ಅನುಭವನೇ ಬೇರೆ, ಎದುರು ನಿಂತು ಮಾತಾಡೋ ಅನುಭವನೇ ಬೇರೆ. ಯಾಕಂದ್ರೆ ಯೂಟ್ಯೂಬ್ನ ನಾನು ಚಲೋ ಮೇಕಪ್ ಮಾಡ್ಕೊಂಬರ್ಬೋದು, ಅದು ಮಾಡೋದಿಲ್ಲ ನಾನು, ಕರ್ಮ ನನಗೆ ಇರೋದ ಹಿಂಗಿದ್ದೀನಿ, ಮತ್ತೇನು ಮೇಕಪ್ ಮಾಡೋದು ಅದು ಈ ವಯಸ್ಸಿಗೆ. ಅಂದರೆ ಒಂದು ತಿಳ್ಕೊಬೇಕಾದದ್ದು, ಸಾಕ್ಷಾತ್ ಇದತ್ತಂದ್ರೆ ಅಂತಂದ್ರೆ ಸಾಕ್ಷಾತ್ ಅನುಭವ ಅಂತ ಕರೀತಾರೆ, ಪರ್ಯಾಯ ಅನುಭವ ಅಂತ ಮಾತು. ಚಿತ್ರ ನೋಡಿ ಸಂತೋಷ ಪಡೋದು, ಬೆಂಕಿ ಚಿತ್ರ ನೋಡೋದು, ಏನು ಚಂದ ತೆಗ್ದಾನ್ರಿ, ಕೈ ಸುಡೋದಿಲ್ಲ ಅದು, ಬೆಂಕಿಯಾಗ ಕೈ ಹಾಕ್ರಿ ಗೊತ್ತಾಗ್ತದೆ ಬೆಂಕಿ ಏನಂತ. ಮಕ್ಕಳಿಗೆ ಅನುಭವ ಆಗಬೇಕು. ಓದೋ ಅನುಭವ ಏನು ಖುಷಿ ಕೊಡ್ತದೆ ಅದು ಚಿತ್ರದಾಗ ಸಿಗೋದಿಲ್ಲ. ಒಂದ್ಸಲ ಓದಬೇಕು. ನನಗಂತೂ ಹುಚ್ಚಿಡ್ದದು, ಆ ಮಾರ್ಜಿನ್ನಾಗ ಮಾರ್ಕ್ ಮಾಡಬೇಕು, ನೋಟ್ಸ್ ಮಾಡ್ಕೋಬೇಕು. ಅದನ್ನು ಮಾಡ್ಕೊಂಡು ಮತ್ತೊಂದು ಸಲ ಓದಿದಾಗ ಏನು ಅನುಭವ ಆಗ್ತದೆ. ನಿನ್ನೆ ದಿವಸ ಹೇಳ್ತಿದ್ದೆ ರಾಮಾಯಣ ಬಗ್ಗೆ ಹೇಳ್ತಾ, ನಾನು ಎಷ್ಟು ಸಲ ರಾಮಾಯಣ ಓದಿನ ಅಷ್ಟು ಸಲ ಬೇರೆನೇ ಅರ್ಥ ಆಗ್ತದೆ ನನಗೆ. ನನ್ನ ಮೊಮ್ಮಗಳೊಂದು ಪ್ರಶ್ನೆ ಕೇಳಿದ್ದು ನನಗೆ, ಅದು ಹೇಳಿ ಮುಗಿಸ್ಬಿಡ್ತೀನಿ. ಭಾಳ ಮಜಾ ಪ್ರಶ್ನೆ ಅದು, ನಿಮಗೂ ಬಂದಿತ್ತೇನೋ ಗೊತ್ತಿಲ್ಲ. ಆಕೆಯಿಂದ ಅಜ್ಜ, ಈ ವಾಲಿ, ಸುಗ್ರೀವ, ಅಂಗದ, ಆಂಜನೇಯ ಎಲ್ಲ ಕಪಿಗಳೇ ನೀವರು? ಹೌದು, ಕಪಿಗಳು ಅಂತಾರೆ ಅಂತ ಹೇಳಿದೆ. ಅಲ್ಲ, ಮತ್ತು ಅವ್ರು ಹೆಣ್ಣಂದ್ರಲ್ಲ ಅಷ್ಟು ಚಂದಿದ್ದಾರಲ್ಲ, ನೀವು ಚಿತ್ರ ನೋಡಿರೇನು? ಹೆಣ್ಣು ಕೋತಿ ಚಿತ್ರ ಯಾರೂ ತೋರಿಸಿಲ್ಲ. ಆ ತಾರೆ ಅಸಾಮಾನ್ಯ ಸುಂದರಿ ಆಕೆ. ತಾರೆ ಸಮುದ್ರ ಮಥಂತ ಬಂದಂಥವಳು, ಲಕ್ಷ್ಮಿ, ಕಲ್ಪವೃಕ್ಷ, ಕಮಧೇನು ಏನು ಬಂತು, ಅದಾದ ನಂತರ ಬಂದಂಥವಳು ಅಷ್ಟು ತೇಜಸ್ವಿ. ಆಕೆಗಿಂತ ಸುಂದರವಾದ ಹೆಂಗಸಿರಲಿಲ್ಲ ಅವಾಗ. ಆಕೆ ಹೋಗಿ ಇವನ್ನೇ ಯಾಕೆ ಲಗ್ನ ಆದ್ಲು ಅಂದರೆ ಆಕೆ ಕಪಿ ಹೌದು ಅಲ್ಲೋ? ಈ ಪ್ರಶ್ನೆ ಬರ್ತದಿಲ್ಲ. ನಾ ಹೇಳಿದೆ, ಅಲ್ಲ, ಕಪಿಗಳಲ್ಲ ಅವರು, ಒಂದು ಥರ ಜನಾಂಗ ಅದು. ಕಪಿ ಧ್ವಜರು ಅಂತ ಇರ್ತಿದ್ರು, ಧ್ವಜ ಇಟ್ಕೋತಿದ್ರು, ನಮ್ಮ ಟ್ರೈ ಕಲರ್ ಹೆಂಗೋ ಇಟ್ಕೋತಿದ್ರು. ಆ ಒಂದು ಜನಾಂಗ. ರಾಮನ ಬಗ್ಗೆ ತಕರಾರು ಮಾಡ್ತಾರೆ. ವಾಲಿನ ಹೊಡೆದು ಹಾಕಿದ ರಾಮ, ತಪ್ಪಲ್ಲ ರಾಮ ಮಾಡಿದ್ದು, ನೀ ಯಾರಪ್ಪ ಅಣ್ಣ ತಮ್ಮ ಜಗಳ, ನೀ ಯಾಕೆ ಹೋಗ್ತೀನಿ ನೋಡುವ ಅನ್ಬೋದು. ಅದು ಅಲ್ಲದೆ ಆ ವಾಲಿಗೆ ಶಿಕ್ಷೆ ಯಾಕೆ ಕೊಡ್ಬೇಕಂದ್ರೆ, ತಮ್ಮನ್ನು ಓಡಿಸಿ ತಮ್ಮನ ಹೆಂಡತಿನ ಇಟ್ಕೊಂಡ ನೀವು ತನ್ನ ಜೊತೆ. ತಮ್ಮನ ಹೆಂಡತಿ ಅಂದ್ರೆ ಸೊಸೆ ಇದ್ದಂಗೆ, ಸೊಸೆ ಜೋಡ ಬದುಕ್ಯಾಳ, ನೀ ಪಶು ಇದ್ದಂಗೆ ಇದ್ದು ಹೊಡೆದು ಹಾಕ್ತೀನಿ ಅಂತಾನೆ ರಾಮ. ಅದಕ್ಕೆ ವಾಲಿ ಕೇಳ್ತಾನೆ, ಹೌದಪ್ಪ ನಾವು ಪಶುಗಳು ಹೌದಲ್ಲೋ, ನೀವು ಮನುಷ್ಯರು, ನೀವು ಮನುಷ್ಯ ರೂಲ್ ನಮ್ಮ ಪಶುಗಳಿಗೆ ಯಾಕೆ ಹೋಲಿಸ್ತೀರಿ? ಅಲ್ಲ, ನೀವು ಮನುಷ್ಯ ರೂಲ್ಸ್ ಅವ, ನಿಮ್ಮ ಮನೆ ಹತ್ರ ಆಕಳ, ದನ, ನಾಯಿ ಇರ್ತಾವ ಮನೆ ಮುಂದೆ, ಮನುಷ್ಯನ ಲಾಸ್ ಅಪ್ಲೈ ಮಾಡಂಗಿಲ್ಲ ಅದಕ್ಕೆ. ಹಂಗೆ ನಾವು ಪಶುಗಳಿಂದ ಅದ್ಯಾಕೆ ಅಪ್ಲೈ ಮಾಡ್ತಿ ಅಂತ ಕೇಳ್ತಾನೆ. ಇದಕ್ಕೆ ಉತ್ತರ ಅಲ್ಲದ, ಅವರು ಮನುಷ್ಯರೇ ಆಗಿದ್ದರು, ಸ್ವಲ್ಪ ಕಾಡು ಜನಾಂಗ ಇದ್ದಿರ್ಬೋದು. ಆದ್ದರಿಂದ ರಾಮ ಹೇಳುವಂಥ ಶಿಕ್ಷೆ ಕರೆಕ್ಟ್ ಆಗ್ತದೆ. ಉದ್ದೇಶ ಇಷ್ಟೇನ ಹೇಳೋದು. ನಾನು ಹೇಳುವಾಗ ಯಾವುದನ್ನು ಹೇಳ್ತೀನಿ ಅದನ್ನು ಅಪ್ಲೈ ಮಾಡ್ಕೊಂಡು ಹೇಳಬೇಕು. ದಯವಿಟ್ಟು ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಇಷ್ಟೇ, ಮಕ್ಕಳಿಗೆ ಆಸಕ್ತಿ ಹುಟ್ಟಿಸೋಗಿ ನಾವು ಮಾಡಬೇಕು. ಮನೇಲಿ ಕನ್ನಡ ಭಾಷೆ ಬಗ್ಗೆ ಆಗಲಿ ಯಾವುದೇ ವಿಷಯದ ಬಗ್ಗೆ ಪ್ರೀತಿ ಬರೋದಾದರೆ ಮನೆಯೊಳಗೆ ವಾತಾವರಣ ಸೃಷ್ಟಿ ಮಾಡಬೇಕಾಗ್ತದೆ. ನಾನು
ನಮ್ಮ ಮನ್ಯಾಗ ಒಂದು ಕನ್ನಡ ಮ್ಯಾಗ್ಝಿನ್ ಇಲ್ಲ, ಒಂದು ಪತ್ರಿಕೆ ಇಲ್ಲ. ಹುಡುಗರು ಓದಂದ್ರೆ ಏನು ಓದ್ಬೇಕವು? ಇದು ಭಾಳ ಚಂದ ಅನ್ನಿಸ್ತದೆ. ಮೊಬೈಲ್ನಾಗ ಬರೋ ಓದ್ಲಿಕ್ಕೆ ಚಲೋ ಅನಿಸ್ತದೆ. ಚಲೋ ಕನ್ನಡದ ಕಥೆಗಳನ್ನು ಕೊಡ್ರಿ. ನೀವೇ ಓದ್ರಿ ಮನ್ಯಾಗ ಕೂತು. ಮಾಸ್ತಿಯಿಂದ ನನಗೆ ಕಲಿಸಿದ 50 ವರ್ಷದಿಂದ ಇವತ್ತಿಗೂ ಬಳಸೋ ಮಂದಿನ ಮನ್ಯಾಗ ನಾನು ಮನ್ಯಾಗ ಓದ್ತೀರೇನ್ರಿ ಮೇಷ್ಟ್ರೇ ಅಂದರು. ಓದ್ತೀನಲ್ರಿ ನಾ ಮೇಷ್ಟ್ರ ಅಲ್ವಾ ಅಂದೆ. ಅದಲ್ರಿ ಎಲ್ಲರೂ ಸೇರಿ ಓದ್ತೀರಾ ಅಂದರು. ಓದೋಕೆ ಶುರು ಮಾಡಿದೆ. ಕುಮಾರವ್ಯಾಸ ಭಾರತ ಓದಬೇಕು, ನಮ್ಮವ್ವ ಅಪ್ಪ ನನ್ನ ಮಕ್ಕಳು ಎಲ್ಲ ಕೂಡಬೇಕು, ದಿನ ಒಂದು ಸಂಧಿ ಓದಬೇಕು. ನಾ ಶ್ರೀ ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಶುರು ಮಾಡಿದರೆ ಎಲ್ಲರೂ ಅಂತ ಇದ್ರು. ನನ್ನ ಮಕ್ಕಳಿಬ್ಬರು IT ಒಳಗಿದ್ದಾರೆ, ದೊಡ್ಡ ಪೊಸಿಷನ್ನಾಗಿದ್ದಾರೆ. ನನ್ನ ಮಗ ಬಂದಿದ್ದ 3 ದಿವಸ ಸಲುವಾಗಿ ಅಮೇರಿಕಾದಿಂದ. ಬಂದವನು ಏನು ಕೇಳ್ದ ಗೊತ್ತೇನು? ಅಪ್ಪ ಇವತ್ತು ಕುಮಾರವ್ಯಾಸ ಹಾಡೋಣ ಬಾ. ಎಲ್ಲರೂ ಸೇರಿ ಹಾಡಿದ್ವಿ. ಅವಾಗ ಒಂದು 50 ಪದ್ಯ ಬಾಯಿಗೆ ಬರ್ತಾವೆ, ಒಂದು 50 ಕಗ್ಗ ಬಾಯಿಗೆ ಬರ್ತಾವೆ. ಸಂತೋಷ ಆಯ್ತು ನನಗೆ. ಇನ್ನೊಂದು ತಲೆಬಾರ ಗುಂಡಪ್ಪ ಬದುಕೊಂಡ್ರು. ಈಗ ನಾನು ಮನ್ಯಾಗ ಕುಮಾರವ್ಯಾಸ ಭಾರತ ಓದದೇ ಹೋಗಿದ್ರೆ, ಕನ್ನಡ ಓದದೇ ಹೋಗಿದ್ರೆ, ನನ್ನ ಇಬ್ಬರು ಮಕ್ಕಳು ಅಂಥ ಮಹಾನ್ ಜ್ಞಾನ ಸಾಗರಕ್ಕೆ ಪರಕೀಯರಾಗಿ ಹೋಗ್ತಿದ್ರು. ಆಗಬಾರ್ದು. ಅದಕ್ಕೆ ದಯವಿಟ್ಟು ನಾನು ಕೇಳೋದು ನಿಮ್ಮಲ್ಲಿ ಕನ್ನಡದ ಬಗ್ಗೆ ಆಸಕ್ತಿ ಓದಿಸ್ಬೇಕು ಮನ್ಯಾಗ. ಅಂದ್ರೆ ನಾವು ಓದ್ಬೇಕು ಸ್ವಲ್ಪ ಕನ್ನಡದಾಗ. ನಾನು ಹೇಳಿದಂಗೆ ಮಕ್ಕಳು ಮಾಡ್ತಾರೆ. ದಯವಿಟ್ಟು ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.